Namaskaram. So, as far as your Karnataka CET is concerned, we are left out with two PUC first year chapters. Okay, one is System of Particles. Actually, chapter has a System of Particles and Rigid Body Motion. ಜನರಲಿ ನಾವು ಶಾರ್ಟ್ಕಟ್ನೊಳಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತಷ್ಟೇ ಕರಿತಿರ್ತೀವಿ. ಅದಾದಮೇಲೆ ದೆರ್ ಇಸ್ ಒನ್ ಮೋರ್ ಚಾಪ್ಟರ್ ಕಾಲ್ಡ್ ಆಸ್ ಗ್ರಾವಿಟೇಷನ್. ಸೊ ಕ್ವೈಟ್ ಸಿಂಪಲ್ ಚಾಪ್ಟರ್ಸ್ ಅದಾವೆ ಎರಡು. ಆ್ಯಂಡ್ ಹಿಯರ್ ಇನ್ ದೀಸ್ ಟೂ ವಿಡಿಯೋಸ್ that I am making on system of particles and the next one, that is gravitation, we will restrict ourselves only to Karnataka CET level questions ಅಥವಾ ಸ್ವಲ್ಪ ಈಗ ಟೈಮ್ ಗ್ಯಾಪ್ ಕಡಿಮೆ ಇರೋದ್ರಿಂದ ಫಾರ್ ಕರ್ನಾಟಕ CET ಸ್ವಲ್ಪ ಇಂಟ್ರೊಡಕ್ಟರಿ ಟೈಪ್ ಆಫ್ ವಿಡಿಯೋ ನಾನು ಇವೆರಡು ಚಾಪ್ಟರ್ನಾಗಿಂದ ಮಾಡ್ತೀನಿ. ನಾಟ್ ಟೂ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಆ್ಯಂಡ್ ಅಂದ್ರೆ ಎಲ್ಲ ವೆರೈಟಿ ಕವರ್ ಆಗ್ತೈತಿ ಡೆಫಿನೆಟ್ಲಿ. ಸೊ ಅಂದರೆ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನಾನು ವಾಟ್ ಕೈಂಡ್ ಆಫ್ ವಿಡಿಯೋ ಮಾಡ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಚಾಪ್ಟರ್ ಟು ಚಾಪ್ಟರ್ ಅದನ್ನು ಪ್ಲ್ಯಾನ್ ಚೇಂಜ್ ಮಾಡ್ಕೊತ. ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದರೆ ಪರ್ಟಿಕ್ಯುಲರ್ಲಿ ದ ಚಾಪ್ಟರ್ ಆಸಿಲೇಷನ್ ಆ್ಯಂಡ್ ವೇವ್ಸ್ ನಮ್ಮ ಸ್ಟೂಡೆಂಟ್ಸಿಗೆ ಅದು ಥಿಯರಿನ ಎಕ್ಸ್ಪ್ಲೈನ್ ಮಾಡಿರಲಿಲ್ಲಲ್ಲ ಅವಾಗ. ಸೊ ಅದನ್ನು ರೆಡ್ಯೂಸ್ ಮಾಡಿ ಕಾಂಪ್ಯಾಕ್ಟ್ ಮಾಡಿ ಅದರದ್ದು ಥಿಯರಿನೂ ಕವರ್ ಆಗಿರ್ಬೇಕು ಆ್ಯಂಡ್ ನ್ಯೂಮರಿಕಲ್ಸು ಕವರ್ ಆಗಿರ್ಬೇಕು. ಸೊ ಅದಕ್ಕೆ ಲಾಟ್ ಆಫ್ ಪ್ಲ್ಯಾನಿಂಗ್ ಮಾಡಿ ನಾ ಮೊದಲಕ್ಕೆ ಅದು ಮೆಂಟಲಿ ಪ್ರಿಪೇರ್ ಆಗಿ ಅದನ್ನು ಬರ್ಕೊಂಡು ಏನು ಪಾಯಿಂಟ್ಸ್ ಮಾತಾಡ್ಬೇಕು, ಅದನ್ನು ಹೆಂಗೆ ಕಡಿಮೆ ಟೈಮ್ನೊಳಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ ಅದು ತಲೆಗೆ ಉಳಿಯೋಂಗೆ. ಸೊ ನಾನು 100% ಕೊಟ್ಟು ಮಾಡೀನಿ. ಹೋಪ್ಫುಲಿ ಅದು ವರ್ಕ್ ಆಗೈತಿ ಅಂತ ಅಂದ್ಕೊಂಡೀನಿ. ಸೊ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ನಾವು ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ಲಿ. ಆ ಕ್ವಶನ್ಸ್ ಬಂದ ಮೇಲೆ ಅದಕ್ಕೆ ರಿಲೇಟೆಡ್ ಥಿಯರಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ ಅಂತ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್ ಆನ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಆ್ಯಂಡ್ ಇನ್ನೊಂದು ಏನಂದ್ರೆ ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಚಾಪ್ಟರ್ನೊಳಗೆ ನಿಮ್ಗೆ ನೆನಪಿದ್ರೆ ಈಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ನಿಂದ ಹಿಡಿದು ಇವೆಷ್ಟು ಚಾಪ್ಟರ್ಸ್ ಬರ್ತಾವೆ ನೋಡಿರಿ. ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್, ದೆನ್ ಲಾಸ್ ಆಫ್ ಮೋಷನ್, ವರ್ಕ್, ಪವರ್, ಎನರ್ಜಿ, ಇವೆಲ್ಲ ಕಡೆ ನಾವು ಮೇನ್ಲಿ ವಿ ಸ್ಟಡಿ ಅಬೌಟ್ ಲೀನಿಯರ್ ಮೋಷನ್. ಸ್ವಲ್ಪ ಲಾಸ್ ಆಫ್ ಮೋಷನ್ ಚಾಪ್ಟರ್ನೊಳಗೆ ಒಂದು ಸ್ವಲ್ಪ ಸರ್ಕ್ಯುಲರ್ ಮೋಷನ್ ಬಗ್ಗೆ ಬರ್ತೈತೆ. ಬಟ್ ಮೆಜಾರಿಟಿ ಅವರ್ ಸ್ಟಡಿ ಈಸ್ ರಿಸ್ಟ್ರಿಕ್ಟೆಡ್ ಟು ಲೀನಿಯರ್ ಮೋಷನ್. Okay, when it comes to system of particles, here we focus on circular motion. And particularly system of particles chapter ನೊಳಗೆ ನಾವು ಲೀನಿಯರ್ ಮೋಷನಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ಬೇಕಾರೆ ಲೀನಿಯರ್ ಕ್ವಾಂಟಿಟೀಸ್ ಇರ್ತಾವಲ್ಲ ಅವು ಇಷ್ಟನ್ನು ಕನ್ವರ್ಟ್ ಮಾಡಿ ಅದ್ರ ಕೌಂಟರ್ ಪಾರ್ಟ್ ಸರ್ಕ್ಯುಲರ್ ಮೋಷನ್ನೊಳಗೆ ಏನಾಗ್ತೈತಿ. ಕೌಂಟರ್ ಪಾರ್ಟ್ ಇನ್ ದ ಸೆನ್ಸ್ ಈಗ ಲೈಕ್ ನಾವು ಲೀನಿಯರ್ ಕ್ವಾಂಟಿಟೀಸ್ನೊಳಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ವೇರಾಸ್ ಇನ್ ಸರ್ಕ್ಯುಲರ್ ಮೋಷನ್ ಇಟ್ ಬಿಕಮ್ಸ್ ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್. ಫಾರ್ ಎಕ್ಸಾಂಪಲ್ ಈಗೊಂದು ಸರ್ಕಲ್ನ ಇಲ್ಲಿ ಡ್ರಾ ಮಾಡಿದರೆ, ಓಕೆ, ಒಂದು ಸ್ಟೋನಿಗೆ ಒಂದು ಥ್ರೆಡ್ ಟೈ ಮಾಡಿ ಇಫ್ ಯು ಆರ್ ರೊಟೇಟಿಂಗ್ ಇಟ್, ಇಫ್ ವಿ ಆರ್ ರೊಟೇಟಿಂಗ್ ಇಟ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಫಾರ್ ಎಕ್ಸಾಂಪಲ್, ಇಫ್ ಇನಿಷಿಯಲಿ ಅದು ಪೊಸಿಷನ್ ಎ ಒಳಗಿತ್ತು ಸ್ಟೋನ್, ನಾವು ಇಟ್ ಹ್ಯಾಸ್ ಕಮ್ ಟು ಪೊಸಿಷನ್ ಬಿ ಅಂದರೆ ಇಟ್ ವಿಲ್ ಹ್ಯಾವ್ ಕವರ್ಡ್ a displacement s. In the same time it will have covered some angle theta. So here s is called as linear displacement. ಈ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಅದರದ್ದು ರಿಲೇಟೆಡ್ ಕ್ವಾಂಟಿಟೀಸ್ನೆಲ್ಲ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನಿಂದ ಹಿಡಿದು ವರ್ಕ್, ಪವರ್, ಎನರ್ಜಿ ತನಕ ಆಲ್ಮೋಸ್ಟ್ ಅವ ಡಿಸ್ಕಸ್ ಮಾಡಿರ್ತೀವಿ. ಈ ಚಾಪ್ಟರ್ನೊಳಗೆ ಪರ್ಟಿಕ್ಯುಲರ್ಲಿ ಸರ್ಕ್ಯುಲರ್ ಮೋಷನಿಗೆ ಸಂಬಂಧಪಟ್ಟಂಗೆ ವಿ ಡು ನಾಟ್ ಫೋಕಸ್ ಆನ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ವಿ ಸ್ಟಾರ್ಟ್ ಫೋಕಸಿಂಗ್ ಆನ್ angular quantities, what are known as angular quantities, like theta, which is angular displacement. And next now ಈಗ ಡಿಸ್ಪ್ಲೇಸ್ಮೆಂಟ್ ಜಗದಾಗ ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಬರ್ತೈತೆ. ವೆಲಾಸಿಟಿ ಜಗದಾಗ ಥೀಟಾ ಅಂದರೆ ಆ್ಯಂಗ್ಯುಲಾರ್ ವೆಲಾಸಿಟಿ ಡಿವೈಡೆಡ್ ಬೈ ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್, ಇಲ್ಲಿ ಬರ್ತೈತಿ ಆ್ಯಂಗ್ಯುಲಾರ್ ವೆಲಾಸಿಟಿ. ಲೈಕ್ ವಿ ಹ್ಯಾವ್ ಲೀನಿಯರ್ ವೆಲಾಸಿಟಿ, ಈ ಚಾಪ್ಟರ್ನೊಳಗೆ ಬರುತ್ತೆ ಆ್ಯಂಗ್ಯುಲಾರ್ ವೆಲಾಸಿಟಿ. ನೆಕ್ಸ್ಟ್ ಎಕ್ಸಲರೇಷನ್, ಈ ಚಾಪ್ಟರ್ನೊಳಗೆ ಬರ್ತೈತಿ ಆ್ಯಂಗ್ಯುಲಾರ್ ಎಕ್ಸಲರೇಷನ್. ನೆಕ್ಸ್ಟ್ ಫೋರ್ಸ್ ಅಂತ ನಾವು ಕಲಿತೀವಿ ಲೀನಿಯರ್ ಕ್ವಾಂಟಿಟೀಸಿಗೆ ಸಂಬಂಧಪಟ್ಟಂಗೆ. ಫೋರ್ಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲೀನಿಯರ್ ಮೋಷನ್. ಸಿಮಿಲರ್ಲಿ ಟಾರ್ಕ್ ಈಸ್ ಸಮಥಿಂಗ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಕ್ಯುಲರ್ ಮೋಷನ್. ಸೊ ಹಿಂಗೆ
ಈ ಲೀನಿಯರ್ ಕ್ವಾಂಟಿಟೀಸನ್ನು ರೀಪ್ಲೇಸ್ ಮಾಡಿ ಆ್ಯಂಗ್ಯುಲಾರ್ ಕ್ವಾಂಟಿಟೀಸನ್ನು ನಾವು ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಸೊ ಮೇನ್ ಅಜೆಂಡಾ ಈ ಚಾಪ್ಟರ್ನೊಳಗೆ ಇದೇ ಬರ್ತೈತಿ. ಸೊ ಈಗ ನಾವು ಕ್ವಶನ್ಸ್ ಅಂತೂ ಸ್ಟಾರ್ಟ್ ಮಾಡೋಣ. ರಿಲೆವೆಂಟ್ ಥಿಯರಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಅನ್ನಿಸ್ತಂದ್ರೆ ಐ ವಿಲ್ ಎಕ್ಸ್ಪ್ಲೈನ್. ಆ್ಯಂಡ್ ಇನ್ನೊಂದು ಸರ್ತಿ ನಾನು ರಿಪೀಟ್ ಮಾಡಾಕತ್ತೀನಿ, ದೋಸ್ ಹು ಆರ್ ವಾಚಿಂಗ್ ದೀಸ್ ವೀಡಿಯೋಸ್, ನಾನು ಮೇ ಬಿ ಟುಮಾರೋ, ದಟ್ ಈಸ್ 28th July, ಆರ್ ಇಫ್ ನಾಟ್ ಪಾಸಿಬಲ್, ನಾನು ಆ್ಯಕ್ಚುಲಿ ನಾಳೆ ಊರಿಗೆ ಹೊಂಟೀನಿ, ವಾಪಸ್ ಬರೋದು ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ, 29ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಎಕ್ಸಾಮಿಗೆ ನೀವು CET ಎಕ್ಸಾಮಿಗೆ ಟೆನ್ಷನ್ ಮಾಡ್ಕೊಂಡು ಹೋಗ್ಲಾರ್ದಂಗೆ ನನ್ನ ಕಡೆಯಿಂದ ನಾವೊಂದು ಸೀರಿಯಸ್ ಟ್ರೈ ಮಾಡ್ತೀನಿ, ಒಂದು ಪ್ರಯತ್ನ ಮಾಡ್ತೀನಿ. ಅಷ್ಟು ಮೀರಿ ಟೆನ್ಷನ್ ಮಾಡ್ಕೊಂಡು ಹೋದ್ರೆ ಅದು ನಿಮ್ಮ ಕೈಗಿರ್ತೈತಿ. ಸೊ 29 ಒಂದು ವಿಡಿಯೋ ಮಾಡ್ತೀನಿ. ಸೊ ಇದು ನಿಮ್ಮ ಲೈಫನ್ನು ಡಿಸೈಡ್ ಮಾಡೋ ಎಕ್ಸಾಮ್ ಅಲ್ಲ ಅಂತಂದಾಗ, ಸೊ ನೀವು ಲಾಸ್ಟ್ ಮೂಮೆಂಟ್ ತನಕನೂ ಈಗ ನಾವು ಯಾವ ವೀಡಿಯೋಸ್ ಅಪ್ಲೋಡ್ ಮಾಡೋಕತ್ತಿಲ್ಲ, ಜಸ್ಟ್ ಒಂದು ರೌಂಡ್ ಅದನ್ನು ನೋಡ್ಕೋಂತರ ಹೋಗ್ಬೋದು. ಓಕೆ, ಐ ಆಮ್ ನಾಟ್ ಶ್ಯೂರ್, ಬಟ್ ನಂಬರ್ ಆಫ್ ವ್ಯೂಸ್ ನೋಡಿದ್ರೆ ಎಲ್ಲರೂ ವಿಡಿಯೋಸ್ ನೋಡಾಕತ್ತಾರ, ಬಟ್ ಎಂಟೈರ್ ಲೆಂತ್ ಆಫ್ ದ ವಿಡಿಯೋ ಕಂಪ್ಲೀಟ್ಲಿ ಕುಂತು ನೋಡಾಕತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದ್ರೆ, ಸೊ ಈ ಟೀಚಿಂಗ್ನೊಳಗೆ ನನಗೆ 11 years ಆಫ್ ಎಕ್ಸ್ಪೀರಿಯನ್ಸ್ ಐತಿ. ನೀವು ಸೆಕೆಂಡ್ ಇಯರ್ ಬರೋಕತ್ತಿದ್ದು ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿನಿ ಈಗ. ಸೊ ಅದಕ್ಕೆ ಒಂದಿಷ್ಟು ವಿಷಯ ನಾವು ಹೇಳಿದ್ದು ಮಾತು ಕೇಳಬೇಕಾಗ್ತೈತಿ. ಸೊ ಇರಲಿ. ಸೊ ನಿಮಗೆ ಸದ್ಯ ರೈಟ್ ನಾವು ಈ ಸಿಚುವೇಶನ್ ಒಳಗೆ ಏನು ಬೆಟರ್ ಅನ್ಸುತ್ತೆ ಅಥವಾ ಏನು ಬೆಸ್ಟ್ ಅನ್ಸುತ್ತೆ ಅದನ್ನು ಫಾಲೋ ಮಾಡಿರಿ, ನೋ ಪ್ರಾಬ್ಲಮ್. ಸೊ ಫಸ್ಟ್ ಕ್ವಶನ್ ಆನ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. Angular displacement theta of a flywheel varies with time as it is given by the equation theta is equals to at plus bt square. Next ಅದು ಮೈನಸ್ ಐತಲ್ಲ, ಮೇಕ್ ಇಟ್ ಪ್ಲಸ್, ಅದು ಪ್ಲಸ್ ಆಗ್ಬೇಕು ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ CT ಸ್ಕ್ವೇರ್ ಕೊಟ್ಟವ್ರು ಆ್ಯಕ್ಚುಲಿ, ನಾನು ಅದನ್ನಲ್ಲೇ ಸ್ವಲ್ಪ ಚೇಂಜ್ ಮಾಡಿ ಕ್ಯೂಬ್ ಅಂತ ಮಾಡೀನಿ. ಕ್ಯೂಬ್ ಅದು ಅಂದರೆ ದ ಇಕ್ವೇಷನ್ ಆ್ಯಕ್ಚುಲಿ ಈಸ್ at plus bt ಸ್ಕ್ವೇರ್ ಪ್ಲಸ್ CT ಕ್ಯೂಬ್. ಇದು ಅವರು ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಥೀಟಾಕ್ಕೆ ಕೊಟ್ಟಂಥ ಒಂದು ಫಾರ್ಮ್ಯುಲಾ. ದೆನ್ ಆ್ಯಂಗ್ಯುಲಾರ್ ಎಕ್ಸಿಲರೇಷನ್ ವಿಲ್ ಬಿ ಅಂತ ಕೇಳ್ಯಾರ. ಓಕೆ, ಸೊ ಇದ್ರದ್ದು ಇಕ್ವೇಷನ್ ಬೇಕಾದ್ರೆ ಇದನ್ನು ನಿಮ್ಮ ಟೈಮ್ ಐತಿ, ನಾವು ಸಾಲ್ವ್ ಮಾಡ್ತೀನಿ, ಬೇಕಾದ್ರೆ ಟ್ರೈ ಮಾಡ್ತೀನಿ ಅಂದರೆ ಯು ಕ್ಯಾನ್ ಡೂ ದ್ಯಾಟ್, ಆರ್ ಎಲ್ಸ್ ನಾನು ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ತೀನಿ. ಈಗ ನೀವು ಸಾಲ್ವ್ ಮಾಡೋದಿತ್ತು ಅಂದರೆ ಬಿಫೋರ್ ಐ ಆ್ಯಕ್ಚುಲಿ ಸ್ಟಾರ್ಟ್ ಟು ಸಾಲ್ವ್, ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಅದನ್ನು ಟ್ರೈ ಮಾಡ್ತಿದ್ರೆ ಮಾಡಿರಿ. ಸೊ ಈಗ ಇಕ್ವೇಷನ್ ಐತೇನು, ಥೀಟಾ ಇಸ್ ಈಕ್ವಲ್ಸ್ ಟು at ಪ್ಲಸ್ bt ಸ್ಕ್ವೇರ್ ಪ್ಲಸ್ CT ಕ್ಯೂಬ್ ಅಂಥೇಳಿ. ಸೊ ಹಿಯರ್ ABC ಆರ್ ಕಾನ್ಸ್ಟೆಂಟ್ಸ್. ಈಗ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಲೈಕ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ನಾವು ಈ ಚಾಪ್ಟರ್ನೊಳಗೆ ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂಥೇಳಿ. ವೆನ್ ವಿ ಡಿವೈಡ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ವಿ ಗೆಟ್ ಲೀನಿಯರ್ ವೆಲಾಸಿಟಿ. Similarly, when we divide angular displacement by time, we get angular velocity. So in the next step, when we divide velocity by time, we get linear acceleration. Whereas angular velocity, when it is divided by time, we get something called as angular acceleration, which is indicated by the symbol alpha. So if you remember, when we actually differentiate displacement twice with respect to time, when we differentiate displacement twice with respect to, ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ನಮಗೆ ಆ್ಯಕ್ಚುಲಿ ಏನು ಸಿಗುತ್ತಲ್ಲೇ ಎಕ್ಸಿಲರೇಷನ್ ಸಿಗ್ತದೆ. ಸೊ ಸಿಮಿಲರ್ಲಿ ಇನ್ಸ್ಟೆಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈ ಸರ್ತಿ ನಾವು ಥೀಟಾ ಐತಲ್ಲ ಅದನ್ನು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತದೆ. ಸೊ ಯು ಆರ್ ಆಲ್ ಎಕ್ಸ್ಪರ್ಟ್ಸ್ ಆಫ್ ಡಿಫ್ರೆನ್ಷಿಯೇಷನ್, ಮ್ಯಾಥಮೆಟಿಕ್ಸ್ನೊಳಗೆ ನೀವು ಮಾಡಿರ್ತೀರಿ. ಇಟ್ಸ್ ಆ್ಯಕ್ಚುಲಿ ಇದು ಭಾಳ ಸಿಂಪಲ್ ಐತಲ್ಲ. ಸೊ ಈಗ ನೆಕ್ಸ್ಟ್ ಫಸ್ಟ್ ಟೈಮ್ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮ್ಗೆ ಇಲ್ಲೇ ಈ ಇಕ್ವೇಷನ್ ಒಳಗದು ಉಳಿತೈತಿ a ಪ್ಲಸ್ 2bt ಪ್ಲಸ್ 3ct ಸ್ಕ್ವೇರ್. ನೆಕ್ಸ್ಟ್ ಇನ್ನೊಂದು ಸರ್ತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಅದು a ಕಾನ್ಸ್ಟೆಂಟ್ ಇರುತ್ತಲ್ಲ ಅದು ಹೋಗಿಬಿಡ್ತೈತಿ. ನೆಕ್ಸ್ಟ್ 2b ಉಳಿತೈತಿ ಪ್ಲಸ್ 6ct. ಅಂದರೆ ನಾನು ಆ ಸ್ಟೆಪ್ಸನ್ನು ಸ್ಕಿಪ್ ಮಾಡಾಕತ್ತೀನಿ, ಅಷ್ಟು ನಿಮ್ಗೆ ಗೊತ್ತಾಗ್ತದೆ ಅಂದ್ಕೊಂಡಿಲ್ಲ. 2b plus 6ct. ಓಕೆ, ಸೊ ದಿಸ್ ಈಸ್ ಆಪ್ಷನ್ ಏನು ಕೊಟ್ಟಾರೆ ನೋಡ್ರಿ, ಆಪ್ಷನ್ ಬಿ. ಆ್ಯಕ್ಚುಲಿ ಅದನ್ನು ಸಾರಿ ಯಾವುದು ಹೋಗ್ಬೇಕೀಗ, ಆಪ್ಷನ್ ಡಿ, ಸಾರಿ ಬಿ ಅಲ್ಲ, ಆಪ್ಷನ್ ಡಿ ಬರ್ತೈತಿ. ಯಾವುದು 2b plus 6ct. ಓಕೆ, ಅಂದ್ರೆ ನಾವಿಲ್ಲಿ
ಈ ಕ್ವಶನ್ನಾಗ ಏನು ಮಾಡಿದ್ವಿ ಗೊತ್ತೇನೆ, ಲೀನಿಯರ್ ಕ್ವಾಂಟಿಟೀಸ್ ಏನು ನಾವು ಕಲ್ತೀವಲ್ಲ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಆ್ಯಂಡ್ ಸಚ್ ಚಾಪ್ಟರ್ಸ್ನೊಳಗೆ, ಅದನ್ನು ಇಲ್ಲೇ ಆ್ಯಂಗ್ಯುಲಾರ್ ಟರ್ಮ್ಸ್ನೊಳಗೆ ಅಲ್ಲಿ ಹೆಂಗೆ ನಾವು ಫಾರ್ಮುಲಾ ಹಚ್ಚಿ ಮಾಡ್ತಿದ್ವಿ, ಇವು ಆಲ್ಮೋಸ್ಟ್ ಸೇಮ್ ಇರ್ತಾವೆ ನೋಡೋಕೆ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ ಅ ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಇನ್ ಹಾರಿಜಾಂಟಲ್ ಸರ್ಕಲ್ ವಿಚ್ ಆಫ್ ದ ಫಾಲೋವಿಂಗ್ ರಿಮೇನ್ಸ್ ಕಾನ್ಸ್ಟೆಂಟ್? ಇವಿಷ್ಟರೊಳಗೆ ಈಗ ಅವ್ರೇನು ಕ್ವಶನ್ ಕೇಳಾಕತ್ತಾರಂದ್ರೆ, ಒಂದು ಆಬ್ಜೆಕ್ಟ್ ಸರ್ಕ್ಯುಲಾರ್ ಮೋಷನ್ ಒಳಗೈತಿ. ಓಕೆ, ಒಂದು ಆಬ್ಜೆಕ್ಟ್ ಸರ್ಕ್ಯುಲಾರ್ ಮೋಷನ್ ಒಳಗೈತಿ ವಿತ್ ಯೂನಿಫಾರ್ಮ್ ಸ್ಪೀಡ್ ಹೊಂಟೈತೆ ಅಂತ ಕೊರಿಯೋತೀಗ ಅವ್ರು ಹೇಳ್ಯಾರ. ಸೊ ಇದು ಯೂನಿಫಾರ್ಮ್ ಸ್ಪೀಡ್ನಿಂದ ಸರ್ಕ್ಯುಲಾರ್ ಮೋಷನ್ನಾಗ ಹೊಂಟಾಗ ಫಾರ್ ದಿಸ್ ಬಾಡಿ ವಾಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್? ವಾಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್ ಅಂದ್ರೆ ಮೀನಿಂಗ್ ಏನು? ವಿಚ್ ವಿಲ್ ನಾಟ್ ಚೇಂಜ್ ಅಂತ ಅರ್ಥ. ಸೊ ಈಗ ನೋಡ್ರಿ, ಆಪ್ಷನ್ಸ್ ಅದಾವೆ: ವೆಲಾಸಿಟಿ, ಸೆಂಟ್ರಿಪಿಟಲ್ ಫೋರ್ಸ್, ಎಕ್ಸಲರೇಷನ್, ಕೈನೆಟಿಕ್ ಎನರ್ಜಿ. ಅವ್ರು ಮೆನ್ಷನ್ ಮಾಡ್ಯಾರ ದ ಬಾಡಿ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್, ಅಂದ್ರೆ ಆ ಸ್ಪೀಡ್ ಅಂದ ತಕ್ಷಣ ಮ್ಯಾಗ್ನಿಟ್ಯೂಡ್ ಈಸ್ ಕಾನ್ಸ್ಟೆಂಟ್ ಹಿಯರ್. ಫಾರ್ ದ ಬಾಡಿ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ಸ್ ಸ್ಪೀಡ್ ಈಸ್ ಕಾನ್ಸ್ಟೆಂಟ್. ಬಟ್ ಟುಗೆದರ್ ವಿತ್ ದ್ಯಾಟ್ ಉಳ್ಕಿದ್ದು ಇವು ನಾಲ್ಕರೊಳಗೆ ಯಾವುದು ಕಾನ್ಸ್ಟೆಂಟ್ ಉಳಿತೈತಿ? ಆ್ಯಸ್ ದ ಆಬ್ಜೆಕ್ಟ್ ರಿವಾಲ್ವ್ಸ್ ಇನ್ ಸರ್ಕ್ಯುಲರ್ ಮೋಷನ್ ಯಾವುದು ಕಾನ್ಸ್ಟೆಂಟ್ ಉಳಿತೈತಿ ಅಂತ ಕೇಳಾಕತ್ತಾರ. Okay, and the answer is kinetic energy, because kinetic energy is a scalar quantity. As the object revolves in a circular motion, for the object its direction keeps on changing. So all those physical quantities which are vector quantities do change their values, like velocity vector, centripetal force is a vector quantity, acceleration is a vector quantity. So as the body moves in a circular motion, its velocity, acceleration and centripetal force change, but kinetic energy does not change because it does not depend on the direction. Constant speed idre saaku kinetic energy constant ulititi. So answer is kinetic energy. Next, the acceleration of a motor car is 8 meter per second square. If the diameter of its wheel is 2 meter, then what is its angular acceleration ಅಂತ ಕೇಳಾರ. ಅಂದ್ರೆ they have given you the value of linear acceleration. ನಾನು ಹೇಳಿದ್ನಲ್ಲ, ಎರಡು ಟೈಪ್ ಆಫ್ ಎಕ್ಸಲರೇಷನ್ ಇರ್ತಾವೆ, ನಿಮ್ಗೆ ಗೊತ್ತಿರ್ತೈತಿ. ಒಂದು ಲೀನಿಯರ್ ಎಕ್ಸಲರೇಷನ್, ಒಂದು ಆಂಗ್ಯುಲರ್ ಎಕ್ಸಲರೇಷನ್. ದೇ ಹ್ಯಾವ್ ಗಿವನ್ ಯು ಲೀನಿಯರ್ ಎಕ್ಸಲರೇಷನ್ ಆಫ್ ದ ಕಾರ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಯು ದ ಡಯಾಮೀಟರ್ ಆಫ್ ದ ವೀಲ್ ಆಫ್ ದ ಕಾರ್. And they are asking you what will be the angular acceleration of that wheel. Okay, so if you know the formula that should be used here, ನೀವು ಇದನ್ನು ಸಾಲ್ವ್ ಮಾಡಿ ಡೈರೆಕ್ಟ್ಲಿ. ಇಲ್ಲ ಅಂದರೆ ನಾನು ಈಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಯಾರು ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ, ಫಾರ್ ದೆಮ್ ಆನ್ಸರ್ 8 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ಬೇಕು. ಹೆಂಗೆ ಅಂತ ಹೇಳ್ತೀನಿ. ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ ಮ್ಯಾಥಮೆಟಿಕ್ಸ್ನೊಳಗಿಂದ, ನಾವು ಇದನ್ನು ಯೂಸ್ ಮಾಡ್ಕೊತ ಬಂದಿರ್ತೀವಿ. ಎಸ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ ಅಂಥೇಳಿ, ಹೌದಾ? ಸೊ ಎಸ್ ಅಂದ್ರೆ ಆ್ಯಕ್ಚುಲಿ ಏನು ಗೊತ್ತಾನೆ, ಇದು ಎಸ್ ಅಂದ್ರೆ ಒಂದು ಸರ್ಕಲ್ದು ಆರ್ಕ್, ಇದು ಎಸ್ ಅಂದ್ರೆ, ಹೌದಾ? ಇದು ಥೀಟಾ, ಇದು ರೇಡಿಯಸ್. ಸೊ ಈಗ ಥೀಟಾ ಅಂದ್ರೆ ಆ್ಯಂಗ್ಯುಲಾರ್ ಕ್ವಾಂಟಿಟಿ, ಎಸ್ ಅಂದ್ರೆ ಲೀನಿಯರ್ ಕ್ವಾಂಟಿಟಿ. ಆ್ಯಕ್ಚುಲಿ ಇದು ಕರ್ವ್ ಐತಿ. ನಾವು ಇದನ್ನು ಅಸಂಪ್ಷನ್ ಮಾಡೋಣ, ಏನಂದರೆ ಇಟ್ಸ್ ಅ ಸ್ಟ್ರೇಟ್ ಲೈನ್ ಅಂಥೇಳಿ ಎಸ್. So S represents linear displacement, whereas theta represents angular displacement. In the formula S is equals to r theta. So ಈಗ ನಾನು ಏನು ಮಾಡ್ತೀನಿ, ಈ ಫಾರ್ಮುಲಾ ಏನೈತಲ್ಲ, ದಿಸ್ ಇಸ್ ದ ಫಾರ್ಮುಲಾ ವಿಚ್ ಕನೆಕ್ಟ್ಸ್, ಲಕ್ಷ ಕೊಡ್ರಿ, ದಿಸ್ ಇಸ್ ದ ಫಾರ್ಮುಲಾ ವಿಚ್ ಕನೆಕ್ಟ್ಸ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು ನಾವು. ನಾವು ಇಫ್ ವಿ ಡಿವೈಡ್ ಇಟ್ ಬೈ ಬೋತ್ ಸೈಡ್ಸ್ ವಿತ್ ಟೈಮ್, ಸೊ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಟೇಕನ್ ಏನು ಬಂತು? ವೆಲಾಸಿಟಿ. That is equals to radius into what is angular displacement by time? Angular velocity. So ಇಲ್ಲಿ ನಮಗೆ ಇನ್ನೊಂದು ಫಾರ್ಮುಲಾ ಸಿಕ್ತು. ದಿಸ್ ಫಾರ್ಮುಲಾ ಕನೆಕ್ಟ್ಸ್ ಲೀನಿಯರ್ ವೆಲಾಸಿಟಿ ವಿತ್ ಆಂಗ್ಯುಲರ್ ವೆಲಾಸಿಟಿ. ಇನ್ನೊಂದು ಸರ್ತಿ ನೀವು ಟೈಮ್ಲಿ ಡಿವೈಡ್ ಮಾಡಿದರೆ ಲೀನಿಯರ್ ಎಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಆಂಗ್ಯುಲರ್ ಎಕ್ಸಲರೇಷನ್. ಅಂದರೆ ಒಟ್ಟು 3 ಫಾರ್ಮುಲಾ ಒಂದು ನೋಡ್ರಿ ಇಲ್ಲಿ. ಎಸ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ, ವಿ ಇಸ್ ಈಕ್ವಲ್ಸ್ ಟು ಆರ್ ಒಮೆಗಾ, ಎ ಇಸ್ ಈಕ್ವಲ್ಸ್ ಟು ಆರ್ ಅಲ್ಫಾ. U is to linear quantities, whereas U is to angular quantities. So ಈ ಕ್ವಶನ್ ಒಳಗೆ they have given you the value of linear acceleration A, which is 8. That is equals to diameter ಕೊಟ್ಟರವರು 2. ಸೊ ಅಂದ್ರೆ ಇಲ್ಲೇನಾಗ್ತದೆ,
ರೇಡಿಯಸ್ ಅಂದರೆ 1 ಮಲ್ಟಿಪ್ಲೈಡ್ ಬೈ ಅಲ್ಫಾ. ಸೊ ಕ್ವೈಟ್ ಕ್ಲಿಯರ್ಲಿ ಅಲ್ಫಾ ಈಸ್ ಆಲ್ಸೋ 8 ಅಂದರೆ ರೇಡಿಯಸ್ 1 ಇದ್ದಿದ್ದಕ್ಕೆ ಹಂಗಾಗಿತ್ತು ಈಗ 8 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಆನ್ಸರ್ ಈಸ್ ಬಿ. ಓಕೆ, ನೆಕ್ಸ್ಟ್. Two particles having mass capital M and small m are moving in a circular path having radius capital R and small r. If their time periods are same, then the ratio of angular velocity will be ಅಂತ ಕೇಳಾಕತ್ತಾರೆ. ಈಗ ಎರಡು ಏನ್ರಿ ಬಾಡೀಸ್ ಅದಾವಂತ, ಟೂ ಅಥವಾ ಪಾರ್ಟಿಕಲ್ಸ್ ಅಂತ. ಆ ಎರಡೂ ಪಾರ್ಟಿಕಲ್ಸದ್ದು ಮಾಸ್ ಒಂದ್ರದ್ದು ಕ್ಯಾಪಿಟಲ್ ಎಮ್ ಒಂದ್ರದ್ದು ಸ್ಮಾಲ್ ಎಮ್. ಸೊ ಇಲ್ಲೊಂದು ಪಾರ್ಟಿಕಲ್ ಐತಿ ಆಫ್ ಮಾಸ್ ಕ್ಯಾಪಿಟಲ್ ಎಮ್, ಇಲ್ಲೊಂದು ಪಾರ್ಟಿಕಲ್ ಐತಿ, ಓಕೆ ಇಲ್ಲಿ ಬೇಡ ಒಂದು ಸ್ವಲ್ಪ, ಇಲ್ಲೊಂದು ಪಾರ್ಟಿಕಲ್ ಐತಿ ಅದರದ್ದು ಮಾಸ್ ಸ್ಮಾಲ್ ಎಮ್. ಸೊ ದೀಸ್ ಆರ್ ರಿವಾಲ್ವಿಂಗ್ ಇನ್ ಸರ್ಕ್ಯುಲರ್ ಪಾತ್ಸ್ ವಿತ್ ಡಿಫರೆಂಟ್ ರೇಡಿಯಸ್. ಒಂದು ಬಿಗ್ಗರ್ ರೇಡಿಯಸ್ ಐತಿ ಕ್ಯಾಪಿಟಲ್ ಆರ್, ಇನ್ನೊಂದು ಸ್ಮಾಲ್ ರೇಡಿಯಸ್ ಐತಿ. ಬಟ್ ಅವ್ರು ಏನು ಕೊಟ್ರಂದ್ರೆ ಬೈ ದ ಟೈಮ್ ದ ಸ್ಮಾಲರ್ particle of mass small m completes one circular motion, in the same time ಈ ಕ್ಯಾಪಿಟಲ್ ಎಮ್ ಇರೋಂಥ ಮಾಸದ ಆಬ್ಜೆಕ್ಟು ಒಂದು ಸರ್ಕಲ್ ಮಾಡ್ತೈತಂತೆ. ಅಂದ್ರೆ ದ ಟೈಮ್ ದಟ್ ದೇ ಆರ್ ಟೇಕಿಂಗ್ ಟು ಕವರ್ ದ್ಯಾಟ್ ಒನ್ ಕಂಪ್ಲೀಟ್ ಸರ್ಕಲ್ ಈಸ್ ಸೇಮ್. ಸೊ ಈಗ ಒಂದು ಸರ್ಕಲ್ ಮಾಡೋಕೆ ಅವು ಸೇಮ್ ಟೈಮ್ ತೊಗೊಳಕತ್ತಾವಂದ್ರೆ ಅದ್ರದ್ದು ಆ್ಯಂಗ್ಯುಲಾರ್ ವೆಲಾಸಿಟಿ ಸೇಮ್ ಇರಬೇಕಲ್ಲ. ಈಗ ಆ್ಯಂಗ್ಯುಲಾರ್ ವೆಲಾಸಿಟಿ ಅಂದ್ರೆ ಏನು, ಹೌ ಮಚ್ ಆ್ಯಂಗಲ್ ದೇ ಕವರ್ ಇನ್ ಹೌ ಮಚ್ ಟೈಮ್. ಈಗ ನೋಡ್ರಿ, ನಾನು ಒಂದು ಕೆಲಸ ಮಾಡ್ತೀನಿ. ಆ್ಯಂಗ್ಯುಲಾರ್ ವೆಲಾಸಿಟಿ ಆಫ್ ಬಿಗ್ಗರ್ ಬಾಡಿ, ಇನ್ನೊಂದು ಆ್ಯಂಗ್ಯುಲಾರ್ ವೆಲಾಸಿಟಿ ಆಫ್ ಸ್ಮಾಲರ್ ಬಾಡಿ. ಆ್ಯಂಗ್ಯುಲಾರ್ ವೆಲಾಸಿಟಿಗೆ ಫಾರ್ಮುಲಾ ಏನೈತೆ ನೋಡ್ರಿ, ಥೀಟಾ ಬೈ ಟಿ. ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಟೇಕನ್ ಈಸ್ ಆ್ಯಂಗ್ಯುಲಾರ್ ವೆಲಾಸಿಟಿ. ಹೌದಾ? ಸೊ ಈಗ ನಾನು ಏನು ಮಾಡ್ತೀನಿ, ಎರಡೂ ಟೈಮ್ ಪೀರಿಯಡ್ ಸೇಮ್ ತೊಗೊತಾವಂತ. ಟೈಮ್ ಪೀರಿಯಡ್ ಆಫ್ ದ ಬಿಗ್ಗರ್ ಈಸ್ ಸೇಮ್ ಆ್ಯಸ್ ಟೈಮ್ ಪೀರಿಯಡ್ ಆಫ್ ದ ಸ್ಮಾಲರ್. ನೆಕ್ಸ್ಟ್, ಈಗ ಟೈಮ್ ಪೀರಿಯಡ್ ಅಂದ್ರೆ ಏನು ಹೇಳ್ರಿ, ಇಟ್ ಈಸ್ ದ್ಯಾಟ್ ಟೈಮ್ ಇನ್ ವಿಚ್ ದ ಆಬ್ಜೆಕ್ಟ್ಸ್ ಕಂಪ್ಲೀಟ್ ಒನ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಮಾಡ್ತಾವ. ದೇ ಮೇಕ್ ಒನ್ ಕಂಪ್ಲೀಟ್ ರೊಟೇಷನ್ ಆರ್ ರೆವಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ಒನ್ ಕಂಪ್ಲೀಟ್ ರೊಟೇಷನ್ ಮಾಡಿದಾಗ ವಾಟ್ ಈಸ್ ದ ಆ್ಯಂಗಲ್ ಕವರ್ಡ್, 2π. ಹೌದಾ? ಸೊ ಇಫ್ ಸ್ಮಾಲರ್ ಬಾಡಿ ಆಲ್ಸೋ ಕವರ್ಸ್ ಒನ್ ರೊಟೇಷನ್ ಆರ್ ಇಟ್ ಮೇಕ್ಸ್ ಒನ್ ರೊಟೇಷನ್ ಇನ್ ದ ಸೇಮ್ ಟೈಮ್, ಅದು ಎಷ್ಟು ಆ್ಯಂಗಲ್ ಕವರ್ ಮಾಡಿರ್ತೈತಿ, 2πನ ಕವರ್ ಮಾಡ್ತೈತಿ. ಹೌದಲ್ರಿ? ಸೊ ಈಗ ಇವೆರಡೂ ನೀವು ಕಂಪ್ಯಾರಿಸನ್ ಮಾಡಿದರೆ ಆ್ಯಂಗ್ಯುಲಾರ್ ವೆಲಾಸಿಟಿ ಆಫ್ ದ ಬಿಗ್ಗರ್ ಬಾಡಿ ಆ್ಯಂಡ್ ಆ್ಯಂಗ್ಯುಲಾರ್ ವೆಲಾಸಿಟಿ ಆಫ್ ದ ಸ್ಮಾಲರ್ ಬಾಡಿ, ಆ್ಯಂಗಲ್ ಕವರ್ಡ್ ಈಸ್ ಸೇಮ್ ಇನ್ ದ ಸೇಮ್ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಸೇಮ್ ಅಂತ ಅವರ ಕೊಟ್ಬಿಟ್ಟಾರೆ. ಒನ್ ಟೈಮ್ ಪೀರಿಯಡ್ ಅಂದರೆ 2π ಎಷ್ಟು ಆ್ಯಂಗಲ್ ಕವರ್ ಆಗ್ತೈತೆ ಅದರೊಳಗೆ. ಸೊ ಆ್ಯಂಗಲ್ ಕವರ್ಡ್ ಈಸ್ ಸೇಮ್, time taken is same. That means angular velocity of the bigger body is equals to angular velocity of the smaller body. ಅವ್ರು ನಮಗೆ ಕೇಳಾರೆ ಇವೆರಡರದು ರೇಷಿಯೋ ಎರಡು ಸೇಮ್ ಇದ್ರೆ ಆಬ್ವಿಯಸ್ಲಿ ಆನ್ಸರ್ ವಿಲ್ ಬಿ 1. ಕ್ಲಿಯರ್ ಆತ್ರೀಗಿದೆ? ಓಕೆ, ನೆಕ್ಸ್ಟ್ ಕ್ವಶನ್. ದಿ ಆಂಗ್ಯುಲರ್ ಸ್ಪೀಡ್, when we say angular speed, they are actually asking you what is omega. ಅಂದರೆ angular velocity, angular speed ಎರಡು ಒಂದಾದ. angular speed of a flywheel which is making 120 revolutions per minute is ಅಂತ ಕೇಳಾರೆ. what is the angular speed value of a flywheel which is making 120 revolutions per minute? okay, if you want you can try. ವಿಡಿಯೋ ಪಾಸ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ರಿ ಇದನ್ನು. ಒಮೆಗಾ ಕೇಳಾರೆ ನೋಡ್ರಿ. ಸೊ ಯು ಕ್ಯಾನ್ ಯೂಸ್ ಅ ಫಾರ್ಮುಲಾ ಒಮೆಗಾ ಈಸ್ ಈಕ್ವಲ್ ಟು ಥೀಟಾ ಬೈ ಟಿ ಫಾರ್ ದಿಸ್ ಒನ್. ಓಕೆ, ಸೊ ಇಫ್ ಯು ಹ್ಯಾವ್ ಸಾಲ್ವ್ ದಿಸ್ ಯು ಶುಡ್ ಗೆಟ್ ದಿ ಆನ್ಸರ್ ಆ್ಯಸ್ ಆಪ್ಷನ್ ಎ 4π. ಹೆಂಗೆ ಅಂತಂದ್ರೆ ಈಗ ಒಮೆಗಾ ಈಸ್ ಈಕ್ವಲ್ ಟು ಥೀಟಾ ಬೈ ಟಿ, ಟೈಮ್ ಅವ್ರು ಕೊಟ್ಟಾರ ಪರ್ ಮಿನಿಟ್ ಅಂದಾರ್ರಿ. ಈಗ ಅವರು 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್. ಆ್ಯಂಗಲ್ ಅವರು ಎಷ್ಟು ಆ್ಯಂಗಲ್ ಅಂತ ಕೊಟ್ಟಿಲ್ಲ, 120 ರೆವಲ್ಯೂಷನ್ಸ್ ಅಂತ ಕೊಟ್ಟಾರ. ಸೊ ಒನ್ ರೆವಲ್ಯೂಷನ್ನೊಳಗೆ ಎಷ್ಟು ಆ್ಯಂಗಲ್ ಕವರ್ ಆಗ್ತೈತಿ, ಒಂದು ರೆವಲ್ಯೂಷನ್ ಹಿಂಗೆ ಎಷ್ಟು ಆ್ಯಂಗಲ್ ಕವರ್ ಆಗ್ತೈತಿ, 2π. ಸೊ 120 ರೆವಲ್ಯೂಷನ್ಸ್ ಅಂದರೆ 120 ಇಂಟು 2π. ಹೌದಾ? ಸೊ ಒಮೆಗಾ ಅವ್ರಿಗೆ ಬೇಕಂದ್ರೆ 60 1s 60 2s. ಸೊ 2 ಇಂಟು 2π ವಿಲ್ ಬಿ ಆನ್ಸರ್ 4π. ಸೊ 4π ಐತೆ ನೋಡ್ರಲ್ಲ ಆಪ್ಷನ್ಸ್ನೊಳಗೆ. ಎಸ್, ಡೆಫಿನೆಟ್ಲಿ ಆಪ್ಷನ್ ಎ 4π. ಓಕೆ, ನೆಕ್ಸ್ಟ್ ಕ್ವಶನ್.
A scooter is going round a circular road of radius 100 meter. A scooter is going round a circular road of 100 meter at a speed of 10 meter per second. Then the angular speed of the scooter will be. Andre, once again in this question, they are asking you omega itself. But here, you cannot use omega is equal to theta by t. E type alla. ಇನ್ನೊಂದು ಫಾರ್ಮುಲಾ ಐತೆ, ವಿಚಾರ ಮಾಡಿರಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸಾಲ್ವ್. ಪಾಸ್ ಮಾಡಿ ಸಾಲ್ವ್ ಮಾಡಿರ್ಬೇಕಾರೆ. ಸೊ ಈ ಕ್ವಶನಿಗೆ ಆನ್ಸರ್ ಬರ್ಬೇಕು ಆಪ್ಷನ್ ಬಿ 0.1 ರೇಡಿಯನ್ ಪರ್ ಸೆಕೆಂಡ್. ಹೆಂಗಂದ್ರೆ ಇದು ಆಗಲೇ ಹೇಳಿದ್ನಲ್ಲ, there is a formula which connects linear quantity and angular quantity, particularly linear velocity and angular velocity, which is v is equals to r omega. So if you want to calculate omega, it will be v by r. So velocity or kotara 10 meter per second, radius kotara 100. So definitely 1 by 10 is 0.1 radian per second. Here SI unit of omega is radian per second because omega is equal to theta by t. Angle is the SI unit now ಬರಿತೀವಿ radian, time with the second. This is how it is, radian per second. Okay, next question. In case of uniform circular motion, which of the following physical quantity does not remain constant? Andre, when an object is in circular motion, which of the following quantities do not remain constant? Do not remain constant ಅಂದರೆ ಚೇಂಜ್ ಆಗ್ಬೇಕು, ಇಟ್ ಶುಡ್ ಚೇಂಜ್. ಯಾವುದು ಚೇಂಜ್ ಆಗ್ತೈತೆ, ಇದ್ರ ಪ್ರೀವಿಯಸ್ ಒಂದು ಕ್ವಶನ್ ನೋಡಿದ್ವಿ ನಾವು, ಯಾವುದು ಚೇಂಜ್ ಆಗಂಗಿಲ್ಲ ಅಂಥೇಳಿ. ಈ ಸರ್ತಿ ಈ ಕ್ವಶನ್ ಒಳಗೆ ಅವರು ಯಾವ್ದು ಚೇಂಜ್ ಆಗ್ತೈತಿ ಅಂತ ಕೇಳಾಕತ್ತಾರ. ವಿಲ್ ಸ್ಪೀಡ್ ಚೇಂಜ್ ಆರ್ ಮೊಮೆಂಟಮ್ ಚೇಂಜ್ ಆರ್ ಕೆನೆಟಿಕ್ ಎನರ್ಜಿ ಚೇಂಜ್, ಮಾಸ್ ಆರ್ ಆಂಗ್ಯುಲರ್ ಮೊಮೆಂಟಮ್? ಓಕೆ, ಆನ್ಸರ್ ಫಾರ್ ದಿಸ್ ಈಸ್ ಮೊಮೆಂಟಮ್. ನಮ್ಮ ಫಾರ್ಮುಲಾ ನೆನಪೈತಿ, ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳಿ. ಸೊ ಇಲ್ಲೇ ಆಸ್ ದಿ ಆಬ್ಜೆಕ್ಟ್ ಈಸ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಇಟ್ಸ್ ವೆಲಾಸಿಟಿ ಚೇಂಜಸ್ ಬಿಕಾಸ್ ಆಫ್ ದ ಚೇಂಜ್ ಇನ್ ಡೈರೆಕ್ಷನ್. ಸೊ ಬಿಕಾಸ್ ಆಫ್ ದ್ಯಾಟ್ ಮೊಮೆಂಟಮ್ ಚೇಂಜಸ್. ಉಳ್ಕಿದ್ದು ಇದ್ರೊಳಗೆ ಸ್ಪೀಡು ಮತ್ತು ಕೆನೆಟಿಕ್ ಎನರ್ಜಿ ಮತ್ತು ಮಾಸ್, ಇವು ಮೂರು ಸ್ಕೇಲಾರ್ ಕ್ವಾಂಟಿಟೀಸ್. ಸೊ ದೇ ರಿಮೇನ್ ಕಾನ್ಸ್ಟೆಂಟ್. ಆಂಗ್ಯುಲಾರ್ ಮೊಮೆಂಟಮ್ದು ಕನ್ಸೆಪ್ಟ್ ಬೇರೆ ಐತಿ. ಆಂಗ್ಯುಲಾರ್ ಮೊಮೆಂಟಮ್ ಆ್ಯಕ್ಚುಲಿ ವೆಕ್ಟರ್ ಕ್ವಾಂಟಿಟಿ, ಬಟ್ ಆಂಗ್ಯುಲಾರ್ ಮೊಮೆಂಟಮ್ದು ಡೈರೆಕ್ಷನ್ ಆಕ್ಸಿಯಲ್ ಬರ್ತೈತಿ. ಸೊ ಅದಕ್ಕೆ ಅದು ಹಿಂಗೆ ಸರ್ಕ್ಯುಲರ್ ಮೋಷನ್ನಾಗ ತಿರ್ಗೋಬೇಕಾರೆ ಆ ಆಬ್ಜೆಕ್ಟ್ ಡೈರೆಕ್ಷನ್ ಚೇಂಜ್ ಆದರೆ ಆಂಗ್ಯುಲರ್ ಮೊಮೆಂಟಮ್ ಡೈರೆಕ್ಷನ್ ಆ್ಯಕ್ಚುಲಿ ಚೇಂಜ್ ಆಗಂಗಿಲ್ಲ, ಬಿಕಾಸ್ ಆಂಗ್ಯುಲಾರ್ ಮೊಮೆಂಟಮ್ ಇಸ್ ಆಕ್ಸಿಯಲ್ ವೆಕ್ಟರ್. ಆಕ್ಸಿಯಲ್ ವೆಕ್ಟರ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ ಒಳಗನೆ ಐತೆ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಈಸ್ ಮೊಮೆಂಟಮ್. Next, the direction of the angular velocity vector is along ಅಂತ ಕೇಳಾಕತ್ತಾರೆ. ಸೊ ಈಗ ನಾನು ನಿಮ್ಗೊಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಫಸ್ಟ್ ನೀವು ಆನ್ಸರ್ ಮಾಡಿರಿ, ಅಂದರೆ ಇದು ಅರ್ಥ ಆಗ್ತದೆ. ಸೊ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಈಗ ನೋಡ್ರಿ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರಿಗೆ ವಾಪಸ್ ಹೋಗೋಣ ನಾವು. ಇದು ಇನಿಷಿಯಲ್ ಪೊಸಿಷನ್, ಯಾವುದೋ ಒಂದು ಆಬ್ಜೆಕ್ಟ್ ಹಿಂಗೆ ಮೂವ್ ಹಾಕುವಂಥ ಫೈನಲ್ ಪೊಸಿಷನಿಗೆ ಬಂತು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಡಿಸ್ಪ್ಲೇಸ್ಮೆಂಟ್ ಅಂದರೆ a straight line distance or the shortest distance between initial position and final position. This is called displacement. ಸೊ ಈಗ ನೆಕ್ಸ್ಟ್ ಟೈಮ್ ಯಾರ ನಿಮಗೆ ಕೇಳಿದರು ವಾಟ್ ಈಸ್ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನೀವೇನು ಹೇಳ್ಬೇಕು? ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ನೆಕ್ಸ್ಟ್ ವೆಲಾಸಿಟಿ ಅಂತ ಇನ್ನೊಂದು ವೆಕ್ಟರ್ ಕ್ವಾಂಟಿಟಿ ಬರ್ತೈತಿ. ವಾಟ್ ಈಸ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂತ ಯಾರು ಕೇಳಿದರೆ ಇಟ್ ಈಸ್ ಸೇಮ್ ಆ್ಯಸ್ ದ್ಯಾಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನ್ ಆಗಿರುತ್ತೆ, ವೆಲಾಸಿಟಿನೂ ಅದೇ ಡೈರೆಕ್ಷನ್ ಆಗಿರ್ತೈತಿ. ನಾ ಹೇಳೋದು ಅರ್ಥ ಆಗ್ತದೆ ಈಗ. ಸೊ ಆ ರೀತಿ ಅವ್ರೇನು ಕೇಳಾಕತ್ತಾರ, ನಾವು ಈಗ ಜಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ಹೌ ವಿಲ್ ಬಿ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಹೌ ವಿಲ್ ಬಿ ದ ಡೈರೆಕ್ಷನ್ ಆಫ್ ವೆಲಾಸಿಟಿ. ಆದರೆ ಇವೆರಡು ಲೀನಿಯರ್ ಕ್ವಾಂಟಿಟಿ ಇವು. ಈಗ ಅವ್ರು ಕೇಳಾಕತ್ತಾರ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಆಂಗ್ಯುಲಾರ್ ವೆಲಾಸಿಟಿ ಒಮೆಗಾ. ಈಗ ದೇರ್ ಆರ್ ಟೂ ಕೈಂಡ್ಸ್ ಆಫ್ ವೆಕ್ಟರ್ಸ್. ಇದ್ರ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೋಲಾರ್ ವೆಕ್ಟರ್ಸ್ ಆ್ಯಂಡ್ ದೇರ್ ಆರ್ ಅದರ್ ಕೈಂಡ್ ಆಫ್ ವೆಕ್ಟರ್ಸ್ ಕಾಲ್ಡ್ ಆಸ್ ಆಕ್ಸಿಯಲ್ ವೆಕ್ಟರ್ಸ್. Polar vectors are those whose direction is taken from one end to the other end. Polar, the word polar comes from
ಪೋಲ್ಸ್ ಅಂತ. ಈಗ ಪೋಲ್ ಅಂದ್ರೆ ಏನಿಲ್ಲೇ, ದ ವರ್ಡ್ ಪೋಲ್ ಅಂದರೆ ಎಂಡು. ಸೊ ಈಗ ಇನಿಷಿಯಲ್ ಪೊಸಿಷನ್ ಅಂದ್ರೆ ಒಂದು ಎಂಡ್ ಆಗ್ತೈತಿ, ಫೈನಲ್ ಪೊಸಿಷನ್ ಅಂದರೆ ಇನ್ನೊಂದು ಎಂಡ್ ಆಗ್ತೈತಿ. ಸೊ ಹಂಗಾರೆ ಈಗ ಯಾವ್ಯಾವ ವೆಕ್ಟರ್ಸ್ ಒಂದು ಎಂಡ್ನಿಂದ ಇನ್ನೊಂದು ಎಂಡ್ಗೆ ಹೋಗ್ತಾವಲ್ಲ ಅವಕ್ಕೆ ಪೋಲಾರ್ ವೆಕ್ಟರ್ಸ್ ಅಂತ ಕರೀತಾರೆ. ಈಗ ಲೈಕ್ ನಾ ಆಗಲೇ ಹೇಳಿದೆ, ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಫ್ರಮ್ ಅಂತ ಕೇಳಿದರೆ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್ ಅಂದರೆ ಒಂದು ಎಂಡ್ನಿಂದ ಇನ್ನೊಂದು ಎಂಡಿಗೆ. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಂಥ ವೆಕ್ಟರ್ ಆತ್ರಿ, ಈಗ ಇಟ್ ಈಸ್ ಪೋಲಾರ್ ವೆಕ್ಟರ್. ಲೀನಿಯರ್ ವೆಲಾಸಿಟಿ ಈಸ್ ಸೇಮ್ ಆಸ್ ಡೈರೆಕ್ಷನ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ಆಲ್ಸೋ ಫ್ರಮ್ ಒನ್ ಪೋಲ್ ಟು ಅನದರ್ ಪೋಲ್, ಅದಕ್ಕೆ ವೆಲಾಸಿಟಿ ಈಸ್ ಆಲ್ಸೋ ಅ ಪೋಲಾರ್ ವೆಕ್ಟರ್. ನೆಕ್ಸ್ಟ್ ಮೊಮೆಂಟಮ್ depends on velocity. So direction of momentum is same as that of velocity. So momentum is another example of polar vector. Innond set of vectors irtav called as axial vectors whose direction is taken along the axis of rotation. Particularly this comes when we have circular motion, when we have objects moving in circular path. ಈಗ ಇದು ಆಬ್ಜೆಕ್ಟ್ ಹಿಂಗೆ ತಿರ್ಗಾಗದಂತ ತಿಕ್ಕೋರಿ, ಅವಾಗ ಅದರದ್ದು ಸೆಂಟರ್ ಇಲ್ಲಿ ನಾವು ಅದರದ್ದು ಆ್ಯಕ್ಸಿಸ್ ಕನ್ಸಿಡರ್ ಮಾಡ್ತೀವಿ ನೋಡ್ರಿ. ಈಗ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತ ಕರೀತಾರೆ. ಸೊ ವೆನ್ ಆ್ಯನ್ ಆಬ್ಜೆಕ್ಟ್ ಆ್ಯಕ್ಚುಲಿ ಸ್ಟಾರ್ಟ್ಸ್ ಟು ಮೂವ್ ಇನ್ ಸರ್ಕ್ಯುಲರ್ ಮೋಷನ್, ಅವಾಗ ಆ್ಯಂಗ್ಯುಲಾರ್ ಕ್ವಾಂಟಿಟೀಸ್ ಬರ್ತಾವಲ್ಲ, ಥೀಟಾ, ಒಮೆಗಾ, ಅಲ್ಫಾ, ಟಾರ್ಕ್, ಇವೆಲ್ಲ ಆ್ಯಂಗ್ಯುಲಾರ್ ಕ್ವಾಂಟಿಟೀಸ್, ಆ್ಯಂಗ್ಯುಲಾರ್ ವೆಕ್ಟರ್ಸ್. ಇವುಗಳ ಡೈರೆಕ್ಷನನ್ನು ಅಲಾಂಗ್ ದ ಆ್ಯಕ್ಸಿಸ್ ತೊಗೊತಾರೆ. ಅಂದ್ರೆ ಡೈರೆಕ್ಷನ್ ಆಫ್ ದ ಸರ್ಕ್ಯುಲರ್ ಮೋಷನ್ ಆ್ಯಂಟಿ ಕ್ಲಾಕ್ ವೈಸ್ ಇದ್ರೆ ಒನ್ ಟೈಪ್, ಕ್ಲಾಕ್ ವೈಸ್ ಇದ್ರೆ ಒನ್ ಟೈಪ್, ಈ ರೀತಿ ಚೇಂಜ್ ಆಗ್ತೈತಿ. ಒಟ್ ಡೈರೆಕ್ಷನ್ ಆಫ್ ದೀಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಎಕ್ಸಿಲರೇಷನ್, ಟಾರ್ಕ್, ಇವಿಷ್ಟು ದೇ ಆರ್ ಟೇಕನ್ ಅಲಾಂಗ್ ದ ಆಕ್ಸಸ್ ಆಫ್ ರೊಟೇಷನ್ ಆಫ್ ದ ಸರ್ಕ್ಯುಲರ್ ಮೋಷನ್. ಸೊ ದ್ಯಾಟ್ಸ್ ವೈ ದೀಸ್ ವೆಕ್ಟರ್ಸ್ ಆರ್ ಕಾಲ್ಡ್ ಆಸ್ ಏನು ಕರೀತಾರೆ, ಇವಕ್ಕೆ ಆಕ್ಸಿಯಲ್ ವೆಕ್ಟರ್ಸ್ ಅಂತ ಕರೀತಾರೆ. ಆ್ಯಂಡ್ ನಮ್ಮ ಕ್ವಶನ್ನಾಗ ಅವ್ರು ಏನು ಕೇಳಿದ್ರಲ್ಲ, ಆಂಗ್ಯುಲರ್ ವೆಲಾಸಿಟಿ ಈಸ್ ಒನ್ ಸಚ್ ಆಕ್ಸಿಯಲ್ ವೆಕ್ಟರ್. ಸೊ ಇಲ್ಲಿ ಕ್ವಶನ್ ನೋಡ್ರಿ ಏನೈತಿ, ದ ಡೈರೆಕ್ಷನ್ ಆಫ್ ದ ಆಂಗ್ಯುಲರ್ ವೆಲಾಸಿಟಿ ವೆಕ್ಟರ್ ಈಸ್ ಅಲಾಂಗ್ ಅಂತ ಕೇಳ್ಯಾರ. ಆನ್ಸರ್ ಈಗ ಆಪ್ಷನ್ ಡಿ, ಇಟ್ ಈಸ್ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ನೆಕ್ಸ್ಟ್ ಒನ್, ಆ ಸ್ಟೋನ್ ಆಫ್ ಮಾಸ್ ಎಮ್, ಇದು ಕ್ವೈಟ್ ಸಿಂಪಲ್ ಕ್ವಶನ್ ಐತಿದೆ, ನಿಮ್ಗೆ ಹೈಸ್ಕೂಲ್ನೊಳಗೂ ಕಲ್ತಿರ್ತೀರಿ ಇದನ್ನು. ಆ ಸ್ಟೋನ್ ಆಫ್ ಮಾಸ್ ಎಮ್ ಟೈಡ್ ಟು ಅ ಸ್ಟ್ರಿಂಗ್ ಆಫ್ ಲೆಂತ್ ಎಲ್ ಈಸ್ rotated in a circle with the other end of the string at the center. The speed of the stone is v. If the string breaks, ಅಂದ್ರೆ ನಾವು ಒಂದು ಹಗ್ಗಕ್ಕೆ ಕಲ್ಲು ಕಟ್ಟಿ ಹಿಂಗೆ ತಿರುಗಿಸುವಂತ ಹೋದಾಗ ಅದನ್ನು ಸಡನ್ಲಿ ಅದು ಹಗ್ಗ ಕಟ್ ಆಗಿಬಿಡ್ತಂದ್ರೆ ಆ ಸ್ಟೋನ್ ಹೆಂಗೆ ಹೋಗ್ತೈತಿ? ಓಕೆ, ಆಪ್ಷನ್ ಎ ಹೇಳ್ತಾವೆ, ಇಟ್ ಮೂವ್ಸ್ ಟುವರ್ಡ್ಸ್ ಸೆಂಟರ್ ಆರ್ ಅವೇ ಫ್ರಮ್ ಸೆಂಟರ್, ಇಟ್ ಮೂವ್ಸ್ ಅಲಾಂಗ್ ದ ಟ್ಯಾಂಜೆಂಟ್, ಇಟ್ ಸ್ಟಾಪ್ಸ್, ಏನೇನೋ ಕೊಟ್ಟರೆ. ಆನ್ಸರ್ ಏನಿದಕ್ಕೆ ನಿಮ್ಗೆ ಗೊತ್ತಿರ್ತೈತಿ, ಇಟ್ ಮೂವ್ಸ್ ಅಲಾಂಗ್ ದ ಟ್ಯಾಂಜೆಂಟ್, ಟ್ಯಾಂಜೆನ್ಷಿಯಲ್ ಮೋಷನ್ ಬರ್ತೈತೆ ಅದಕ್ಕೆ. ಓಕೆ, ನೆಕ್ಸ್ಟ್ ಒನ್, ಆಂಗ್ಯುಲರ್ ವೆಲಾಸಿಟಿ ಆಫ್ ಸೆಕೆಂಡ್ ಹ್ಯಾಂಡ್ ಆಫ್ ಅ ಕ್ಲಾಕ್. ಈ ಕ್ಲಾಕ್ನೊಳಗೆ ಮಿನಿಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್ ಅಂತಿರ್ತಾವಲ್ಲ, ಅದರೊಳಗಿಂದ ಆ ಸೆಕೆಂಡ್ ಹ್ಯಾಂಡಿದ್ದು ಆಂಗ್ಯುಲರ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ಯಾರ. ಓಕೆ, ಟ್ರೈ ಮಾಡಿರಿ, ಸಿಂಪಲ್ ಐತಿದೆ. ಓಕೆ, ಇದಕ್ಕೆ ಆನ್ಸರ್ ಆಪ್ಷನ್ ಎ π/30 ರೇಡಿಯನ್ ಪರ್ ಸೆಕೆಂಡ್ ಬರ್ತದೆ. ಹೆಂಗಂದ್ರೆ, ಸೊ ಈಗ ಆಂಗ್ಯುಲರ್ ವೆಲಾಸಿಟಿ ಕೇಳಿಲ್ಲ ರೀ, ಅವ್ರು ಆಂಗ್ಯುಲರ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಕವರ್ ಡಿವೈಡ್ ಬೈ ಟೈಮ್ ಟೇಕನ್, ಹೌದಾ? ಸೊ ಈಗ ಸೆಕೆಂಡ್ ಹ್ಯಾಂಡ್ ಅಂದರೆ ಒನ್ ಕಂಪ್ಲೀಟ್ ರೊಟೇಷನ್ ಮಾಡೋಕೆ ಅದು ಎಷ್ಟು ಟೈಮ್ ತೊಗೊತೈತಿ? ಸೆಕೆಂಡ್ ಹ್ಯಾಂಡ್ 60 ಸೆಕೆಂಡ್ಸ್. ಎಷ್ಟು ಆ್ಯಂಗಲ್ ಅದು ಕವರ್ ಮಾಡ್ತೈತೆ ಅಷ್ಟರೊಳಗೆ ಅಂದರೆ ಇಟ್ ವಿಲ್ ಕವರ್ 360 ಡಿಗ್ರಿ. ಬಟ್ ಅವ್ರು ಇಲ್ಲೇ ಆಪ್ಷನ್ಸನ್ನು 360 ಹಂಗೆ ಯೂಸ್ ಮಾಡಿಲ್ಲ, ರೇಡಿಯನ್ ಒಳಗೆ ಬರ್ದಾರೆ. ಸೊ ಐ ವಿಲ್ ಹ್ಯಾವ್ ಟು ರೈಟ್ 2π. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಆನ್ಸರ್ ಈಸ್ π/30 ರೇಡಿಯನ್ ಪರ್ ಸೆಕೆಂಡ್. ನೆಕ್ಸ್ಟ್, ಅ ವೀಲ್ ಹ್ಯಾಸ್ ಆಂಗ್ಯುಲಾರ್ ಎಕ್ಸಿಲರೇಷನ್ 3 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಆಂಗ್ಯುಲಾರ್ ಎಕ್ಸಿಲರೇಷನ್ ಅಂದರೆ ಅವರು ಯಾವ ವ್ಯಾಲ್ಯೂ ಕೊಟ್ಟಾರೆ? ನಮ್ಗೆ ಅಲ್ಫಾ ವ್ಯಾಲ್ಯೂ ಕೊಟ್ಟಾರೆ. ಆ್ಯಂಡ್ ಅದರದ್ದು ಇನಿಷಿಯಲ್ ಆಂಗ್ಯುಲಾರ್ ಸ್ಪೀಡ್ ಅಂತ, ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್ ಅಂದರೆ ω0. ಈಗ ಇದು ಹೆಂಗಂದ್ರೆ, ನಿಮ್ಗೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ನಾಗಿಂದ ಇಕ್ವೇಷನ್ಸ್ ಆಫ್ ಮೋಷನ್ ನೆನಪಿದ್ರೆ ಅಲ್ಲಿ ಫಾರ್ಮುಲಾ ಬರೀತೀವಿ ನೋಡ್ರಿ ನಾವು, ಲೈಕ್ v = u + at ಅಂತ.
ಸೊ ಇಲ್ಲೇ ಈ ಚಾಪ್ಟರ್ನೊಳಗದು ಏನಾಗ್ತೈತೆ ಅಂದರೆ ಫೈನಲ್ ಆ್ಯಂಗುಲರ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ಆ್ಯಂಗುಲರ್ ವೆಲಾಸಿಟಿ ಪ್ಲಸ್ ಆ್ಯಂಗುಲರ್ ಎಕ್ಸಿಲರೇಷನ್ ಇಂಟು ಟೈಮ್. ಅಂದರೆ ನಾವು ರೀಪ್ಲೇಸ್ ಮಾಡ್ಕೊಂಡು ಬರ್ತೀವಿ. ಸಿಮಿಲರ್ಲಿ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಇನ್ನೊಂದು ಫಾರ್ಮುಲಾ ಇತ್ತು. ಸೊ ಇದರೊಳಗೆ ಎಸ್ ಅಂದ್ರೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್, ಈ ಕಡೆ ಬರ್ತೈತೆ. ಹಂಗಾರೆ ಈ ಚಾಪ್ಟರ್ನೊಳಗೆ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್. ಇನಿಷಿಯಲ್ ವೆಲಾಸಿಟಿ ಜಗದಾಗ ಇನಿಷಿಯಲ್ ಆ್ಯಂಗುಲರ್ ವೆಲಾಸಿಟಿ, ಟೈಮ್ ಸೇಮ್ ಉಳಿತೈತಿ, ಪ್ಲಸ್ ಹಾಫ್ ಅಲ್ಫಾ ಟಿ ಸ್ಕ್ವೇರ್. ಸೊ ಈ ರೀತಿ ಬರ್ತಾವೆ. ಸೊ ಈ ಕ್ವಶನ್ನಾಗ ಅವ್ರು ಏನೇನು ವ್ಯಾಲ್ಯೂಸ್ ಕೊಟ್ಟಾರ ಚೆಕ್ ಮಾಡ್ಕೊಂಡು ನಾವು ಇನ್ನೊಂದು ಸರ್ತಿ. ದೇ ಹ್ಯಾವ್ ಗಿವನ್ ಅಸ್ ದ ವ್ಯಾಲ್ಯೂ ಆಫ್ ಅಲ್ಫಾ ವಿಚ್ ಈಸ್ 3. ದೇ ಹ್ಯಾವ್ ಗಿವನ್ ಅಸ್ ದಿ ವ್ಯಾಲ್ಯೂ ಆಫ್ ಇನಿಷಿಯಲ್ ಆ್ಯಂಗುಲರ್ ವೆಲಾಸಿಟಿ ವಿಚ್ ಈಸ್ 2. ಟೈಮ್ ಕೊಟ್ಟಾರ. ಇನ್ ಅ ಟೈಮ್ 2 seconds ಆ ವೀಲ್ ಹಿಂಗೆ ತಿರ್ಗಾಕತ್ತಂತೆ. ಇನ್ ಅ ಟೈಮ್ ಆಫ್ 2 seconds ಇಟ್ ಹ್ಯಾಸ್ ರೊಟೇಟೆಡ್ ಥ್ರೂ ಆ್ಯನ್ ಆ್ಯಂಗಲ್, ಅಂದ್ರೆ ಆ್ಯಂಗಲ್ ಇನ್ ರೇಡಿಯನ್ಸ್. ಅಂದರೆ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ಥೀಟಾ. ಓಕೆ, ಸೊ ಡೈರೆಕ್ಟ್ಲಿ ಇದನ್ನು ಹೆಂಗೆ ಸಾಲ್ವ್ ಮಾಡೋಕಂತ ಹೇಳ್ಬಿಡ್ತೀನಿ. ಇದು ಫಾರ್ಮುಲಾ ಐತಲ್ಲ, ಥೀಟಾ ಈಸ್ ಈಕ್ವಲ್ಸ್ ಟು, ನಾ ಈಗ ಜಸ್ಟ್ ಹೇಳಿನಲ್ರಿ, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಅಕಾರ್ಡಿಂಗ್ ಟು ದ್ಯಾಟ್ ಥೀಟಾ ಇಸ್ ಈಕ್ವಲ್ಸ್ ಟು ಒಮೆಗಾ ನಾಟ್ ಟಿ ಪ್ಲಸ್ ಹಾಫ್ ಅಲ್ಫಾ ಟಿ ಸ್ಕ್ವೇರ್ ಬರ್ತದೆ. ಸೊ ಒಮೆಗಾ ನಾಟ್ ಅವ್ರು ಕೊಟ್ಟಾರ 2, ಟೈಮ್ ಕೊಟ್ಟಾರ 2 seconds ಪ್ಲಸ್ ಹಾಫ್, ಅಲ್ಫಾ ವ್ಯಾಲ್ಯೂ ಅಂದರೆ ಆ್ಯಂಗುಲರ್ ಎಕ್ಸಿಲರೇಷನ್ ಕೊಟ್ಟಾರ 3 ಮಲ್ಟಿಪ್ಲೈ ಬೈ ಟೈಮ್ ಮತ್ತು 2 ಕೊಟ್ಟಾರ, ಅದು ಸ್ಕ್ವೇರ್ ಮಾಡಿದರೆ 4, 2 1 2 2 ಇಲ್ಲೇ 3 2 6 ಆತ, ಈ ಕಡೆ 2 2 4 ಆತ, 6 + 4 ಈಸ್ 10 ರೇಡಿಯನ್ ಆನ್ಸರ್. ಸೊ ಈ ರೀತಿ ಇವು ಕ್ವಶನ್ ನೋಡಿದ ಕೂಡಲೇ ನಮಗೆ ಸಮ್ಟೈಮ್ಸ್ ಇದನ್ನು ಸಾಲ್ವ್ ಮಾಡೋಕ್ಕೆ ಬರಲಿಕ್ಕಿಲ್ಲ ನಮಗೆ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಈ ಚಾಪ್ಟರ್ನೊಳಗೆ ಆಲ್ಮೋಸ್ಟ್ ಹಿಂಗೆ ಇರ್ತಾವೆ. ಆಲ್ರೆಡಿ ನಾವು ಕಲ್ತಂಥ ಫಾರ್ಮುಲಾನ ಒಂದು ಬೇರೆ ಫಾರ್ಮ್ಯಾಟ್ನೊಳಗೆ ಯೂಸ್ ಮಾಡ್ತೀವಿ ನಾವು ಅಷ್ಟೇ. ಓಕೆ, ನೆಕ್ಸ್ಟ್ ಒನ್. ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಾರೆ. ಇಲ್ಲೇ ಒಂದು ಕನ್ಸೆಪ್ಟ್ ಬಂತೀಗ ಕಾಲ್ಡ್ ಆಸ್ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ಈ ಮೊಮೆಂಟ್ ಆಫ್ ಇನರ್ಷಿಯಾ ಕನ್ಸೆಪ್ಟನ್ನು ಈಗ ನಾವು ಫಸ್ಟಿಗೆ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರದ್ದು. ಓಕೆ, ಅದಾದಮೇಲೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣಂತ. ಈಗ ನಾವು ಇದ್ರೊಳಗೆ ಕಲ್ತಿರ್ತೀವಿ ರೀ, ಏನಂದ್ರೆ ಲೀನಿಯರ್ ಕ್ವಾಂಟಿಟೀಸಿಗೆ ಸಂಬಂಧಪಟ್ಟಂಗೆ ಪರ್ಟಿಕ್ಯುಲರ್ಲಿ ಇದು ಚಾಪ್ಟರ್ ನೆನಪಿರ್ಬೇಕು ನಿಮ್ಗೆ, ಲಾಸ್ ಆಫ್ ಮೋಷನ್. ಸೊ ಲಾಸ್ ಆಫ್ ಮೋಷನ್ ಚಾಪ್ಟರ್ನೊಳಗೆ ಒಂದು ಟಾಪಿಕ್ ಬರ್ತೈತೆ, ಸಮಥಿಂಗ್ ಕಾಲ್ಡ್ ಆಸ್ ಇನರ್ಷಿಯಾ ಅಂಥೇಳಿ. ಸೊ ಈ ಟಾಪಿಕ್ ಇನರ್ಷಿಯಾದೊಳಗೆ ಆ್ಯಕ್ಚುಲಿ ದ ವರ್ಡ್ ಇನರ್ಷಿಯಾ ಮೀನ್ಸ್ ಲೇಸಿನೆಸ್, or we can define it as it is a property by the virtue of which a body tends to, or it tries to continue in its state of rest or uniform motion unless a force is exerted on it. ಅಂದ್ರೆ ಒಂದು ಆಬ್ಜೆಕ್ಟಿಗೆ ಇನರ್ಷಿಯಾ ಇತ್ತಂದ್ರೆ ಮತ್ತು ಅದ್ರಾಗ ವೆರೈಟಿ ಬರ್ತಾವೆ. ನಿಮ್ಗೆ ನೆನಪಿದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ನೋಡಿರ್ತೀವಿ ನಾವು, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತ ಕಲ್ತಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟಿಗೆ ಇನರ್ಷಿಯಾ ಆಫ್ ರೆಸ್ಟ್ ಇತ್ತಂದರೆ ದಿಸ್ ಆಬ್ಜೆಕ್ಟ್ ವಿಲ್ ಕಂಟಿನ್ಯೂ ಟು ಬಿ ಆಟ್ ರೆಸ್ಟ್ ಅಂಟಿಲ್ ದೆರ್ ಈಸ್ ಸಮ್ ಕೈಂಡ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್. ಸೊ ಇದು ಏನು ನಾವು ಕಲ್ತೀವಲ್ಲ, ಆ ಇನರ್ಷಿಯಾ ಬರೀ ಇನರ್ಷಿಯಾ ಅಲ್ಲದು. ಆ್ಯಕ್ಚುವಲ್ ನೇಮ್ ಆಫ್ ದ್ಯಾಟ್ ಈಸ್ ಲೀನಿಯರ್ ಇನರ್ಷಿಯಾ. ಓಕೆ, ಸೊ ಈಗ ಲೈಕ್ ನಾನು ಇವಂಗೆ ಈ ಚಾಪ್ಟರ್ದು ಈಗ ನಾವು ಸ್ಟಾರ್ಟ್ ಮಾಡಿದಾಗಿಂದ ಹೇಳಾಕತ್ತೀನಿ, ಹೆಂಗೆ ಲೀನಿಯರ್ ಕ್ವಾಂಟಿಟೀಸ್ ಇರ್ತಾವಲ್ಲ ಅದ ಟೈಪ್ ಈ ಚಾಪ್ಟರ್ನೊಳಗೆ ಅದರದ್ದು ಕರೆಸ್ಪಾಂಡಿಂಗ್ ಆ್ಯಂಗುಲಾರ್ ಕ್ವಾಂಟಿಟೀಸ್ ಬರ್ತಾವಂತೆ. ಹೆಂಗೆ ಲೀನಿಯರ್ ಇನರ್ಷಿಯಾ ಅಂತ ಒಂದು ಐತಲ್ಲ, ಇದರದ್ದು ಕರೆಸ್ಪಾಂಡಿಂಗ್ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಆ್ಯಂಗುಲಾರ್ ಇನರ್ಷಿಯಾ, ಆರ್ ವಿಚ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ರೊಟೇಷ್ನಲ್ ಇನರ್ಷಿಯಾ ಅಂತ. ನೋಡ್ರಿ, ನಾವು ಲಾಸ್ ಆಫ್ ಮೋಷನ್ ಚಾಪ್ಟರ್ನೊಳಗೆ ಕಲ್ತಿದ್ದು ಲೀನಿಯರ್ ಇನರ್ಷಿಯಾ, ಹೌದಾ? ಈ ಚಾಪ್ಟರ್ನೊಳಗೆ ಬರ್ತೈತಿ ರೊಟೇಷ್ನಲ್ ಇನರ್ಷಿಯಾ. ರೊಟೇಷ್ನಲ್ ಇನರ್ಷಿಯಾ ಅಂತ ಅಂದ್ರೆ ಹೆಂಗೆ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ, ಈ ನಿಮ್ಮ ಮನೆಯೊಳಗೆ ಫ್ಯಾನ್ ಇರ್ತಾವಲ್ಲ, ಸೊ ಫ್ಯಾನ್ ಹಚ್ಚಿದ ತಕ್ಷಣ ಇಮ್ಮಿಡಿಯೇಟ್, ಈಗ ಫಾರ್ ಎಕ್ಸಾಂಪಲ್ ಅಲ್ಲೇ ಬೇರೆ ಬೇರೆ ಸ್ಪೀಡ್ನೊಳಗೆ ನಾವು ಆಪ್ರೇಟ್ ಮಾಡ್ಬೋದು ಫ್ಯಾನನ್ನು. ನೀವು 5th ನಂಬರ್ ಹೈಯೆಸ್ಟ್ ಮ್ಯಾಕ್ಸಿಮಮ್ ಸ್ಪೀಡ್ನೊಳಗೆ ಅದನ್ನು ಫ್ಯಾನ್ ರೊಟೇಷನ್ ಮಾಡ್ಬೇಕಂತ ಮಾಡಿರಿ. ಅದನ್ನು ಆನ್ ಮಾಡಿದ ತಕ್ಷಣ ಡಸ್ ಇಟ್ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ 5? ಇನಿಷಿಯಲಿ ಸ್ಲೋ ಇರ್ತೈತೆ ಅದು ಫ್ಯಾನ್, ಸ್ಲೋ ರೊಟೇಷನ್ ಆಗ್ತೈತೆ, ಸೊಕಾಸ್ ರೊಟೇಷನ್ ಹಾಕೋಂತ ವೆಲಾಸಿಟಿ ಇನ್ಕ್ರೀಸ್ ಮಾಡ್ಕೊಂತ ಫಾಸ್ಟ್ ಆಗ್ತೈತಿ. ಬಿಕಾಸ್ ಯಾಕೆ ಹಂಗೆ ಆಗ್ತೈತಿ ಅಂದ್ರೆ ದ ಫ್ಯಾನ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ರೊಟೇಷ್ನಲ್ ಇನರ್ಷಿಯಾ. ಇನಿಷಿಯಲಿ
ವೆನ್ ದ ಫ್ಯಾನ್ ಈಸ್ ಆಟ್ ರೆಸ್ಟ್, ನೀವು ಇನ್ನೂ ಸ್ವಿಚ್ ಆನ್ ಮಾಡಿಲ್ಲ, ಫ್ಯಾನ್ ರೆಸ್ಟ್ನೊಳಗಿದ್ದಾಗ ದ ಫ್ಯಾನ್ ವಾಂಟ್ಸ್ ಟು ಬಿ ಆಟ್ ರೆಸ್ಟ್, ಇಟ್ ಡಸ್ ನಾಟ್ ವಾಂಟ್ ಟು ರೊಟೇಟ್. ನೀವು ಫ್ಯಾನಿಗೆ ಹೋಗಿ ಕೇಳಿದರೆ ನಾ ರೊಟೇಟ್ ಆಗಂಗಿಲ್ಲ ಅಂತ ಹೇಳ್ತೈತಿ ಈಗ ಅದು. ಓಕೆ, ಒಂದು ಸರ್ತಿ ನೀವು ಮ್ಯಾಕ್ಸಿಮಮ್ ಸ್ಪೀಡ್ ತನಕ ಅದನ್ನು ತೊಗೊಂಡು ಹೋಗಿ ಫಾರ್ ಎಕ್ಸಾಂಪಲ್ ಒಂದೊಂದು ಕಡೆ 4 ಇರ್ತಾವೆ ಒಬ್ಬರು ಮನೆಯೊಳಗೆ, 5 ತನಕ ಅದನ್ನು ರೊಟೇಟ್ ಮಾಡ್ಸಕತ್ತೀರಿ, ವೆರಿ ರ್ಯಾಪಿಡ್ ಅದು ತಿರ್ಗಾಕತ್ತೈತಿ ಯಾವುದು ಫ್ಯಾನ್. ಅಲ್ಲಿಂದ ಆಫ್ ನೀವು ಮಾಡಿರಿ, ದಟ್ ಈಸ್ ಲೈಕ್ ಅವಾಗ ಅದು ಹೆಂಗೆ ಬಿಹೇವ್ ಆಗ್ತೈತಲ್ಲ, ದಟ್ ಈಸ್ ಲೈಕ್ ಇನರ್ಷಿ ಆಫ್ ಮೋಷನ್ ಇದ್ದಂಗೆ. ಒನ್ಸ್ ದ ಫ್ಯಾನ್ ಸ್ಟಾರ್ಟ್ಸ್ ಟು ರೊಟೇಟ್, ಇಟ್ ಡಸಂಟ್ ವಾಂಟ್ ಟು ಸ್ಟಾಪ್. If it has stopped and if it is at rest, it doesn't want to rotate. So this is the best example for rotational inertia. Okay, ಇನ್ನೊಂದು ಸರ್ತಿ, the physical quantity inertia or the quantity inertia which we have learnt in the chapter laws of motion is actually linear inertia. The one which we are going to learn now is rotational inertia. ಬಟ್ ಆ್ಯಕ್ಚುಲಿ ಇಲ್ಲೊಂದು ವರ್ಡ್ ಬಂದಿತ್ತೀಗ, ಸಮಥಿಂಗ್ ಕಾಲ್ಡ್ ಆಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಸ್ಟಾರ್ಟಿಂಗ್ ಇದು ಕನ್ಫ್ಯೂಷನ್ ಆಗ್ತೈತೆ, ಏನಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಇಟ್ ಸೆಲ್ಫ್ ಈಸ್ ರೊಟೇಷ್ನಲ್ ಇನರ್ಷಿಯಾ ಅಂಥೇಳಿ. ನೋ, ಇಟ್ಸ್ ನಾಟ್. ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ನಾಟ್ ರೊಟೇಷ್ನಲ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ದ ಒನ್ ವಿಚ್ ಈಸ್ ದ ಮೆಜರ್ಮೆಂಟ್ ಆಫ್ ರೊಟೇಷ್ನಲ್ ಇನರ್ಷಿಯಾ. ಇಟ್ ಈಸ್ ದ ಮೆಜರ್ಮೆಂಟ್ ಆಫ್ ರೊಟೇಷ್ನಲ್ ಇನರ್ಷಿಯಾ. ಅಂದ್ರೆ ಈಗ ಒಂದು ಫ್ಯಾನ್ ಆಯಿತು, ಏನೋ ಒಂದು ಬೇರೆ ಆಬ್ಜೆಕ್ಟ್ ಐತಿ, ನಿಮ್ಗೆ ಆ ಫ್ಯಾನದ್ದು ರೊಟೇಷ್ನಲ್ ಇನರ್ಷಿಯಾ ಮೆಜರ್ ಮಾಡ್ಬೇಕಂತ ಮಾಡಿದರೆ ವಿ ಕೆನಾಟ್ ಡೈರೆಕ್ಟ್ಲಿ ಮೆಜರ್ ರೊಟೇಷ್ನಲ್ ಇನರ್ಷಿಯಾ ಬೈ ಮೆಜರಿಂಗ್ ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಹ್ಯಾಸ್ ಅ ಫಾರ್ಮುಲಾ. ಬೈ ಮೆಜರಿಂಗ್ ಮೊಮೆಂಟ್ ಆಫ್ ಇನರ್ಷಿಯಾ ವಿ ಕ್ಯಾನ್ ಡಿಸೈಡ್ ಹೌ ಮಚ್ ರೊಟೇಷ್ನಲ್ ಇನರ್ಷಿಯಾ ದ್ಯಾಟ್ ಫ್ಯಾನ್ ಹ್ಯಾಸ್. ದಟ್ ಮೀನ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಮೊಮೆಂಟ್ ಆಫ್ ಇನರ್ಷಿಯಾ ಸಿಂಬಾಲ್ ಬರ್ತದೆ ಒಂದು ಕ್ಯಾಪಿಟಲ್ ಐ ಅಂತ. Moment of inertia is not rotational inertia. Moment of inertia is actually the measurement of rotational inertia. So like mass is measurement of linear inertia. ನಿಮಗೆ ಗೊತ್ತಿದ್ರೆ ಅಥವಾ ನೆನಪಿದ್ರೆ ಏನು, mass is measurement of linear inertia. Okay, just a minute. ಈಗ ಮಾಸ್ ಈಸ್ ದ ಮೆಜರ್ಮೆಂಟ್ ಆಫ್ ಲೀನಿಯರ್ ಇನರ್ಷಿಯಾ ಅಂದ್ರೆ ಏನು, ಈಗ ಒಂದು ಆಬ್ಜೆಕ್ಟಿಗೆ ಹೈಯರ್ ದ ಮಾಸ್, ಹೈಯರ್ ಈಸ್ ದ ಲೀನಿಯರ್ ಇನರ್ಷಿಯಾ. ಲೀನಿಯರ್ ಇನರ್ಷಿಯಾ ಅಂದ್ರೆ ಲೇಸಿನೆಸ್. ನಾ ಹೇಳಿದ್ನಲ್ಲ, ಲಾಸ್ ಆಫ್ ಮೋಷನ್ ಚಾಪ್ಟರ್ನ ಕಲ್ತಿರ್ತೀವಲ್ಲ ನಾವು, ಇನರ್ಷಿಯಾ ಆಫ್ ರೆಸ್ಟ್, ಮೋಷನ್ ಆರ್ ಡೈರೆಕ್ಷನ್ ಯಾವುದೇ ಇರಲಿ, ದ್ಯಾಟ್ ಈಸ್ ಆ್ಯಕ್ಚುಲಿ ಲೀನಿಯರ್ ಇನರ್ಷಿಯಾ ವಿಚ್ ಈಸ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ದ ಮಾಸ್. ಹೈಯರ್ ದ ಮಾಸ್, higher is linear inertia. Similarly, higher the moment of inertia, higher is rotational inertia. So like mass is directly or in ಸ್ವಲ್ಪ ಉಲ್ಟಾ ಬರೋಣ, ಹೆಂಗೆ ಬರೀತೀನಿ ಅಂದ್ರೆ ಈಗ inertia is directly proportional to mass. Similarly, rotational inertia is directly proportional to moment of inertia. ಮಾಮ್ ಆಫ್ ಇನರ್ಷಿಯಾ ಆಗ್ತದೆ, ಮೊಮೆಂಟ್ ಆಫ್ ಇನರ್ಷಿಯಾ ಸಿಂಬಾಲ್ ಅದರದ್ದು ಐ ಅಂತ ಇರುತ್ತೆ. ಸೊ ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ದ ಮೆಜರ್ಮೆಂಟ್ ಆಫ್ ರೊಟೇಷನಲ್ ಇನರ್ಷಿಯಾ ಅಂದರೆ ದಿಸ್ ಮೊಮೆಂಟ್ ಆಫ್ ಇನರ್ಷಿಯಾ ಹ್ಯಾಸ್ ಅ ಫಾರ್ಮುಲಾ. ಏನು ಫಾರ್ಮುಲಾ ಅಂದರೆ ಐ ಇಸ್ ಈಕ್ವಲ್ಸ್ ಟು m/r². ಲೈಕ್ ಇದು ಹೆಂಗಂದ್ರೆ ಇದೊಂದು ಫ್ಯಾನ್ ಅಂತ ತಿಳ್ಕೊರಿ. ಓಕೆ, ಹಂಗೆ ಅಪ್ರಾಕ್ಸಿಮೇಟ್ ಡ್ರಾ ಮಾಡ್ತೀನಿ ನಾನು ಅದು ಈ ರೀತಿ. ಸೊ ಇದ್ರದ್ದು ಮೊಮೆಂಟ್ ಆಫ್ ಇನರ್ಷಿಯಾ ನಾವು ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಕ್ಯಾಪಿಟಲ್ ಎಮ್ ಅಂದರೆ ಎಂಟೈರ್ ಮಾಸ್ ಆಫ್ ದ ಫ್ಯಾನ್ ಪೂರ್ತಿ. ಇದ್ರದ್ದು ಇಲ್ಲಿ ವಿಂಗ್ಸ್ ಇರ್ತಾವಲ್ಲ, ವಿಂಗ್ಸ್ ರೆಕ್ ಇರ್ತಾವಲ್ಲ, ಅದರದ್ದೆಲ್ಲ ಹಿಡ್ಕೊಂಡು ಟೋಟಲ್ ಮಾಸ್ ಆಫ್ ದ ಫ್ಯಾನ್ ಮಲ್ಟಿಪ್ಲೈಡ್ ಬೈ. ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಯಾವಾಗಲೂ ಸರ್ಕ್ಯುಲರ್ ಮೋಷನ್ ಒಳಗಿರುವಂಥ ಆಬ್ಜೆಕ್ಟ್ಸ್ ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಫ್ಯಾನ್ ವೆನ್ ಇಟ್ ಸ್ಟಾರ್ಟ್ಸ್ ಟು ರೊಟೇಟ್, ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಆಕ್ಸಸ್ ಆಫ್ ರೊಟೇಷನ್ ವಿಚ್ ಆ್ಯಕ್ಚುಲಿ ಪಾಸಸ್ ಥ್ರೂ ದ ಸೆಂಟರ್. ಇಲ್ಲಿರುತ್ತೆ ಆಕ್ಸಸ್ ಆಫ್ ರೊಟೇಷನ್. ಸೊ ಆ ಆಕ್ಸಸ್ ಆಫ್ ರೊಟೇಷನ್ನಿಂದ ನೀವು ರೇಡಿಯಸ್ ಮೆಜರ್ ಮಾಡಿದರೆ, ರೇಡಿಯಸ್ ವೆಕ್ಟರ್ ಅಂತ ಕರೀತಾರೆ ಅದಕ್ಕೆ. ಅಂದರೆ ಇವು ಬ್ಲೇಡ್ಸ್ ಇರ್ತಾವಲ್ಲ, ವಿಂಗ್ಸ್ ಅಥವಾ ಬ್ಲೇಡ್ಸ್ ಅಂತ ಆ್ಯಕ್ಚುಲಿ ಏನು ಕರೀತಾರಲ್ಲ, ಆ ಬ್ಲೇಡ್ ಎಂಡ್ ತನಕ ಅಲ್ಲಿಂದ, ಅಂದರೆ ಇಲ್ಲಿ ಸೆಂಟರ್ ಆಫ್ ದ ಫ್ಯಾನ್ ಇಲ್ಲಿಂದ ಎಂಡ್ ತನಕ ಇದು ರೇಡಿಯಸ್ ವೆಕ್ಟರ್ ಅಂತ ನಾವು ಕರಿತೀವಿ. ಇವು ಎರಡೂ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ಮಾಸ್ ಆಫ್ ದ ಫ್ಯಾನ್ ಮಲ್ಟಿಪ್ಲೈಡ್ ಬೈ ಸ್ಕ್ವೇರ್ ಆಫ್ ದ ರೇಡಿಯಸ್ ವೆಕ್ಟರ್.
ಅದು ನಿಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಕೊಡ್ತೈತಿ. ಸೊ ದ ಫಾರ್ಮುಲಾ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ mr². what will be its SI unit? Quite clearly it is kg meter square. ಸೊ ಇಷ್ಟು ಮೊಮೆಂಟ್ ಆಫ್ ಇನರ್ಷಿಯಾಗೆ ಸಂಬಂಧಪಟ್ಟಂಗೆ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಈಗ ನಮ್ಮ ಕ್ವಶನ್ಸನ್ನು ಕಂಟಿನ್ಯೂ ಮಾಡೋಣಂತ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಂತ. ಯಾವುದು ನಾಟ್ ಕರೆಕ್ಟ್ ಅಂದರೆ ವಿಚ್ ಈಸ್ ರಾಂಗ್ ಅಂತ ಕೇಳಕತ್ತಾರೆ ಈಗ ಅವ್ರು. ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಇಂಡಿಪೆಂಡೆಂಟ್ ಆಫ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ. ಜಸ್ಟ್ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ನಾವು ಫಾರ್ಮುಲಾ ನೋಡಿದ್ವಲ್ಲ ರೀ, I = mr² ಇತ್ತು. ಎಮ್ ಅಂದ್ರೆ ಮಾಸ್, ಆರ್ ಅಂದ್ರೆ ರೇಡಿಯಸ್ ವೆಕ್ಟರ್. ಅಲ್ಲೇ ಶೇಪ್ ಸೈಜ್ ಬರಲಿಲ್ಲ, ಫಾರ್ಮುಲಾದಾಗ ಸಂಬಂಧ ಇಲ್ಲ. ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಡಸ್ ನಾಟ್ ಡಿಪೆಂಡ್ ಆನ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ. ಅಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್, ಬಟ್ ವಿ ವಾಂಟ್ ಅ ಸ್ಟೇಟ್ಮೆಂಟ್ ವಿಚ್ ಈಸ್ ರಾಂಗ್. ಸೊ ಅದಕ್ಕೆ ಆಪ್ಷನ್ ಎ ಈಸ್ ನಾಟ್ ದಿ ಆನ್ಸರ್. ನೆಕ್ಸ್ಟ್, ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ಚಾಯ್ಸ್ ಆಫ್ ಆಕ್ಸಸ್. ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ಚಾಯ್ಸ್ ಆಫ್ ಆಕ್ಸಸ್ ಅಂದ್ರೆ ಏನು? ಈ ಪಾಯಿಂಟನ್ನು ನಾನು ನೆಕ್ಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಂತ. ಇದ್ರ ನೆಕ್ಸ್ಟ್ ಆಪ್ಷನ್ಗೆ ಬರ್ರಿ. ಸೊ ಇದು ನೆಕ್ಸ್ಟ್ ಆಪ್ಷನ್ ಒಳಗೆ ಏನೈತಿ, ಮೊಮೆಂಟ್ ಆಫ್ ಇನರ್ಷಿಯಾ ಡಸ್ ನಾಟ್ ಡಿಪೆಂಡ್ ಆನ್ ಮಾಸ್ ಆಫ್ ದ ಬಾಡಿ. ಕ್ವೈಟ್ ಕ್ಲಿಯರ್ಲಿ ಫ್ರಮ್ ದ ಫಾರ್ಮುಲಾ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಅದು ಮಾಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಇದು ಸಿ ಆಪ್ಷನ್ ಹೇಳ್ತೈತಿ ಮಾಸ್ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂಥೇಳಿ. ಸೊ ನಮ್ಗೆ ಆ್ಯಕ್ಚುಲಿ ಏನು ರಾಂಗ್ ಸ್ಟೇಟ್ಮೆಂಟ್ ಬೇಕಾಗಿತ್ತಲ್ಲ ಇದು. ಸೊ ಆನ್ಸರ್ ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ ಡಸ್ ನಾಟ್ ಡಿಪೆಂಡ್ ಆನ್ ಮಾಸ್. ಸೊ ವಾಪಸ್ ಸೆಕೆಂಡ್ ಪಾಯಿಂಟಿಗೆ ಬರೋಣ. ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ಚಾಯ್ಸ್ ಆಫ್ ಆಕ್ಸಸ್. ಏನಿದೆ ಆಕ್ಸಸ್ ಅಂತ ಹೇಳ್ತೀನಿ ನಾ. ಜಸ್ಟ್ ಈಗ ನಿಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಯೂಸ್ ಮಾಡೋಕೆ ಅದು ಫ್ಯಾನದು ಒಂದು ಡೈಗ್ರಾಮ್ ಹಾಕಿದ್ದೆ. ಸೊ ಈ ಫ್ಯಾನ್ ಹೆಂಗೈತಲ್ಲ, ಇದಕ್ಕೊಂದು ರೆಗ್ಯುಲರ್ ಶೇಪ್ ಇರ್ತೈತಿ, ಹೌದಿಲ್ಲ ರೀ? ಫ್ಯಾನ್ ಅಂದ ತಕ್ಷಣ ಒಂದು ಇಮೇಜ್ ಬರುತ್ತೆ ನಮ್ಮ ತಲೆಗೆ, ಒಂದು ಶೇಪ್ ಇರ್ತೈತಿ. ಸೊ ಅದ ನೀವು ಒಂದು ಇರ್ರೆಗ್ಯುಲರ್ ಶೇಪ್ಡ್ ಆಬ್ಜೆಕ್ಟ್, ಒಂದು ರಾಕ್ ತೊಗೊಂಡ್ರಿ ಅಂತ ತಿಳ್ಕೊರಿ, ಒಂದು ದೊಡ್ಡದು. ಸೊ ರಾಕ್ ತೊಗೊಂಡ್ರಿ ಅಂದ್ರೆ ಇದ್ರದ್ದು ಮೊಮೆಂಟ್ ಆಫ್ ಇನರ್ಷಿಯಾ ನಾವು ಹೆಂಗೆ ಕ್ಯಾಲ್ಕ್ ಮಾಡಬೇಕು? ಸೊ ಫಾರ್ಮುಲಾ ಅಂತೂ ಐತಿ, I = m ಜಗದಾಗ ಸರ್ ನಾವು ಕ್ಯಾಪಿಟಲ್ ಎಮ್ ಅಂದ್ರೆ ಈ ರಾಕದ ಮಾಸ್ ಹಾಕ್ತೀವಿ. ಸೊ ಹಾಕ್ರಿ. ಮುಂದೆ ಈ ರೇಡಿಯಸ್ ವೆಕ್ಟರ್ ಸ್ಕ್ವೇರ್ ಜಗದಾಗ ಏನು ಹಾಕಬೇಕು? ಈಗ ಫ್ಯಾನಿಗೆ ಅಂದ್ರೆ ಒಂದು ಆಕ್ಸಿಸ್ ಆಫ್ ರೊಟೇಷನ್ ಇರ್ತೈತಲ್ಲ ಸೆಂಟರ್ನೊಳಗೆ, ಹಂಗೆ ಇಲ್ಲೇ ನಾವು ಈ ರಾಕನ್ನು ಹಿಂಗೆ ತಿರ್ಗಿಸಾಕತ್ತೀವಿ ಅಂತ ತಿಳ್ಕೊರಿ. ಈ ರೀತಿ ರಾಕನ್ನು ತಿರ್ಗಿಸಾಕ್ತೀವಿ ಹಂಗೆ ಇಮ್ಯಾಜಿನೇಷನ್ನೊಳಗೆ. ಸೊ ಈಗ ಹಿಂಗೆ ತಿರ್ಗಿಸಾಕತ್ತೀವಿ ಅಂದ್ರೆ ಇದು ಅದರದ್ದು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಅನ್ಕೋರಿ. ಈಗ ನೀವು ಫ್ಯಾನದ ಎಕ್ಸಾಂಪಲ್ ತೊಗೊಂಡ್ರೆ ನೀವು ಅದ್ರದ್ದು ಯಾವುದರ ಬ್ಲೇಡ್ ತೊಗೋರಿ. ಓಕೆ, ಇದೊಂದು ಅಪ್ರಾಕ್ಸಿಮೇಟ್ ಹಂಗೆ ಡೈಗ್ರಾಮ್ ಮಾಡತ್ತೀನಿ. ಯಾವುದರ ಬ್ಲೇಡ್ ತೊಗೋರಿ, ಆ ಸೆಂಟರ್ ಆಫ್ ಫ್ಯಾನಿಂದ ನೀವು ಈ ಬ್ಲೇಡಿಗರ ತೊಗೋರಿ. ಅದು ಫಾರ್ ಎಕ್ಸಾಂಪಲ್ ಒಂದು 35 ಸೆಂಟಿಮೀಟರ್ ಇತ್ತಂದ್ರೆ ಇಲ್ಲಿಂದನೂ 35 ಸೆಂಟಿಮೀಟರ್, ಹಿಂಗೂ 35 ಸೆಂಟಿಮೀಟರ್ ಇರ್ತೈತಿ. ಈಗ ಅದಕ್ಕೆ ನಾವು ಆರ್ ಈಸಿಲಿ ತೊಗೊಂಡ್ಬಿಡ್ತೀವಿ ಫ್ಯಾನ್ ಕೇಸ್ನೊಳಗೆ. ಬಟ್ ಈ ರಾಕ್ ಕೇಸ್ನೊಳಗೆ ಈ ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲೈತಲ್ಲ, ಇಲ್ಲಿಂದ ನೀವು ಇದು ಡಿಸ್ಟೆನ್ಸ್ ತೊಗೋರಿ, ಆರ್ ವ್ಯಾಲ್ಯೂ ಚೇಂಜ್, ಇಲ್ಲಿ ಡಿಸ್ಟೆನ್ಸ್ ತೊಗೋರಿ, ಆರ್ ವ್ಯಾಲ್ಯೂ ಚೇಂಜ್. ಸೊ ಹಿಂಗಿದ್ದಾಗ ವೆನ್ ವಿ ಹ್ಯಾವ್ ಅ ಇರ್ರೆಗ್ಯುಲರ್ ಶೇಪ್ಡ್ ಬಾಡಿ, ಅವಾಗ ಈ ಬಾಡಿ ಹೆಂಗೆ ಕನ್ಸಿಡರ್ ಮಾಡ್ತಾರಂದ್ರೆ ದಿಸ್ ಬಾಡಿ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅ ಸಿಂಗಲ್ ಬಾಡಿ ಆರ್ ಸಿಂಗಲ್ ಪಾರ್ಟಿಕಲ್, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಅದಕ್ಕೆ ಈ ಚಾಪ್ಟರ್ ಹೆಸರು ಹಿಂಗೆ ಕರೀತಾರೆ. ನಾವು ಸ್ಟಾರ್ಟಿಂಗ್ ಫ್ರಮ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ನಿಂದ ವರ್ಕ್ ಪವರ್ ಎನರ್ಜಿ ಚಾಪ್ಟರ್ಸ್ನೊಳಗೆ ವಿ ಟ್ರೀಟೆಡ್ ಎವ್ರಿ ಬಾಡಿ ಆ್ಯಸ್ ಅ ಪಾರ್ಟಿಕಲ್. ಅದೊಂದು ಟ್ರೈನ್ ಇರಲಿ ಒಂದು ಸಣ್ಣ ಪಾರ್ಟಿಕಲ್, ಬಸ್ ಇರಲಿ ಇದ ಪಾರ್ಟಿಕಲ್, ಹಿಂಗೆ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ಸರ್ಕ್ಯುಲರ್ ಮೋಷನ್ ವಿ ಕೆನಾಟ್ ಕನ್ಸಿಡರ್ some of the objects and particularly irregular objects as single particle. We have to consider them as system of particles. So ಇಲ್ಲೇನ ಹಿಂಗೆ ಡಾಟ್ ಹಾಕಾಗತ್ತೀನಲ್ಲ, ಸೊ ಹಿಂಗೆ ಇರ್ರೆಗ್ಯುಲರ್ ಶೇಪ್ಡ್ ಇದ್ದಾಗ ನೀವೇನು ಮಾಡ್ಬೇಕಾಗ್ತದೆ, ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಈಚ್ ಆಫ್ ದೀಸ್ ಪಾರ್ಟಿಕಲ್ಸ್. ಅಂದ್ರೆ ಈಗ ಇವು ಚಿಕ್ಕಿ ಹಾಕ್ಕೊಂತ ಹೊಂಟಿನಲ್ಲ ನಾನು, ಅದರೊಳಗೆ ಯಾವುದೋ ಒಂದು ಅಂದ್ರೆ ಇವು ಪಾರ್ಟಿಕಲ್ಸ್ ಇವೆಲ್ಲ, ಯಾವುದೋ ಒಂದು ಪಾರ್ಟಿಕಲ್ ಇದು ಫಾರ್ ಎಕ್ಸಾಂಪಲ್ ಇದು ತೊಗೊಂಡ್ರೆ ಇದ್ರದ್ದು ಮಾಸ್ ಐತಿ m1, ಇನ್ನೊಂದು ಪಾರ್ಟಿಕಲ್ ತಗೋರಿ ಇದ್ರದ್ದು ಮಾಸ್ ಐತಿ ಫಾರ್ ಎಕ್ಸಾಂಪಲ್ m2. ಸೊ ಫಸ್ಟು ಇಲ್ಲೇ ನಾವು ಮಾರ್ಕ್ ಮಾಡಿದಲ್ಲ ಅದರದ್ದು ಡಿಸ್ಟೆನ್ಸ್ ಇಲ್ಲಿಂದ ಐತಿ r1, ನೆಕ್ಸ್ಟ್ ಇಲ್ಲಿಂದಲೇ ಡಿಸ್ಟೆನ್ಸ್ ಐತಿ r2. ಓಕೆ, ಇನ್ನೊಂದು ಪಾರ್ಟಿಕಲ್ನ ಮಾರ್ಕ್ ಮಾಡ್ತೀನಿ, ಲೆಟ್ ಅಸ್ ಸೇ ಇದ್ರದ್ದು ಮಾಸ್ ಐತಿ m3 ಆ್ಯಂಡ್ ಫ್ರಾಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಇಟ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆಫ್ r3. ಸೊ ಈಗ ಇರ್ರೆಗ್ಯುಲರ್ ಶೇಪ್ ಇದ್ದಾಗ ಏನು ಮಾಡ್ತಾರೆ ಗೊತ್ತೇನ,
ಪ್ರತಿಯೊಂದು ಪಾರ್ಟಿಕಲ್, ಆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಒಳಗಿರಂಥ ಪ್ರತಿಯೊಂದು ಪಾರ್ಟಿಕಲ್ದು ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡ್ತಾರೆ. ಅವಾಗ ಹೆಂಗಾಗ್ತದೆ ಅಂದ್ರೆ ಅದು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಎಂಟೈರ್ ಬಾಡಿ ಇಸ್ ಈಕ್ವಲ್ಸ್ ಟು m1r1² ಪ್ಲಸ್ m2r2². ಈಚ್ ಪಾರ್ಟಿಕಲ್ ತೊಗೊಂಡು ಹೋಗ್ತಾರೆ. ಸೊ ಆನ್ ಅಪ್ ಟು mn/n². ಈ ರೀತಿ ಆಗ್ತೈತಿ ಅದು. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದ್ರೆ, ಆ ರಾಕದ್ದು ನೀವು ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಯಾವ ಆ್ಯಕ್ಸಿಸ್ ನೀವು ಚೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಅದ್ರದ್ದು ಮೊಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂ ಚೇಂಜ್ ಆಕೊಂತ ಹೋಗ್ತೈತಿ. ಸೊ ಇಲ್ಲಿ ಆಪ್ಷನ್ ಬಿ ಒಳಗಿತ್ತು ಏನಂತ, ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ದ ಚಾಯ್ಸ್ ಆಫ್ ಆ್ಯಕ್ಸಸ್. ಎಸ್, ಇಟ್ ಡಿಪೆಂಡ್ಸ್ ಆನ್ ದ ಚಾಯ್ಸ್ ಆಫ್ ಆ್ಯಕ್ಸಸ್. ಯಾಕಂದ್ರೆ ಇಲ್ಲೊಂದು ಆ್ಯಕ್ಸಸ್ ಡ್ರಾ ಮಾಡೀನಿ ಈಗ. ಇನ್ಸ್ಟೆಡ್ ಆಫ್ ದ್ಯಾಟ್ ಆ್ಯಕ್ಸಸ್, ಇಫ್ ಯು ಚೂಸ್ ದಿಸ್ ಒನ್ ಆ್ಯಸ್ ದಿ ಆ್ಯಕ್ಸಸ್, ಅಗೇನ್ ದ ವ್ಯಾಲ್ಯೂ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಚೇಂಜಸ್. ಬಿಕಾಸ್ ಇಲ್ಲದೆ ನಾವು ಪಾರ್ಟಿಕಲ್ಸ್ ಹಿಂಗೆ ಮಾರ್ಕ್ ಮಾಡಿರ್ತೀವಲ್ಲ, ನೀವು ಇದನ್ನು ಪಾರ್ಟಿಕಲ್ ತೊಗೊರಿ, ಫಸ್ಟ್ ಪಾರ್ಟಿಕಲ್ ಇದ್ರದ್ದು ಮಾಸ್ ಐತಿ m1. ಫಸ್ಟ್ ಆ್ಯಕ್ಸ್ ಆಫ್ ರೊಟೇಷನ್ ತೊಗೊಂಡ್ರಿ ನೀವು ಬ್ಲ್ಯಾಕ್ ಕಲರ್ದು, ಅವಾಗೇನು ವ್ಯಾಲ್ಯೂ ಬರುತ್ತಲ್ಲ r1, ಇದ ಸೇಮ್ ಪಾರ್ಟಿಕಲ್ದು ಈ ರೆಡ್ ಆ್ಯಕ್ಸ್ ಆಫ್ ರೊಟೇಷನಿಂದ ನೀವು ಡಿಸ್ಟೆನ್ಸ್ ತೊಗೊಂಡ್ರೆ ದಟ್ ಬಿಕಮ್ಸ್ r1’. ವ್ಯಾಲ್ಯೂ ಚೇಂಜ್ ಆಗ್ತಿಕತ್ತೆ. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಆನ್ಸರ್ ಇನ್ ಮೊಮೆಂಟ್ ಆಫ್ ಇನರ್ಷಿಯಾ ಬರ್ತದಲ್ಲ, ಫೈನಲ್ ಆನ್ಸರ್ ದಟ್ ವಿಲ್ ಡಿಫರ್. ಸೊ ದ ವ್ಯಾಲ್ಯೂ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ವಿಚ್ ಆ್ಯಕ್ಸ್ ಆಫ್ ರೊಟೇಷನ್ ಯು ಚೂಸ್. ಸೊ ಈ ವಿಷಯ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀಗ. ನೆಕ್ಸ್ಟ್ ಕ್ವಶನ್ ಹೋಗೋಣಂತೆ. ಓಕೆ, ಸೊ ನೆಕ್ಸ್ಟ್ ಒನ್, ಅ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ಆನ್ ಅ ರೊಟೇಟಿಂಗ್ ಸ್ಟೂಲ್, ಸ್ಪ್ರೆಡಿಂಗ್ ಹೀಸ್ ಆರ್ಮ್ಸ್. He suddenly contracts his arms. His angular momentum increases. Moment of inertia increases. Moment of inertia decreases. Angular momentum decreases. ಈ ರೀತಿ ಕ್ವಶನ್ಸ್ ಕೇಳಾರ. ಸೊ ಏನಾಗ್ತೈತಿ ಅಂತಂದು ನೋಡೋಣ. ಸೊ ಈಗ ಇದು ಫಾರ್ ಎಕ್ಸಾಂಪಲ್ ಸ್ಟೂಲ ಇದು. ಓಕೆ, ಇಲ್ಲಿ ಬಿಡ್ರಿ, ಇಷ್ಟು ಸಾಕು. ಕಾಲಿನ ಸ್ಟೂಲಲ್ಲ, ಇಲ್ಲದಾವು ಹೋಲಿ. ಸೊ ಇದ್ರ ಮೇಲೆ ಒಬ್ಬ ನಿಂತು ಹಿಂಗೆ ಕೈನ ಸ್ಪ್ರೆಡ್ ಮಾಡಿ ನಿಂತಾನಂತೀಗ. ಒಂದು ಕೈ ಸ್ವಲ್ಪ ಹೆಚ್ಚಿಗೆ ಉದ್ದ ಆಗ್ತದೆ, ಈ ಸಲ ಗಿಡ್ಡ ಆಯ್ತು, ಹೋಗ್ಬಿಡ್ರಿ. ಸೊ ಈಗ ಹಿಂಗೆ ಸ್ಟೂಲ್ ಮೇಲೆ ನಿಂತು ತಿರ್ಗಾಕತ್ತಾನ. ಹೀ ಈಸ್ ಆ್ಯಕ್ಚುಲಿ ರೊಟೇಟಿಂಗ್. ಯಾಕಂತ ಗೊತ್ತಿಲ್ಲ ನನಗೆ. ಸೊ ಹಿಂಗೆ ತಿರುಗಿಸ್ಬೇಕಾರೆ ಸಡನ್ಲಿ ಇವ್ನ ಎರಡು ಕೈ ಹಿಂಗೆ ಒಳಗೆ ತೊಗೊಂಡ್ಬಿಡ್ತಾನಂತ. ಸೊ ಅವಾಗ ವಾಟ್ ಹ್ಯಾಪನ್ಸ್ ಅಂತ ಕೇಳ್ಯಾರ. ಅಲ್ಲೇ ಕ್ವಶನ್ ಎರಡು ರೀತಿ ಅದಾವೆ ಆಪ್ಷನ್ಸ್ನೊಳಗೆ. ಒಂದು, ದೇ ಆರ್ ಟಾಕಿಂಗ್ ಅಬೌಟ್ ವೆದರ್ ಹೀಸ್ ಆ್ಯಂಗುಲರ್ ಮೊಮೆಂಟಮ್ ಚೇಂಜಸ್ ಆರ್ ನಾಟ್. ಆ್ಯಂಡ್ ನೆಕ್ಸ್ಟ್ ದೇ ಆರ್ ಟಾಕಿಂಗ್ ಅಬೌಟ್ ವೆದರ್ his moment of inertia changes or not ಅಂತ, or how it changes, whether it increases or decreases, ಆ ರೀತಿ ಕೇಳಾಗತ್ತಾರ. ಸೊ ಇದಕ್ಕೆ ಆನ್ಸರ್ ಫಸ್ಟಿಗೆ ಹೇಳ್ತೀನಿ, ಆಮೇಲೆ ಆ್ಯಂಗುಲರ್ ಮೊಮೆಂಟಮ್ ಅಂದ್ರೆ ಏನಂತ ನೋಡೋಣಂತೆ. ಸೊ ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಏನೈತೆ ನೋಡ್ರಿ, I = mr². ಸೊ ಆ ಪರ್ಸನ್ ತಿರುಗಬೇಕಾರೆ ವೆನ್ ಹಿ ಟೇಕ್ಸ್ ಹೀಸ್ ಆರ್ಮ್ಸ್ ಇನ್ಸೈಡ್, ಅವನದು ಮಾಸ್ ಅಂತೂ ಚೇಂಜ್ ಆಗಂಗಿಲ್ಲ. ಆದ್ರೆ ಏನು ಚೇಂಜ್ ಆಗ್ತೈತಿ ಅಂದ್ರೆ, ಈಗ ಲೈಕ್ ನೋಡ್ರಿ, ಸೊ ಹಿಂಗೆ ಆರ್ಮ್ಸನ್ನು ಸ್ಟ್ರೆಚ್ ಮಾಡಿ ನಿಂತಾಗ ಈ ಆ್ಯಕ್ಸಸ್ ಆಫ್ ರೊಟೇಷನ್ನಿಂದ ಆ ರೇಡಿಯಸ್ ವೆಕ್ಟರ್ ಅಂತ ನಾವು ಮೆಜರ್ ಮಾಡ್ತೀವಲ್ಲ, ಇದು ಆರ್ ವ್ಯಾಲ್ಯೂ. ವೆನ್ ಹಿ ಈಸ್ ರೊಟೇಟಿಂಗ್ ಲೈಕ್ ದಿಸ್ ವಿಲ್ ಬಿಕಮ್ ಹಿಸ್ ಆ್ಯಕ್ಸಸ್ ಆಫ್ ರೊಟೇಷನ್. ಸೊ ಅವಾಗ ಇಲ್ಲೇ ಎರಡೂ ಕಡೆ ಆರ್ ವ್ಯಾಲ್ಯೂ ಜಾಸ್ತಿ ಐತಿ ಆ್ಯಕ್ಸಸ್ ಆಫ್ ರೊಟೇಷನ್ನಿಂದ ಈ ರೇಡಿಯಸ್ ವೆಕ್ಟರ್ ನಾವು ಮೆಜರ್ ಮಾಡಿದರೆ. ಸೊ ಅವಾಗ ಆಬ್ವಿಯಸ್ಲಿ ಆರ್ಮ್ಸ್ ಸ್ಪ್ರೆಡ್ ಆದಾಗ ಮೊಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂ ಈಸ್ ಮೋರ್. ವೆನ್ ಹಿ ಟೇಕ್ಸ್ ಹೀಸ್ ಆರ್ಮ್ಸ್ ಇನ್ಸೈಡ್, ಅಂದ್ರೆ ಹಿಂಗೆ ಕೈ ಮಡಚಿದ್ನಂದ್ರೆ, ಕೈ ಮಡಚಿಕೊಂಡು ಒಳಗೆ ತೊಗೊಂಬಂದ ಅಂದ್ರೆ ಹಿಂಗೆ, ಅವಾಗ ರೇಡಿಯಸ್ ವೆಕ್ಟರ್ ಚೇಂಜ್ ಆಗ್ತಿದೆ. ಆ್ಯಕ್ಸಸ್ ಆಫ್ ರೊಟೇಷನ್ನಿಂದ ರೇಡಿಯಸ್ ವೆಕ್ಟರ್ ವ್ಯಾಲ್ಯೂ ಕಡಿಮೆ ಆಗ್ತೀಗ. ಸೊ ಕ್ವೈಟ್ ಆಬ್ವಿಯಸ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಇಲ್ಲೇ ಡಿಕ್ರೀಸ್ ಆಗ್ತೈತಿ ಅಂತ ಆನ್ಸರ್. ಯಾಕಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ವೆಕ್ಟರ್ ಹೋಲ್ ಸ್ಕ್ವೇರ್. ಸೊ ಆ್ಯಸ್ ಇನ್ ದಿಸ್ ಕೇಸ್ ರೇಡಿಯಸ್ ವೆಕ್ಟರ್ ಡಿಕ್ರೀಸಸ್, ಮೊಮೆಂಟ್ ಆಫ್ ಇನರ್ಷಿಯಾ ಆಲ್ಸೋ ಡಿಕ್ರೀಸಸ್. ಇದು ಆನ್ಸರ್. ಸೊ ಇನ್ನೊಂದು ಅವ್ರ ಆ್ಯಂಗುಲರ್ ಮೊಮೆಂಟಮ್ ಅಂತ ಏನೋ ಮಾತಾಡಕತ್ತಿದ್ರಲ್ಲ, ಲೈಕ್ ವಿ ನೋ ದ್ಯಾಟ್ there is a physical quantity called as linear momentum with the formula P = mv. There is one more thing called as angular momentum. ನಾ ಈಗ ಈ ಚಾಪ್ಟರ್ನಾಗ ಇದನ್ನು ಡಿಸ್ಕಸ್ ಮಾಡ್ಕೊತ ಬರಾಕತ್ತೀವಿ ನಾವು. ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಬದಲಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್, ಲೀನಿಯರ್ ವೆಲಾಸಿಟಿ ಬದಲಿ ಆ್ಯಂಗುಲರ್ ವೆಲಾಸಿಟಿ. ಹಂಗೆ ಲೀನಿಯರ್ ಮೊಮೆಂಟಮ್
ಅದ್ರ ಬದಲಿ ಇಲ್ಲೇ ಆ್ಯಂಗ್ಯುಲಾರ್ ಮೊಮೆಂಟಮ್. ಸೊ ಆ್ಯಂಗ್ಯುಲಾರ್ ಮೊಮೆಂಟಮ್ ಫಾರ್ಮುಲಾ ಇದು ಎಮ್ ವಿ ಅಷ್ಟೇ ಬರ್ತೈತಿ, ಇದು ಎಮ್ ವಿ ಆರ್ ಅಂತ ಎಕ್ಸ್ಟ್ರಾ ನೀವು ರೇಡಿಯಸ್ಸನ್ನೇ ಮಲ್ಟಿಪ್ಲೈ ಮಾಡಿದರೆ ದಟ್ ವಿಲ್ ಗಿವ್ ಯು ಆ್ಯಂಗ್ಯುಲಾರ್ ಮೊಮೆಂಟಮ್. ಓಕೆ, ಸೊ ಇನ್ನೊಂದು ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಆ್ಯಂಗ್ಯುಲಾರ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಇನ್ನೊಂದು ಫಾರ್ಮುಲಾ ಬರುತ್ತೆ ಆ್ಯಂಗ್ಯುಲಾರ್ ಮೊಮೆಂಟಮ್ಗೆ, ಆರ್ ಕ್ರಾಸ್ ಪಿ ಅಂತ ಹೇಳಿ. ಅಂದರೆ ಇದು ಲೀನಿಯರ್ ಮೊಮೆಂಟಮ್. ಈ ಎಮ್ ವಿ ಆರನ್ನು ನಾವು ಎಮ್ ವಿ ಜಗದಾಗ ಪಿ ಬರೆದು ಅದನ್ನು ಕ್ರಾಸ್ ಪ್ರಾಡಕ್ಟ್ ಫಾರ್ಮ್ನಾಗ ಬರೀತಾರೆ. ಕ್ರಾಸ್ ಪ್ರಾಡಕ್ಟ್ ನಿಮ್ಗೆ ನೆನಪಿರ್ಬೇಕು, ಇಟ್ ಈಸ್ ಅ ಮಲ್ಟಿಪ್ಲಿಕೇಶನ್ ಆಫ್ ಟೂ ವೆಕ್ಟರ್ಸ್ ರಿಸಲ್ಟಿಂಗ್ ಇನ್ ಟು ಅ ವೆಕ್ಟರ್. ಸೊ ಆ್ಯಂಗ್ಯುಲಾರ್ ಮೊಮೆಂಟಮ್ ಈಸ್ ಒನ್ ಸಚ್ ಎಕ್ಸಾಂಪಲ್ ವೇರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಆರ್ ಕ್ರಾಸ್ ಪಿ. ಹಿಂಗೂ ಬರಿಬೋದು ನೀವು ಫಾರ್ಮುಲಾ, ಆ್ಯಂಗ್ಯುಲಾರ್ ಮೊಮೆಂಟಮ್ ಮತ್ತು ಎಮ್ ವಿ ಆರ್ ಹಿಂಗೂ ಬರಿಬೋದು. ಓಕೆ, ಇದು ಟೈಮ್ನಾಗ ಇನ್ನೊಂದು ಹೇಳ್ತೀನಿ, ಇನ್ನೊಂದು ನೀವು ಇದನ್ನು ಕಲ್ತಿರ್ತೀರಿ, PUC 2 ಒಳಗೂ ಬಂದಿರುತ್ತೆ, ಸಮಥಿಂಗ್ ಕಾಲ್ಡ್ ಆಸ್ ಟಾರ್ಕ್. ಟಾರ್ಕ್ ಈಸ್ ರೇಡಿಯಸ್ ವೆಕ್ಟರ್ ಮಲ್ಟಿಪ್ಲೈಡ್ ಬೈ ಫೋರ್ಸ್. ಫೋರ್ಸ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲೀನಿಯರ್ ಮೋಷನ್. ಒಂದು ಬಾಡಿ ಮೇಲೆ ನೀವು ಫೋರ್ಸ್ ಹಾಕಿದ್ರೆ ಅದರದ್ದು ಲೀನಿಯರ್ ಮೋಷನ್ ಸ್ಟಾರ್ಟ್ ಆಗ್ತದೆ. ಸೊ ಫೋರ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲೀನಿಯರ್ ಮೋಷನ್. ಸಿಮಿಲರ್ಲಿ ಟಾರ್ಕ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೊಟೇಷ್ನಲ್ ಮೋಷನ್. ಹೆಂಗೆ ಅಂತಂದ್ರೆ ಇದೊಂದು ಡೋರ್ ಐತೆ ಅಂತಿಕೋರಿ. ಸೊ ಡೋರ್ ಇದ್ದಿದ್ದು ಹ್ಯಾಂಡಲ್, ಇಲ್ಲಿ ಡೋರನ್ನು ಫಿಕ್ಸ್ ಮಾಡಿರ್ತಾರೆ ಹಿಂಜಸ್ ಯೂಸ್ ಮಾಡಿ ಒಂದು 3 ಕಡೆ ಹಿಂಗೆ. ಸೊ ಈಗ ನೀವು ಡೋರ್ ಓಪನ್ ಮಾಡ್ಬೇಕಂದ್ರೆ ಒಂದು ನೀವು ಹ್ಯಾಂಡಲ್ ಮೇಲೆ ಫೋರ್ಸ್ ಹಾಕ್ಬೇಕು, ಇನ್ನೊಂದು ಆ ಫೋರ್ಸ್ ಜೋಡಿ ಅಲ್ಲೇ ರೇಡಿಯಸ್ ವೆಕ್ಟರು ಇರಬೇಕು. ರೇಡಿಯಸ್ ವೆಕ್ಟರ್ ಅಂದ್ರೇನು, ಯಾವ ಪಾಯಿಂಟ್ನೊಳಗೆ ನೀವು ಫೋರ್ಸ್ ಹಾಕ್ತಿರಲ್ಲ ಆ ಪಾಯಿಂಟ್ ಈ ಆ್ಯಕ್ಸಸ್ ಆಫ್ ರೊಟೇಷನ್ನಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ನಾಗ ಇರಬೇಕು. ಅವಾಗಷ್ಟೇ ಇದು ಡೋರ್ ಓಪನ್ ಆಗ್ತೈತಿ ಆ್ಯಂಡ್ ದೇರ್ ಈಸ್ ಸರ್ಕ್ಯುಲರ್ ಮೋಷನ್ ಆಫ್ ದ ಡೋರ್. ರೊಟೇಟ್ ಆಗ್ತೈತಿ, ಈಗ ಅದು ಡೋರ್ ರೊಟೇಟ್ಸ್. ಈಗ ನೋಡ್ರಿ ಸರ್, ಡೋರ್ ಓಪನ್ ಮಾಡೋಕೆ ಫೋರ್ಸ್ ಅಷ್ಟು ಸಾಕಲ್ಲ, ನಾವು ರೇಡಿಯಸ್ ವೆಕ್ಟರ್ ಹಾಕಂಗೆ ಇಲ್ಲ ಅಂತಂದ್ರೆ ಟ್ರೈ ದಿಸ್ ಒನ್. ಈಗ ಹ್ಯಾಂಡಲ್ ಡೋರ್ದು ಒಂದು ಸೆಕೆಂಡ್ ಇಲ್ಲೈತಿ, ಇದು ಇಲ್ಲೇ ಡೋರನ್ನು ಫಿಕ್ಸ್ ಮಾಡಿವಿ ನಾವು. ನೀವು ಒಂದು ಕೆಲಸ ಮಾಡಿರಿ, ಎಲ್ಲಿ ಫಿಕ್ಸ್ ಮಾಡಿರ್ತಾರಲ್ಲ, ಯಾರೋ ಬಂದು ಇಲ್ಲಿ ಡೋರನ್ನು ನಾಕ್ ಮಾಡಿದರೆ ನೀವು ಬಾಲ ತೆಗ್ಯಾಕಂತ ಹೊಂಟಿರಿ, ಇಲ್ಲೇ ಫೋರ್ಸ್ ಹಾಕಿ ನೀವು ಜಗ್ಗು ಬದಲಿ ಡೋರನ್ನು ಇಲ್ಲಿ ಫೋರ್ಸ್ ಹಾಕಿ ಜಗ್ಗಕ್ಕೆ ಟ್ರೈ ಮಾಡಿರಿ. ವಿಲ್ ದ ಡೋರ್ ಓಪನ್? ಫೋರ್ಸ್ ನೀವು ಎಷ್ಟರ ಹಾಕೋರಿ, ಇಫ್ ದರ್ ಇಸ್ ನೋ ರೇಡಿಯಸ್ ವೆಕ್ಟರ್ ದ ಡೋರ್ ವಿಲ್ ನಾಟ್ ರೊಟೇಟ್. ಸೊ ಇನ್ನೊಂದು ಫಾರ್ ಎಕ್ಸಾಂಪಲ್, ನೀವು ಕಾರ್ದು ಸ್ಟೇರಿಂಗ್ ತೊಗೊಂಡ್ರಿ ಅಂದರೆ, ಓಕೆ, ಈ ರೀತಿ ಒಂದು ಸಿಂಪಲ್ ಕೈಂಡ್ ನಾ ಹಂಗೆ ಡ್ರಾ ಮಾಡಾಕತ್ತೀನಿ. ಸೊ ಕಾರ್ದು ನೀವು ಸ್ಟೇರಿಂಗ್ ತೊಗೊಂಡ್ರಿ ಅಂದ್ರೆ ಫೋರ್ಸ್ ಅಂತೂ ಹಾಕ್ತೀರಿ, ನೀವು ಇಲ್ಲಿ ಸ್ಟೇರಿಂಗ್ನ ಕೈ ಹಿಡಿದು ಫೋರ್ಸ್ ಅಂತೂ ಹಾಕ್ತೀರಿ. ಆದ್ರೆ ಅದ ಫೋರ್ಸ್ ನೀವು ಇಲ್ಲಿ ಎಕ್ಸಾಕ್ಟ್ ಸೆಂಟ್ರ್ನಾಗ ಹಾಕಿ ಕಾರನ್ನು ಈ ಸ್ಟೇರಿಂಗ್ ತಿರ್ಸಕ್ಕೆ ಹೋಗ್ರಿ, ಎಕ್ಸಾಕ್ಟ್ ಸೆಂಟ್ರ್ ಸ್ವಲ್ಪ ಇಲ್ಲಲ್ಲ, ಮತ್ತು ಈ ಕಡೆ ಎಲ್ಲ ಎಕ್ಸಾಕ್ಟ್ ಸೆಂಟ್ರ್ನಾಗ ಬರೋಂಗಿಲ್ಲ. ಸೊ ಆ ಫೋರ್ಸಿಗೆ ಮತ್ತು ಆ್ಯಕ್ಸಸ್ ಆಫ್ ರೊಟೇಷನ್ ಇಲ್ಲಿ ಪಾಸಾಗಿ ಹೋಗಿರ್ತೈತಿ. ಈ ಫೋರ್ಸಿಗೆ ಮತ್ತು ಈ ಆ್ಯಕ್ಸಸ್ ಆಫ್ ರೊಟೇಷನ್ ನಡು ಒಂದು ರೇಡಿಯಸ್ ವೆಕ್ಟರ್ ಇರಲೇಬೇಕು. ಸೊ ಓನ್ಲಿ ಫೋರ್ಸ್ ವಿಲ್ ನಾಟ್ ಬಿ ಏಬಲ್ ಟು ಪ್ರೊಡ್ಯೂಸ್ ಸರ್ಕ್ಯುಲರ್ ಮೋಷನ್. ಆ ಫೋರ್ಸಿಗೆ ನಾವು ರೇಡಿಯಸ್ ವೆಕ್ಟರನ್ನು ಮಲ್ಟಿಪ್ಲೈ ಮಾಡ್ತೀವಿ. ದ್ಯಾಟ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಕಾಲ್ಡ್ ಆಸ್ ಟಾರ್ಕ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಕ್ಯುಲರ್ ಮೋಷನ್. ಸೊ ಟಾರ್ಕ್ದು ಯೂನಿಟ್ ಏನು ಬರ್ತೈತೆ ರೀ ಹಂಗಾರೆ? ರೇಡಿಯಸ್ ಇಂಟು ಫೋರ್ಸ್ ಅಂದರೆ ನ್ಯೂಟನ್ ಮೀಟರ್ ಬರ್ತೈತೆ. ಸೊ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಇಲ್ಲೇ ಹೇಳ್ಬಿಡ್ತೀನಿ ನಾನು. ಇದನ್ನು ನಾವು ಸೆಕೆಂಡ್ ಇಯರ್ನೊಳಗೆ ಕಲ್ತಿರ್ತೀವಿ. ಒಂದು ಬಾಡಿ ಮೇಲೆ ಸೈಮಲ್ಟೇನಿಯಸ್ಲಿ 2 ಫೋರ್ಸಸ್ ಆ್ಯಕ್ಟ್ ಆದ್ರೆ ವಿಚ್ ಆರ್ ಈಕ್ವಲ್, ಪ್ಯಾರಲಲ್ ಆ್ಯಂಡ್ ಅಪೋಸಿಟ್. ಸೊ ಇದನ್ನು ನಾವು, ಇಫ್ ಯು ಹ್ಯಾವ್ ಫಿನಿಶ್ಡ್ ಯುವರ್ ಸೆಕೆಂಡ್ ಇಯರ್ ನಾವು ಆ್ಯಂಡ್ ಹ್ಯಾವ್ ಗಾನ್ ಥ್ರೂ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಅಲ್ಲೇ ನಾವು ಏನು ಮಾಡಿರ್ತೀವಿ, ಇದು ಯಾರು ವಿಡಿಯೋ ನೋಡಾಕ್ತೀರಿ ಇನ್ನೂ ಫಸ್ಟ್ ಇಯರ್ ನೀವು ಅಂತಂದರೆ ಇದ್ರ ಬಗ್ಗೆ ತಿಳಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಅಥವಾ ಜಸ್ಟ್ ಸೆಕೆಂಡ್ ಇಯರಿಗೆ ಬಂದಿರಿ ಅಂದರೆ ತಿಳಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ವೆನ್ an electric dipole is placed in uniform electric field, it experiences 2 forces which are equal, parallel to each other but opposite. ಈ ರೀತಿ ಇದ್ದಾಗ ಇವು ಎರಡು ಫೋರ್ಸಿಗೆ ಏನು ಕರೀತಾರೆ, ದೇ ಆರ್ ಕಾಲ್ಡ್ ಆಸ್ ಕಪಲ್. ಆ್ಯಂಡ್ ವೆನೆವರ್ ದೇರ್ ಈಸ್ ಕಪಲ್ ದೇರ್ ಈಸ್ ರೊಟೇಷನಲ್ ಮೋಷನ್, ದೇ ಪ್ರೊಡ್ಯೂಸ್ ರೊಟೇಷನಲ್ ಮೋಷನ್ ಆ್ಯಂಡ್ ದಿ ಮೆಜರ್ಮೆಂಟ್ ಆಫ್ ದ್ಯಾಟ್ ರೊಟೇಷನಲ್ ಮೋಷನ್ ಈಸ್ ಕಾಲ್ಡ್ ಆಸ್ ಅಗೇನ್ ಟಾರ್ಕ್. ಅದರ ಫಾರ್ಮುಲಾ ನಾವು ಜಸ್ಟ್ ನೋಡಿದ್ವಿ, ಆರ್ ಕ್ರಾಸ್ ಎಫ್. ಸೊ ಇದರ ಟಾರ್ಕ್ ಈಸ್ ಈಕ್ವಲ್ಸ್ ಟು ಪಿ ಸೈನ್ ಥೀಟಾ ಅಂತ ಹೇಳಿ ಸೆಕೆಂಡ್ ಇಯರ್ನಾಗ ಬರುತ್ತೆ. ಬಟ್ ಒರಿಜಿನಲ್ ಫಾರ್ಮುಲಾ ಆಫ್ ಟಾರ್ಕ್ ಈಸ್ ಆರ್ ಕ್ರಾಸ್ ಎಫ್. ದಿಸ್ ಈಸ್ ದಿ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು
ನಾವು ಕಲೆಕ್ಟ್ ಮಾಡಿಕೊಂಡು ವಾಪಸ್ ಈ ಕ್ವಶನ್ ಕಡೆ ಹೋಗೋಣ. ಆ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ಆನ್ ದ ರೊಟೇಟಿಂಗ್ ಸ್ಟೂಲ್, ಸ್ಪ್ರೆಡಿಂಗ್ ಹಿಸ್ ಆರ್ಮ್ಸ್, he contracts his arms, his moment of inertia decreases. ಓಕೆ, ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವೀಗ. ಇನ್ಸಾಲ್ವ್ ಕ್ವಶನ್ಸ್ ಅದಾವೆ. ದ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಡಸ್ ನಾಟ್ ಡಿಪೆಂಡ್ ಆನ್. ಸೊ ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ನ ಏನು ಕೊಟ್ಟಿರ್ತೀನಿ ಜನರಲಿ ಅಂದರೆ, ಹಿಂಗೆ ಕ್ಲಾಸ್ನಾಗ ಖಾಲಿ ಕುಂತಾಗ ಸ್ಟೂಡೆಂಟ್ಸ್ ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ, ಒಂದು ಬುಕ್ ತೊಗೊಂಡು ಅದ್ರ ಸೆಂಟರ್ನೊಳಗೆ ಹಿಂಗೆ ಅವ್ರದ್ದೊಂದು ಫಿಂಗರ್ ಇಟ್ಟು ಅದನ್ನು ತಿರುಗಿಸೋದು ಬುಕ್ಕನ್ನು. ಫುಟ್ಬಾಲನ್ನು ಹಂಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನೊಳಗೆ ಹಿಂಗೆ ಹಿಡ್ಕೊಂಡು ತಿರುಗಿಸೋದು, ಅಥವಾ ಹಿಂಗೆ ಮಾಡ್ತಿರ್ತಾರೆ ಬೆಂಚ್ ಮೇಲೆ ಸ್ಕೂಲ್ನೊಳಗೆ ಪರ್ಟಿಕ್ಯುಲರ್ಲಿ ಇಂಥವು ಒಂದು ಶಾರ್ಪ್ನರ್ ಅಥವಾ ರಬ್ಬರ್ ಮೇಲೆ ಒಂದು ಸ್ಕೇಲ್ ಇಟ್ಟು ಅದನ್ನು ಬ್ಯಾಲೆನ್ಸ್ ಮಾಡೋದು, ಸ್ಕೇಲ್ ಆ ಕಡೆ ಈ ಕಡೆ ಬೀಳ್ಬಾರ್ದು. ಸೊ ಈ ರೀತಿ ಮಾಡ್ತಿರ್ತಾರೆ. ಸೊ ಹಂಗೆ ಫಾರ್ ಎವ್ರಿ ಆಬ್ಜೆಕ್ಟ್ ದೆರ್ ಈಸ್ ಅ ಪಾಯಿಂಟ್ ವಿಚ್ ಇಸ್ ಕಾಲ್ಡ್ ಆ್ಯಸ್ ಅ ಸೆಂಟರ್ ಆಫ್ ಮಾಸ್, where we can assume that the entire mass, if needed, we can assume that the entire mass is concentrated at that point ಅಂತ ಅಸ್ಯೂಮ್ ಮಾಡ್ಕೋಬೋದು ಬೇಕಂದ್ರೆ, ಅವಶ್ಯಕತೆ ಬಿದ್ದರೆ. ಸೊ ಅದಕ್ಕೆ ಸೆಂಟರ್ ಆಫ್ ಮಾಸ್ ಅಂತ ಕರೀತಾರೆ. ಸೆಂಟರ್ ಆಫ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಅದಾವೆ. ಏನಂದ್ರೆ ಈಗ ಲೈಕ್ ಸೆಂಟರ್ ಆಫ್ ಮಾಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ, ಇಲ್ಲೊಂದು ಆಬ್ಜೆಕ್ಟ್ ಐತಿ ಈಗ. ಸೊ ಈ ಆಬ್ಜೆಕ್ಟ್ನೊಳಗೆ n ನಂಬರ್ ಆಫ್ ಪಾರ್ಟಿಕಲ್ಸ್ ಅದಾವ ಅಂತ ತಿಳ್ಕೊರಿ. So each particle will have mass, like a particle has mass m1, ಇನ್ನೊಂದು ಪಾರ್ಟಿಕಲ್ ಹ್ಯಾಸ್ ಮಾಸ್ m2, ಇನ್ನೊಂದು ಪಾರ್ಟಿಕಲ್ m3, ಈ ರೀತಿ. ಆಮೇಲೆ ಆ ಪಾರ್ಟಿಕಲ್ಸದ್ದು ಒಂದು ಯಾವುದೋ ಒರಿಜಿನಿಗೆ ಸಂಬಂಧಪಟ್ಟಂಗೆ ಫಾರ್ ಈಚ್ ಪಾರ್ಟಿಕಲ್, ಒಂದು ಯಾವುದೋ ಒರಿಜಿನಿಗೆ ಸಂಬಂಧಪಟ್ಟಂಗೆ ಫಾರ್ ಈಚ್ ಪಾರ್ಟಿಕಲ್ ಇಫ್ ಯು ನೋ ದೇರ್ ರೇಡಿಯಸ್ ವೆಕ್ಟರ್, ಪೊಸಿಷನ್ ವೆಕ್ಟರ್ ನೆನಪೈತಿ ನಿಮಗೆ PUC ಫಸ್ಟ್ ಇಯರ್ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ನಾಗ ಬಂದಿರುತ್ತೆ ಪೊಸಿಷನ್ ವೆಕ್ಟರ್. ಇಫ್ ಯು ನೋ ದ ಪೊಸಿಷನ್ ವೆಕ್ಟರ್ಸ್ ಆಫ್ ಈಚ್ ಪಾರ್ಟಿಕಲ್, ನಮಗೇನು ಬೇಕಾಗೈತಿ ಅಂದರೆ ಇಲ್ಲೊಂದು ಬುಕ್ ಐತಿದೆ, ಇದೇನಿದೆ ಬುಕ್. ಈ ಬುಕ್ಕದ್ದು ಸೆಂಟರ್ ಆಫ್ ಮಾಸ್ ಅಂದ್ರೆ ಎಲ್ಲೈತಿ ಅದ್ರ ಕೋಆರ್ಡಿನೇಟ್ಸ್ ಬೇಕು, ಅಥವಾ ಸೆಂಟರ್ ಆಫ್ ಮಾಸದ್ದು ನಮಗೆ ಪೊಸಿಷನ್ ವೆಕ್ಟರ್ ಬೇಕು ಅಂತಿದ್ರೆ ಒಂದು ಫಾರ್ಮುಲಾ ಐತಿ. ಏನಂದರೆ ಪೊಸಿಷನ್ ವೆಕ್ಟರ್ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ಈಕ್ವಲ್ಸ್ ಟು m1 ಅಂದರೆ ಮಾಸ್ ಆಫ್ ದ ಫಸ್ಟ್ ಪಾರ್ಟಿಕಲ್ ಮಲ್ಟಿಪ್ಲೈಡ್ ಬೈ ಪೊಸಿಷನ್ ವೆಕ್ಟರ್ ಆಫ್ ದ್ಯಾಟ್ ಪಾರ್ಟಿಕಲ್ ಪ್ಲಸ್ m2 ಇಂಟು r2 ಸೊ ಆನ್ ಅಪ್ ಟು mn ಎಲ್ಲ ಪಾರ್ಟಿಕಲ್ದು ಮಲ್ಟಿಪ್ಲೈಡ್ ಬೈ ದೇರ್ ರೆಸ್ಪೆಕ್ಟಿವ್ ಪೊಸಿಷನ್ ವೆಕ್ಟರ್ಸ್ divided by m1 plus m2 plus m3. This is the formula to calculate where is the position vector or where is the center of mass. ಅಂದ್ರೆ ಇಲ್ಲೊಂದು ಬುಕ್ ಐತಲ್ಲ, ಈ ಬುಕ್ಕದ ಸೆಂಟರ್ ಆಫ್ ಮಾಸ್ ಎಲ್ಲೈತಪ್ಪ ಅಂತ ಹೇಳಕ್ಕೆ ನಮ್ಗೊಂದು ಇದು ಬೇಕಲ್ಲ, ಪೊಸಿಷನ್ ವೆಕ್ಟರ್ ಬೇಕಲ್ಲ. ಒರಿಜಿನ್ನಿಂದ ಒಂದು ವೆಕ್ಟರ್ ಹಿಂಗೆ ತೋರಿಸುತ್ತದೆ. ದಿಸ್ ಈಸ್ ದ ಪೊಸಿಷನ್ ವೆಕ್ಟರ್ ಆರ್ ವಿಚ್ ಟೆಲ್ಸ್ ಅಸ್ ಹಿಯರ್ ಈಸ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಬುಕ್ ಅಂತ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಇದು ಫಾರ್ಮುಲಾ. ಸೊ ಜನರಲಿ ಪೊಸಿಷನ್ ವೆಕ್ಟರ್ಸ್ ನಮ್ಗೆ ಇಂಡಿವಿಜುವಲ್ ಪಾರ್ಟಿಕಲ್ದು ಹಿಂಗೆ ಪೊಸಿಷನ್ ವೆಕ್ಟರ್ಸ್ ಎಲ್ಲ ಗೊತ್ತಿರೋಂಗಿಲ್ಲ. ಇನ್ಸ್ಟೆಡ್ ಏನು ಗೊತ್ತಿರುತ್ತಂದ್ರೆ ಮತ್ತೊಂದು ಸರ್ತಿ ಇದೊಂದು ಬುಕ್, ಇಲ್ಲಿದ್ರೊಳಗೆ ಭಾಳಷ್ಟು ಪಾರ್ಟಿಕಲ್ಸ್ ಅದಾವೆ. ಸೊ ನಮಗೆ ಈ ಪಾರ್ಟಿಕಲ್ಸದ್ದು ಪೊಸಿಷನ್ ವೆಕ್ಟರ್ ಗೊತ್ತಿರೋಂಗಿಲ್ಲ, ಬಟ್ XY ಕೋಆರ್ಡಿನೇಟ್ಸ್ ಗೊತ್ತಿರ್ತಾವೆ. ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ XY ಕೋಆರ್ಡಿನೇಟ್ಸ್ ಗೊತ್ತಿರ್ತಾವೆ. ಲೈಕ್ ಫಸ್ಟ್ ಪಾರ್ಟಿಕಲ್ದು X ಕೋಆರ್ಡಿನೇಟ್ ಈಸ್ x1, ಇದು ಫಸ್ಟ್ ಪಾರ್ಟಿಕಲ್ ಅಂತ ಅನ್ಕೋರಿ. ಸೆಕೆಂಡ್ ಪಾರ್ಟಿಕಲ್ ಇದ್ರದ್ದು X ಕೋಆರ್ಡಿನೇಟ್ x2. ಸಿಮಿಲರ್ಲಿ ಫಸ್ಟ್ ಪಾರ್ಟಿಕಲ್ದು Y ಕೋಆರ್ಡಿನೇಟ್, ಸೆಕೆಂಡ್ ಪಾರ್ಟಿಕಲ್ Y ಕೋಆರ್ಡಿನೇಟ್, ಇವೆಲ್ಲ ಗೊತ್ತಿರ್ತಾವೆ. ಅವಾಗ ನಿಮ್ಗೆ ಸೆಂಟರ್ ಆಫ್ ಮಾಸದ್ದು X ಮತ್ತು Y ಕೋಆರ್ಡಿನೇಟ್ ಬೇಕಂತಂದ್ರೆ ಅದಕ್ಕೆ ಫಾರ್ಮುಲಾ ಅದಾವೆ. ವೆರಿ ಸಿಂಪಲ್. X ಕೋಆರ್ಡಿನೇಟ್ ಆಫ್ ಸೆಂಟರ್ ಆಫ್ ಮಾಸ್ ಅಂದ್ರೆ ಬುಕ್ಕದ್ದು ಸೆಂಟರ್ ಆಫ್ ಮಾಸದ್ದು ಕೋಆರ್ಡಿನೇಟ್ಸ್, ಜಾಮೆಟ್ರಿ ಕಲ್ತಿರ್ತಿರಲ್ಲ ಕೋಆರ್ಡಿನೇಟ್ಸ್. ಸೊ ಅದು ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂದರೆ X ಇಸ್ ಈಕ್ವಲ್ಸ್ ಟು m1 x1 ಪ್ಲಸ್ m2 x2 ಸೊ ಆನ್ ಅಪ್ ಟು ಎಷ್ಟು ಪಾರ್ಟಿಕಲ್ಸ್ ಇರ್ತಾವೆ ಅಷ್ಟು mn xn. ಇಂಥದ್ದೊಂದು ನಾವೀಗ ನೆಕ್ಸ್ಟ್ ಒಂದು ಸಾಲ್ವ್ ಮಾಡ್ತೀವಿ, ಅವಾಗ ಗೊತ್ತಾಗ್ತೈತಿ. ಡಿವೈಡೆಡ್ ಬೈ ಎಲ್ಲ ಪಾರ್ಟಿಕಲ್ದ ಮಾಸನ್ನು ಕೂಡಿಸ್ಕೊಂತ ಹೋಗ್ಬೇಕು. ಸಿಮಿಲರ್ಲಿ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ y ಕೋಆರ್ಡಿನೇಟ್ ಆಫ್ ಸೆಂಟರ್ ಆಫ್ ಮಾಸ್, ಸಿಮಿಲರ್ಲಿ ಹಿಂಗೆ ಮಾಡ್ಕೊತ ಹೋಗ್ಬೇಕು. m1 y1 ಸೊ ಆನ್ ಅಪ್ ಟು mn yn ಡಿವೈಡೆಡ್ ಬೈ m1 ಪ್ಲಸ್ ಸೊ ಆನ್ ಅಪ್ ಟು mn. ಇದನ್ನು ಯೂಸ್ ಮಾಡಿಸ್ತೀನಿ ನಾನು. ನೆಕ್ಸ್ಟ್ ಒಂದು ಫಾರ್ಮುಲಾ ನಾವು ಅಪ್ಲೈ ಮಾಡ್ತೀವಿ. ಸೊ ಇದು ಸೆಂಟರ್ ಆಫ್ ಮಾಸ್ ಅಂದ್ರೆ ಇಟ್ ಈಸ್ ಅ ಪಾಯಿಂಟ್ ವೇರ್ ವಿ ಕ್ಯಾನ್ ಅಸ್ಯೂಮ್ ದಟ್ ದಿ ಎಂಟೈರ್ ಮಾಸ್ ಆಫ್ ದ ಆಬ್ಜೆಕ್ಟ್ ಈಸ್ ಕಾನ್ಸಂಟ್ರೇಟೆಡ್. ಸೊ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದ
ಈಗ ನಾವು ಫಾರ್ಮುಲಾ ನೋಡಿದ್ವಲ್ಲ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೋದು. ಸೆಂಟರ್ ಆಫ್ ಮಾಸ್ ನಮಗೆ ಗೊತ್ತು, ಇಟ್ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ದ ಪಾರ್ಟಿಕಲ್ಸ್. ಅವ್ರು ಕೇಳಾರ ಯಾವುದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂಥೇಳಿ. ನೆಕ್ಸ್ಟ್ ಆಪ್ಷನ್ ಬಿ ಬಿಡ್ರಿ, ಸಿ ಕಡೆ ಬರ್ರಿ. ಇಟ್ ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್. ಹೌದಿಲ್ಲ ರೀ, ಅದ್ರ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ರಿಲೇಟಿವ್ ಸಪರೇಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಅಂದರೆ ಒಂದು ಆಬ್ಜೆಕ್ಟ್ನೊಳಗೆ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ನಿಂದ ಎಷ್ಟೆಷ್ಟು ದೂರ ಐತಿ ಅನ್ನೋದ್ರ ಮೇಲೂ ಅದ್ರ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಚೇಂಜ್ ಆಗ್ತಿರ್ತಾವೆ. ಅದಕ್ಕೆ ಸೆಂಟರ್ ಆಫ್ ಮಾಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದ ಪಾರ್ಟಿಕಲ್, ಪೊಸಿಷನ್ ಆಫ್ ದ ಪಾರ್ಟಿಕಲ್, ರಿಲೇಟಿವ್ ಸಪರೇಷನ್ ಬಿಟ್ವೀನ್ ದ ಪಾರ್ಟಿಕಲ್, ಬಟ್ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಫೋರ್ಸಸ್ ಆನ್ ದ ಪಾರ್ಟಿಕಲ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ಸೊ a system consists of 3 particles each of mass m located at, ಈಗ ನಿಮಗವರು ಇಲ್ಲಿ ಹೇಳ್ಯಾರ ಒಂದು ಸಿಸ್ಟಮ್ನಾಗ 3 ಪಾರ್ಟಿಕಲ್ ಅದಾವಂತ, ಮೂರರದು ಮಾಸ್ ಸೇಮ ಕೊಟ್ಬಿಟ್ಟಾರ ಅವರು. ಒಂದು ಸಿಂಪಲ್ ಎಕ್ಸಾಂಪಲ್ ಚೂಸ್ ಮಾಡಿ ನಾನು. ಆಮೇಲೆ ಅವು ಇಂಡಿವಿಜುವಲ್ ಪಾರ್ಟಿಕಲ್ದು ಎಕ್ಸ್ ಕೋಆರ್ಡಿನೇಟ್ಸ್ ಕೊಟ್ಟಾರೆ ನಿಮಗೆ, x1 y1, x2 y2, x3 y3. ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ಮಾಸ್. ಸೊ ಜಸ್ಟ್ ನಾವು ನಾನು ನಿಮಗೆ ಫಾರ್ಮುಲಾ ಹೇಳಿದೆ, ಸೆಂಟರ್ ಆಫ್ ಮಾಸದು ಕೋಆರ್ಡಿನೇಟ್ಸ್ ಎಕ್ಸ್ ಕೋಆರ್ಡಿನೇಟ್ ಹೆಂಗೆ ಕ್ಯಾಲ್ಕ್ ಮಾಡ್ಬೇಕು, m1 x1 ಪ್ಲಸ್ m2 x2 ಸೊ ಆನ್ ಅಪ್ ಟು. ಹಂಗೆ m1 x1 ಮಾಡ್ಬೇಕಾರೆ ಈ ಕೇಸ್ನೊಳಗೆ m1 ಅಂತಿಲ್ಲ, m ಅಷ್ಟೇ ಐತಿ. x1 ಎಷ್ಟೈತೆ ವ್ಯಾಲ್ಯೂ, 1 ಐತಿ ಈಗ, ಅಂದರೆ x1 ಈಸ್ 1, m ಇಂಟು 1 ಪ್ಲಸ್ ಸೆಕೆಂಡ್ ಪಾರ್ಟಿಕಲದ್ದು ಮಾಸ್ m ಅಂದಾರ, ಅದ್ರದ್ದು ಎಕ್ಸ್ ಕೋಆರ್ಡಿನೇಟ್ ಐತಿ 2, ಪ್ಲಸ್ ಥರ್ಡ್ ಪಾರ್ಟಿಕಲದ್ದು ಮಾಸ್ m ಅಂತ, ಅದ್ರದ್ದು ಎಕ್ಸ್ ಕೋಆರ್ಡಿನೇಟ್ 3, ಡಿವೈಡೆಡ್ ಬೈ ಮೂರರದು ಮಾಸನ್ನು ಆ್ಯಡ್ ಮಾಡ್ಬೇಕು ನಾವು, m1 ಪ್ಲಸ್ m2 ಪ್ಲಸ್ m3, 3 mನ ಅದಾವು, ಅದಕ್ಕೆ 3m ಆತ. ದಟ್ ಈಸ್ ಈಕ್ವಲ್ಸ್ ಟು ನ್ಯೂಮಿನೇಟರ್ನೊಳಗೆ ಏನಾಗ್ತದೆ ಹಂಗಾರೆ ಈಗ 6m ಡಿವೈಡೆಡ್ ಬೈ 3m. ಸೊ ಆನ್ಸರ್ ಈಸ್ 2. ಎಕ್ಸ್ ಕೋಆರ್ಡಿನೇಟ್ ಆಫ್ ಸೆಂಟರ್ ಆಫ್ ಮಾಸ್ ಈಸ್ 2. ಸಿಮಿಲರ್ಲಿ ವೈ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ವ್ಯಾಲ್ಯೂಸ್ ಹೆಂಗೆ ಅದಾವ ಅಂದ್ರೆ ಮತ್ತು ಸೇಮ್ ಕ್ಯಾಲ್ಕುಲೇಷನ್ನ ಬರ್ತಿರ್ತದೆ. ಸೊ ಫೈನಲಿ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಆರ್ 2 ಆ್ಯಂಡ್ 2. ಈ ರೀತಿ ನಾ ಸಿಂಪಲ್ ವ್ಯಾಲ್ಯೂ ಇರುವಂಥ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ. ಅವರು ಬರೇ ವೆರೈಟಿ ಸ್ವಲ್ಪ ವ್ಯಾಲ್ಯೂಸ್ ಹಾಕಿ ಕೊಡೋ ಚಾನ್ಸಸ್ ಇರ್ತಾವೆ. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಸಿ 2,2. ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಇಟ್ ಈಸ್ ಈಸಿಯರ್ ಫಾರ್ ಅ ಸ್ವಿಮ್ಮರ್ ಜಂಪಿಂಗ್ ಇನ್ ಟು ವಾಟರ್ ಫ್ರಮ್ ಅ ಹೈಟ್ ಟು ಡಿಸ್ಕ್ರೈಬ್ ಅ ಲೂಪ್ ಇನ್ ದ ಏರ್ ಬೈ. ಏನು ಕ್ವಶನ್ ಅಂದರೆ, ನೀವು ಒಲಿಂಪಿಕ್ಸು ಓಕೆ ಅಥವಾ ಏಷ್ಯನ್ ಗೇಮ್ಸು ಇವು ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಕಾಂಪಿಟೇಷನ್ ಇರ್ತೈತೆ. ಇಲ್ಲಿ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಓಕೆ. ಇಲ್ಲಿ ಒಂದು ಡೈವಿಂಗ್ ಬೋರ್ಡ್ ಇರ್ತೈತೆ ಒಂದು ಪರ್ಟಿಕ್ಯುಲರ್ ಹೈಟ್ ಮೇಲೆ, ಇಟ್ ಡಿಪೆಂಡ್ಸ್. ಸೊ ಇಲ್ಲೊಂದು ಡೈವಿಂಗ್ ಬೋರ್ಡ್ ಐತೆ. ಸೊ ಇಲ್ಲಿ ನೀರು ಇರ್ತೈತೆ. ಇಲ್ಲಿಂದ ಎಡ್ಜ್ನೊಳಗೆ ಅವ್ರು ನಿಂತು ಜಿಗಿತಾರೆ. ಯಾರು ಎಷ್ಟು ಎತ್ತರ ಮೇಲಿನ ಜಿಗಿತಾರೆ ಅನ್ನೋದು ಕಾಂಪಿಟೇಷನ್ ಇರೋಂಗಿಲ್ಲ. ಕಾಂಪಿಟೇಷನ್ ಏನಿರುತ್ತೆ, ಆ್ಯಸ್ ದೇ ಕಮ್ ಡೌನ್ ದೇ ವಿಲ್ ಹ್ಯಾವ್ ಟು ಮೇಕ್ ರೊಟೇಷನ್ಸ್. ಅವ್ರು ಹೇಳಿರ್ತಾರೆ ಎಕ್ಸಾಕ್ಟ್ಲಿ 3 ರೊಟೇಷನ್ಸ್ ಮಾಡಬೇಕು ಅಥವಾ 2.5 ರೊಟೇಷನ್ಸ್ ಮಾಡಬೇಕು, ಹಿಂಗೂ ಇರ್ತಾವೆ. ಅಷ್ಟು ರೊಟೇಷನ್ ಮಾಡಿ ವಾಪಸ್ ಅವ್ರ ಬಾಡಿನ ಸ್ಟ್ರೇಟಾಗಿ ಸ್ಟ್ರೆಚ್ ಮಾಡಿ, ಆ್ಯಂಡ್ ವೆನ್ ದೇ ಫಾಲ್ ಇನ್ ಟು ವಾಟರ್ ಅವ್ರದ್ದು ಹ್ಯಾಂಡ್ಸದ್ದು ಫಿಂಗರ್ದು ಟೋ ಟಚ್ ಆಗ್ಬೇಕು. ಟಿಪ್ ಆಫ್ ದ ಟೋ ಅಂದರೆ ಟಿಪ್ ಆಫ್ ದ ಫಿಂಗರ್ಸ್ ಆಫ್ ಹ್ಯಾಂಡ್ಸ್ ಎರಡು ಜಾಯಿನ್, ಈಗ ಲೈಕ್ ನಮಸ್ಕಾರ ಮಾಡ್ತೀವಲ್ಲ ನಾವು ಆ ಟೈಪ್ ಜಾಯಿನ್ ಆಗಿ ಆ ಫಿಂಗರ್ಸ್ ಫಸ್ಟಿಗೆ ನೀರಿನ ಟಚ್ ಆಗುವ ಹಂಗೆ ಅವ್ರು ಒಳಗೆ ಹೋಗ್ಬೇಕು. ಕಾಲು ಫಸ್ಟ್ ನೀರು ಟಚ್ ಆದರೆ ಡಿಸ್ಕ್ವಾಲಿಫೈ. ಆಮೇಲೆ ಅವ್ರ ಬಾಡಿ ಎಂಟರ್ ಆಗೋಬೇಕಾರೆ ಹೆಂಗೆ ಎಂಟರ್ ಆಗ್ಬೇಕಂದ್ರೆ ನೀರಾಗ ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ವಾಟರ್. ಈ ರೀತಿ ಒಂದು ಕಾಂಪಿಟೇಷನ್ ಇರ್ತೈತಿ. ಅವಾಗ ನೀವು ಅಬ್ಸರ್ವ್ ಮಾಡಿದ್ರೆ ವೆನ್ ದೇ ಜಂಪ್ ಫ್ರಮ್ ದ ಡೈವಿಂಗ್ ಬೋರ್ಡ್ ಮ್ಯಾಲೆ ಹೋಗಿ ಹಿಂಗೆ ಬಂದು ಬಿಫೋರ್ ದೇ ಸ್ಟಾರ್ಟ್ ಟು ರೊಟೇಟ್ ಅವ್ರೊಂದು ಕೆಲಸ ಮಾಡ್ತಾರೆ. ಏನದು ಅಂತ ಈ ಕ್ವಶನ್ನ ಕೇಳಕತ್ತಾರೆ. ಸೊ ಅವ್ರು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಆನ್ಸರ್ ಹೇಳಿಬಿಡ್ತೀನಿ, ಆಮೇಲೆ ಇದ್ರ ಹಿಂದಿನ ಕನ್ಸೆಪ್ಟ್ ಏನಂತ ಅನ್ನೋದನ್ನು ಹೇಳ್ತೀನಿ ಅಂತ. ಓಕೆ, ಇಟ್ ಈಸ್ ಈಸಿಯರ್ ಫಾರ್ ಅ ಸ್ವಿಮ್ಮರ್ ಜಂಪಿಂಗ್ ಇನ್ ಟು ವಾಟರ್ ಫ್ರಮ್ ಅ ಹೈಟ್ ಟು ಡಿಸ್ಕ್ರೈಬ್ ಅ ಲೂಪ್ ಇನ್ ದ ಏರ್ ಬೈ ಆನ್ಸರ್ ಪುಲ್ಲಿಂಗ್ ದ ಆರ್ಮ್ಸ್ ಆ್ಯಂಡ್ ಲೆಗ್ಸ್ ಕ್ಲೋಸರ್. ಹಿಂಗೆ ಒಳಗೆ ಮಡಚ್ಕೊಂಡ್ಬಿಡ್ತಾರೆ ಅವ್ರು ಕೈ ಕಾಲು ಎರಡೂ. ಅವಾಗ ಅವರಿಗೆ ಈಸಿ ಆಗ್ತೈತಿ ತಿರ್ಗಕ್ಕೆ. ಲೈಕ್ ಆಗಲಿನ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅವ ಯಾರೋ ಒಬ್ಬ ನಿಂತಿದ್ದು ನೋಡ್ರಿ ಸ್ಟೂಲ್ ಮೇಲೆ. ಸ್ಟಾರ್ಟಿಂಗ್ ಅವ ಕೈ ಹಿಂಗೆ ಸ್ಟ್ರೆಚ್ ಮಾಡ್ಕೊಂಡು ನಿಂತಿದ್ದ ತಿರುಗಬೇಕಾರೆ. ಅವ ಯಾವಾಗ ಕೈನ ಒಳಗೆ ತೊಗೊಂಡ್ಬಿಡ್ತಾನಲ್ಲ
ಅವಂದು ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಗ್ತೈತಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಗೋದ್ರ ಜೋಡಿ ಅವಂದು ಆ್ಯಂಗುಲಾರ್ ವೆಲಾಸಿಟಿ ಜಾಸ್ತಿ ಆಗಿ ಹಿ ಸ್ಟಾರ್ಟ್ಸ್ ಟು ಸ್ಪಿನ್ ಫಾಸ್ಟರ್. ಸಿಮಿಲರ್ಲಿ ಯಾವಾಗ ಆ ಡೈವಿಂಗ್ ಬೋರ್ಡ್ನಿಂದ ಯಾರೋ ಹಿಂಗೆ ಜಿಗಿತಿರ್ತಾರಲ್ಲ, ಅವ್ರು ಹಿಂಗೆ ಜಿಗಿದು ಕೆಳಗೆ ಬರೋಬೇಕಾರೆ ಅವ್ರ ಬಾಡಿನ ಮಡಚ್ಕೊಂಡ್ಬಿಟ್ರಂದ್ರೆ, ಒಂದು ಸರ್ಕಲ್ ಗತೆ ಅವ್ರ ಬಾಡಿ ಮಾಡ್ಕೊಂಡ್ಬಿಟ್ರಂದ್ರೆ ದೇ ವಿಲ್ ಸ್ಟಾರ್ಟ್ ಟು ಸ್ಪಿನ್ ಆರ್ ರೊಟೇಟ್ ಫಾಸ್ಟರ್. ಸೊ ಇದ್ರ ಹಿಂದಿರೋಂಥ ಕಾನ್ಸೆಪ್ಟ್ ಏನಂತ ಹೇಳ್ತೀನಿ. ಈಗ ಯಾವುದ್ರಿ ಅದು ಲಾಸ್ ಆಫ್ ಮೋಷನ್ ಚಾಪ್ಟರ್ನಾಗ ನಾವೊಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕಲ್ತಿದ್ವಿ ಫಾರ್ಮುಲಾ. ಅಲ್ಲಿ ಹಿಂಗಿತ್ತು, m1u1 ಪ್ಲಸ್ m2u2 ಇಸ್ ಈಕ್ವಲ್ಸ್ ಟು m1v1 ಪ್ಲಸ್ m2v2 ಅಂಥೇಳಿ. ಅಂದ್ರೆ ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಅಂತ. ಈ ಚಾಪ್ಟರ್ನಾಗ ಒಂದು ಬರ್ತೈತಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗುಲಾರ್ ಮೊಮೆಂಟಮ್. ಈಗ ನಾವು ಕಲ್ತಿದ್ದು ಲಾಸ್ ಆಫ್ ಮೋಷನ್ ಚಾಪ್ಟರ್ನಾಗ ಲೀನಿಯರ್ ಮೊಮೆಂಟಮ್, ಇಲ್ಲಿ ಬರ್ತೈತಿ ಆ್ಯಂಗುಲಾರ್ ಮೊಮೆಂಟಮ್. ಸೊ ಈಗ ನೋಡಿರಿ, ಲೀನಿಯರ್ ಮೊಮೆಂಟಮ್ ಫಾರ್ಮುಲಾ ಏನು? ಮಾಸ್ ಇಂಟು ವೆಲಾಸಿಟಿ. ಆ್ಯಂಗುಲಾರ್ ಮೊಮೆಂಟಮ್ ಫಾರ್ಮುಲಾ ನಿಮ್ಗೆ ಆಗಲೇ ಒಂದು ಫಾರ್ಮುಲಾ ಹೇಳಿದ್ದೆ mvr, ಹೌದಾ? ಇನ್ನೊಂದು ಫಾರ್ಮುಲಾ ಹೇಳಿದ್ದೆ r×p. ಓಕೆ, ಇನ್ನೊಂದು ಫಾರ್ಮುಲಾ ಫಾರ್ ಆ್ಯಂಗುಲಾರ್ ಮೊಮೆಂಟಮ್ ಹೆಂಗೆ ಬರಿಬೋದು ಅಂದ್ರೆ, ಇದು ಲೀನಿಯರ್ ವೆಲಾಸಿಟಿ ಹೌದಿಲ್ಲ ರೀ. ಲೀನಿಯರ್ ವೆಲಾಸಿಟಿದ ಆ್ಯಂಗುಲಾರ್ ಕ್ವಾಂಟಿಟಿ ಏನಾಗ್ತೈತಿ? ಆ್ಯಂಗುಲಾರ್ ವೆಲಾಸಿಟಿ. ಆ್ಯಂಡ್ ಲೀನಿಯರ್ ಕ್ವಾಂಟಿಟಿ ಒಳಗೆ ಮಾಸದ ಕೆಲಸ ಇಲ್ಲಿ ಯಾರು ಮಾಡ್ತಾರೆ? ಮೊಮೆಂಟ್ ಆಫ್ ಇನರ್ಷಿಯಾ ಮಾಡ್ತೈತಿ. ಹೆಂಗಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಲೀನಿಯರ್ ಕ್ವಾಂಟಿಟಿ ಒಳಗೆ ಮಾಸ್ ಡಿಸೈಡ್ಸ್ ಇನರ್ಷಿಯಾ. ಹೈಯರ್ ದ ಮಾಸ್ ಆಫ್ ದ ಬಾಡಿ ಮೋರ್ ಈಸ್ ಇನರ್ಷಿಯಾ. ಸಿಮಿಲರ್ಲಿ ಈ ಚಾಪ್ಟರ್ನೊಳಗೆ ಹೈಯರ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಮೋರ್ ಈಸ್ ರೊಟೇಷನಲ್ ಇನರ್ಷಿಯಾ. ಸೊ ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ಮೊಮೆಂಟಮ್ mv ಫಾರ್ಮುಲಾ ಜಗದಾಗ ಆ್ಯಂಗುಲಾರ್ ಮೊಮೆಂಟಮ್ ಬರೆಯೋದಾದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಇನ್ ಪ್ಲೇಸ್ ಆಫ್ m ವಿಲ್ ರೈಟ್ ಇಟ್ ಆಸ್ I, ಇನ್ ಪ್ಲೇಸ್ ಆಫ್ ವೆಲಾಸಿಟಿ ವಿಲ್ ರೈಟ್ ಇಟ್ ಆಸ್ ಒಮೆಗಾ. ಸೊ ಫಾರ್ ಇಲ್ಲೊಂದು ಸ್ಟೇಟ್ಮೆಂಟ್ ಬರ್ತದೆ ಈಗ, ಫಾರ್ ಅ ಬಾಡಿ ವಿಚ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್ ಇಟ್ಸ್ ಆ್ಯಂಗುಲಾರ್ ಮೊಮೆಂಟಮ್ ಈಸ್ ಆಲ್ವೇಸ್ ಕನ್ಸರ್ವ್ಡ್. This is called as law of conservation of angular momentum. ಭಾರಿ ಸಿಂಪಲ್ ಐತಿ, ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಏನಂದ್ರೆ, ಯಾವ ಆಬ್ಜೆಕ್ಟು ಸರ್ಕ್ಯುಲರ್ ಮೋಷನ್ನಾಗ ತಿರುಗ್ತಿರ್ತೈತಲ್ಲ ಅದರದ್ದು ಎಲ್ ವ್ಯಾಲ್ಯೂ ಅಂದರೆ ಆ್ಯಂಗುಲರ್ ಮೊಮೆಂಟಮ್ ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಇರಬೇಕಂತ. ಸೊ ಈಗ ಇದು ಕಾನ್ಸ್ಟೆಂಟ್ ಇರಬೇಕಂದ್ರೆ ದಿಸ್ ಈಸ್ ಪ್ರಾಡಕ್ಟ್ ಆಫ್ ದೀಸ್ ಟು. ಸೊ ಇಫ್ ಎಲ್ ಹ್ಯಾಸ್ ಟು ರಿಮೇನ್ ಕಾನ್ಸ್ಟೆಂಟ್, ಇವೆರಡರದ್ದು ಮಲ್ಟಿಪ್ಲಿಕೇಶನ್ ಹೆಂಗೆ ಆಗ್ಬೇಕಂದ್ರೆ, ಇಫ್ ಎಟ್ ಆಲ್ ಐ ವ್ಯಾಲ್ಯೂ ಡಿಕ್ರೀಸಸ್ ಒಮೆಗಾ ಹ್ಯಾಸ್ ಟು ಇನ್ಕ್ರೀಸ್ ಇಟ್ ಸೆಲ್ಫ್. ಯಾಕಂದ್ರೆ ಇದು ಕಡಿಮೆ ಆಯ್ತು ಅಂದರೆ ಇದು ಜಾಸ್ತಿ ಆಗಿ ಅವೆರಡೂ ಪ್ರಾಡಕ್ಟ್ ಮತ್ತು ಸೇಮ್ ಉಳಿಬೇಕಲ್ಲ ನಮ್ಗೆ ಎಲ್. ಅಥವಾ ಮೊಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂ ಜಾಸ್ತಿ ಆಗಿ ಆತಂದ್ರೆ ಒಮೆಗಾ ಕಡಿಮೆ ಆಗ್ಬೇಕು, ಐ ಕಡಿಮೆ ಆದರೆ ಒಮೆಗಾ ಜಾಸ್ತಿ ಆಗ್ಬೇಕು. ಹಿಂಗೆ ಆಗ್ತೈತಿ. ಸೊ ದ್ಯಾಟ್ ಎಲ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಈಗ ಇಲ್ಲಿ ಹೇಳ್ತೀನಿ ನೋಡ್ರಿ, ನಾನು ಆಗಲೇ ಒಬ್ಬ ಮನುಷ್ಯ ಹಿಂಗೆ ಸ್ಟೂಲ್ ಮೇಲೆ ನಿಂತು ತಿರ್ಗಾಕತ್ತಿದ್ನಲ್ಲ, ಇನಿಷಿಯಲಿ ವೆನ್ ಹೀಸ್ ಆರ್ಮ್ಸ್ ವೇರ್ ಸ್ಪ್ರೆಡ್ ಔಟ್ ಹೀಸ್ ಮೊಮೆಂಟ್ ಆಫ್ ಇನರ್ಷಿಯಾ ವಾಸ್ ಮೋರ್ ಆ್ಯಂಡ್ ಹೀಸ್ ಆ್ಯಂಗುಲರ್ ವೆಲಾಸಿಟಿ ವಾಸ್ ಲೆಸ್. ಅವ ಸ್ಲೋ ಆಗಿ ತಿರುಗ್ತಿರ್ತಾನೆ. ವೆನ್ ಹಿ ಟೇಕ್ಸ್ ಹೀಸ್ ಆರ್ಮ್ಸ್ ಇನ್ಸೈಡ್ ರೇಡಿಯಸ್ ವ್ಯಾಲ್ಯೂ ಕಡಿಮೆ ಆಗಿ, ಬಿಕಾಸ್ ನಿಮಗೆ ಗೊತ್ತಿರಲಿ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ I is equals to mr². ವೆನ್ ಹಿ ಟೇಕ್ಸ್ ಹೀಸ್ ಹ್ಯಾಂಡ್ಸ್ ಇನ್ಸೈಡ್ ರೇಡಿಯಸ್ ವ್ಯಾಲ್ಯೂ ಕಡಿಮೆ ಆಗಿ ಮೊಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತೈತಿ. ಮೊಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂ ಕಡಿಮೆ ಆದ ಕೂಡಲೇ ಹಿ ಸ್ಟಾರ್ಟ್ಸ್ ಟು ಸ್ಪಿನ್ ಫಾಸ್ಟರ್. ಅಂದರೆ ಆ್ಯಂಗುಲರ್ ವೆಲಾಸಿಟಿ ಏನಾಯ್ತು? ಜಾಸ್ತಿ. ಸ್ಟಾರ್ಟಿಂಗ್ ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇತ್ತು, ಇದು ಕಡಿಮೆ ಇತ್ತು. ಆಮೇಲೆ ಇದು ಕಡಿಮೆ ಆಯ್ತು, ಇದು ಜಾಸ್ತಿ ಆಯ್ತು. ದಿಸ್ ಈಸ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗುಲರ್ ಮೊಮೆಂಟಮ್. ಓಕೆ, ನೆಕ್ಸ್ಟ್ ಇಲ್ಲಿ ಬರ್ರಿ. ಅದ್ರ ಸಲುವಾಗಿನ ಅವ್ರು ಏನು ಮಾಡ್ತಾರಂದ್ರೆ, ದೇ ಪುಲ್ ದೇರ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್ ಕ್ಲೋಸರ್. ಕೈ ಕಾಲು ಹತ್ತಿರ ತೊಗೊಂಡ್ಬಿಟ್ರೆ ರೇಡಿಯಸ್ ವೆಕ್ಟರ್ ಕಡಿಮೆಯಾಗಿ ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆಯಾಗಿ ಆ್ಯಂಗುಲರ್ ವೆಲಾಸಿಟಿ ಜಾಸ್ತಿ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್ ಮಸ್ಟ್ ಬಿ ಕನ್ಸರ್ವ್ಡ್ ವೆನ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಸಿಸ್ಟಮ್ ಈಸ್ 0? ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಸಿಸ್ಟಮ್ ಅಂದ್ರೆ ಏನು ಗೊತ್ತಾನೆ? ಟಾರ್ಕ್ ಇದ್ರೆ ಏನಿರ್ತದೆ ಹೇಳ್ರಿ? ಟಾರ್ಕ್ ಇದ್ರೆ ದ ಆಬ್ಜೆಕ್ಟ್ ರೊಟೇಟ್ಸ್. ದಟ್ ಮೀನ್ಸ್ where there is torque there is angular velocity. When torque is not acting on a system, or when torque acting on a system is 0, there is no omega.
ದೆರ್ ಇಸ್ ನೋ ಒಮೆಗಾ ಅಂದರೆ ಅದು ಆಬ್ಜೆಕ್ಟ್ ತಿರುಗಿರಂಗಿಲ್ಲ. ವೆನ್ ದೆರ್ ಇಸ್ ನೋ ಒಮೆಗಾ ಅಂದರೆ ಈಗ ನಾನು ಜಸ್ಟ್ ಒಂದು ಫಾರ್ಮುಲಾ ಹೇಳಿದೆ ನಿಮ್ಗೆ ಏನಂತ, ಆ್ಯಂಗ್ಯುಲಾರ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಐ ಇಂಟು ಒಮೆಗಾ. ವೆನ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಬಾಡಿ ಈಸ್ ಝೀರೋ, ಆ್ಯಂಗ್ಯುಲಾರ್ ವೆಲಾಸಿಟಿ ಆಫ್ ದ್ಯಾಟ್ ಬಿಕಮ್ಸ್ ಝೀರೋ. ದಟ್ ಮೀನ್ಸ್ ಆ್ಯಂಗ್ಯುಲಾರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಅವಾಗ ಅಂದರೆ ಅದು ಕಾನ್ಸ್ಟೆಂಟ್ ಉಳಿತೈತೆ. ವೆನ್ ದೆರ್ ಇಸ್ ನೋ ಟಾರ್ಕ್, there is no angular change in angular velocity, that means there is no change in angular momentum. So angular momentum gets conserved. ಈಗ ಹೆಂಗೆ ಅಂದ್ರೆ ಇದು ನಾವು ಲಾಸ್ ಆಫ್ ಮೋಷನ್ನಾಗ ಡಿಸ್ಕಸ್ ಮಾಡಿರ್ತೀವಿ. ವೆನ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ ಈಸ್ ಝೀರೋ, ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ವೆನ್ ಫೋರ್ಸ್ ಆ್ಯಕ್ಟಿಂಗ್ ಈಸ್ ಝೀರೋ, ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ವೆನ್ ಟಾರ್ಕ್ ಆ್ಯಕ್ಟಿಂಗ್ ಈಸ್ ಝೀರೋ, angular momentum is conserved. Okay. So ಇದಕ್ಕೆ ಆನ್ಸರ್ ಆಪ್ಷನ್ ಬಿ, angular momentum. ನೆಕ್ಸ್ಟ್ ಇದು ಇಂಟ್ರೆಸ್ಟಿಂಗ್ ಕ್ವಶನ್ ಐತಿ. ಇಫ್ ದ ಅರ್ತ್ shrinks to half of its radius without change in mass, the duration of the day will be. ಅಂದ್ರೆ ಈಗ ಒಂದು ದಿವಸದೊಳಗೆ ಎಷ್ಟು ತಾಸು ಇರ್ತಾವೆ? 24 ಇರ್ತಾವೆ. ಇವು 24ಕ್ಕಿಂತ ಜಲ್ದಿ ಹೊಂಟಂಗೆ ಅನ್ನಿಸ್ತಾವೆ. ಈಗ ಸಿ ಇ ಟಿ ಎಕ್ಸಾಮ್ ಹತ್ರ ಬಂದಂಗೆ ಅದೊಂದು ಬೇರೆ. ಈ ಕ್ವಶನ್ ಹೆಂಗೆ ಕೇಳಾಗತ್ತೆ ಅಂದ್ರೆ ಅವರು, ಅರ್ಥದ್ದು ರೇಡಿಯಸ್ ಏನರ ಹಾಫ್ ಆಗ್ಬಿಡುತ್ತಂದ್ರೆ ವಿತೌಟ್ ಚೇಂಜ್ ಇನ್ ಮಾಸ್, ಅವಾಗ ಒನ್ ಡೇ ಒಳಗೆ 24 ಅವರ್ಸ್ ಬದಲಿ ಎಷ್ಟು ಅವರ್ಸ್ ಆಗ್ತಾವೆ ನಮಗೇನು ಗೊತ್ತು ಬಿಡ್ರಿ ಅನ್ನಕ್ಕೆ ಬರೋಂಗಿಲ್ಲ. ಇದಕ್ಕೆ ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ. ಏನಂತ ಹೇಳ್ತೀನಿ, ಮೊಮೆಂಟ್ ಆಫ್ ಇನರ್ಷಿಯಾ ನಾ ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಫಾರ್ ಅ ಆಬ್ಜೆಕ್ಟ್ ಅರ್ತ್ ತಿರುಗುತ್ತಿಲ್ಲ ರೀ ಅಂದಂಗೆ, ಅರ್ತ್ ರಿವಾಲ್ವ್ಸ್, ಅದಕ್ಕೆ ಆ್ಯಂಗ್ಯುಲಾರ್ ಮೊಮೆಂಟಮ್ ಕನ್ಸರ್ವ್ ಇರಬೇಕು ಫಾರ್ ಎನಿ ಆಬ್ಜೆಕ್ಟ್ ವಿಚ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್. ಸೊ ಆ್ಯಂಗ್ಯುಲಾರ್ ಮೊಮೆಂಟಮ್ ಫಾರ್ಮುಲಾ ನಾ ಹೇಳಿದ್ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾ ಇಂಟು ಆ್ಯಂಗ್ಯುಲಾರ್ ವೆಲಾಸಿಟಿ. ಹೆಂಗೆ ಲೀನಿಯರ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ, ಮಾಸ್ ಜಗದಾಗ ಮೊಮೆಂಟ್ ಆಫ್ ಇನರ್ಷಿಯಾ, ವೆಲಾಸಿಟಿ ಜಗದಾಗ ಆ್ಯಂಗ್ಯುಲರ್ ವೆಲಾಸಿಟಿ ಬಂದಿರ್ತೈತಿ. ಸೊ ಫಾರ್ ಅರ್ತ್ ಆಲ್ಸೋ ದಿಸ್ ಹ್ಯಾಸ್ ಟು ರಿಮೇನ್ ಕಾನ್ಸ್ಟೆಂಟ್. ಅಂದ್ರೆ ಅರ್ಥದ್ದು ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಆದರೆ ಅರ್ಥದ ಆ್ಯಂಗ್ಯುಲಾರ್ ವೆಲಾಸಿಟಿ ಕಡಿಮೆ ಆಗಬೇಕು. ಇಫ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅರ್ತ್ ಡಿಕ್ರೀಸಸ್, ಆ್ಯಂಗ್ಯುಲಾರ್ ವೆಲಾಸಿಟಿ ಇನ್ಕ್ರೀಸಸ್. ಸೊ ಈ ಕ್ವಶನ್ನಾಗ ಅವ್ರು ಕೊಟ್ಟಾರ ಏನಂತ, ರೇಡಿಯಸ್ ಆಫ್ ಅರ್ತ್ ಗೆಟ್ಸ್ ಹಾಲ್ವ್ಡ್ ಅಂದ್ರೆ ಹಾಫ್ ಆಗ್ತೈತಿ. ದೆರ್ ಇಸ್ ನೋ ಚೇಂಜ್ ಇನ್ ಮಾಸ್. ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಸ್ಕ್ವೇರ್. ಸೊ ರೇಡಿಯಸ್ ಹಾಫ್ ಆದರೆ ಮೊಮೆಂಟ್ ಆಫ್ ಇನರ್ಷಿಯಾ ಡಿಕ್ರೀಸಸ್ ಬೈ ಅದರ ಸ್ಕ್ವೇರ್ ಅಂದರೆ 4 times. ಇಫ್ ರೇಡಿಯಸ್ ಡಿಕ್ರೀಸಸ್ ಬೈ 2 times, ಮೊಮೆಂಟ್ ಆಫ್ ಇನರ್ಷಿಯಾ ಡಿಕ್ರೀಸಸ್ ಬೈ 4 times. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಡಿಕ್ರೀಸ್ ಬೈ 4 times ಅಂದರೆ ಆ್ಯಂಗ್ಯುಲಾರ್ ವೆಲಾಸಿಟಿ ಏನಾಗಬೇಕು ಹಂಗಾರೆ 4 times ಇನ್ಕ್ರೀಸ್ ಆಗಬೇಕು. ಸೊ ಆ್ಯಂಗ್ಯುಲಾರ್ ವೆಲಾಸಿಟಿ ಇನ್ಕ್ರೀಸ್ ಬೈ 4 times ಅಂದರೆ ಅರ್ತ್ ಸ್ಟಾರ್ಟ್ಸ್ ಟು ರೊಟೇಟ್ 4 times ಫಾಸ್ಟರ್. 4 times ಫಾಸ್ಟರ್ ತಿರುಗ್ತಂದ್ರೆ ಜಲ್ದಿ ಟೈಮ್ ಹೋಗ್ತೈತಿ. ಈಗ ಸದ್ಯ ರೈಟ್ ನಾವು ಅರ್ತ್ ಈಸ್ ರಿವಾಲ್ವಿಂಗ್ ಸಚ್ ದ್ಯಾಟ್ ರೊಟೇಟಿಂಗ್ ಇಸ್ ಸಚ್ ದ್ಯಾಟ್ ಇಟ್ ಟೇಕ್ಸ್ 24 hours. ಇಫ್ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಫಾಸ್ಟರ್ ಬೈ 4 times, ಒನ್ ಡೇ ಒಳಗೆ 6 hours ಉಳಿದ್ಬಿಡ್ತಾವೆ, 6 ತಾಸಿಗೆ ಒಂದು ದಿವಸ. ಸೊ ಹಿಂಗೆ ಆಗೋ ಚಾನ್ಸಸ್ ಇರ್ತೈತಿ ರೇಡಿಯಸ್ ಆಫ್ ಅರ್ತ್ ಅಂದ್ರೆ ಹಾಫ್ ಆದ್ರೆ. ಅದೆಲ್ಲ ಆಗ್ಬೇಕು ಬಿಡ್ರಿ ಸರ್, ಹೌದು ಆಗಂಗಿಲ್ಲ. ಸೊ ಈ ಕ್ವಶನ್ ಅವ್ರು ಹಂಗೆ ಕೇಳ್ಯಾರ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ. ದಿಸ್ answer was based on the formula I is equals to mr square, one thing, and another is using the formula L is equals to I omega. Next, so last 2 questions from the chapter. A ring starts from rest and acquires an angular speed of 10 radian per second in 2 seconds. ಅಂದ್ರೆ ಅವ್ರು ಏನೇನು ಕೊಟ್ಟಾರ ವ್ಯಾಲ್ಯೂ ನಾವಿಲ್ಲಿ ಲಿಸ್ಟ್ ಮಾಡೋಣ. ರಿಂಗ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದರೆ ದೇ ಹ್ಯಾವ್ ಗಿವನ್ ಇಟ್ಸ್ ಇನಿಷಿಯಲ್ ಆ್ಯಂಗ್ಯುಲರ್ ವೆಲಾಸಿಟಿ, ಫೈನಲ್ ಆ್ಯಂಗ್ಯುಲರ್ ವೆಲಾಸಿಟಿ ದೇ ಹ್ಯಾವ್ ಗಿವನ್ ಇಟ್ ಆಸ್ 10, ಟೈಮ್ ಕೊಟ್ಟಾರ 2 seconds, ಮಾಸ್ ಕೊಟ್ಟಾರ ಓಕೆ, ರೇಡಿಯಸ್ ಕೊಟ್ಟಾರ, ಮತ್ತು ಟಾರ್ಕ್ ಆನ್ ದ ರಿಂಗ್ ಅಂತ ಕೇಳಕತ್ತಾರ. ಸೊ ಇದನ್ನು ಫಸ್ಟ್ ಟೈಮ್ ನೋಡಿದ ಕೂಡ ಟಾರ್ಕ್ ಹೆಂಗೆ ಕ್ಯಾಲ್ಕ್ ಮಾಡ್ಬೋದಿಲ್ಲ ಅಂತ ವಿಚಾರ ಬರ್ತೈತೆ. ಟಾರ್ಕಿಗೆ ಏನು ಫಾರ್ಮುಲಾ ಅದಾವು, ಲೆಟ್ ಅಸ್ ಸಿ. ಸೊ ಟಾರ್ಕಿಗೆ ಒಂದು ಫಾರ್ಮುಲಾ ಐತಿ R × F ಅಂತ ಹೇಳಿ, ರೇಡಿಯಸ್ ಇಂಟು ಫೋರ್ಸ್. ಸೊ ಫೋರ್ಸ್ ಹಂಗೂ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು, ಅಥವಾ ಇದಕ್ಕೆ ಇನ್ನೊಂದು ಫಾರ್ಮುಲಾ ನಾನು ನಿಮ್ಗೆ ಹೇಳ್ತೀನಿ ಈಗಿಲ್ಲೇ.
ಅಥವಾ ನಾವು ಹೆಂಗೆ ಮಾಡ್ಬೋದು ಅಂದ್ರೆ ಇದ್ರದ್ದು ಮಾಸ್ ಕೊಟ್ಟಾರಲ್ಲ, ಎಕ್ಸಲರೇಷನ್ ಕ್ಯಾಲ್ಕ್ ಮಾಡಿಕೊಂಡು ಬ್ಯಾಡ್ಬಿಟ್ರಿ, ಸುಮ್ಮ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇನ್ನೊಂದು ಸಿಂಪಲ್ ವೇ ಹೇಳ್ತೀನಿ. ಈಗ ಏನು ಕೇಳ್ಯಾರ ಅವರು? ಟಾರ್ಕ್ ಕೇಳ್ಯಾರ, ಹೌದಲ್ಲ ರೀ? ಸೊ ಈಗ ನಮ್ಮ ಕಡೆ ಒಂದು ಫೋರ್ಸ್ ಫಾರ್ಮುಲಾ ಐತಿ, F = ma ಅಂತ. ಸೊ ಫೋರ್ಸ್ ಲೀನಿಯರ್ ಕ್ವಾಂಟಿಟಿ ಒಳಗೆ ಹೆಂಗಲ್ಲ, ಫೋರ್ಸ್ ಹೆಂಗೆ ಲೀನಿಯರ್ ಮೋಷನ್ ಡಿಸೈಡ್ ಮಾಡ್ತೈತಿ. ವಾಟ್ ಡಿಸೈಡ್ ಸರ್ಕ್ಯುಲರ್ ಮೋಷನ್? ಟಾರ್ಕ್. ಅಂದ್ರೆ ಲೀನಿಯರ್ ಕ್ವಾಂಟಿಟೀಸ್ನೊಳಗೆ ಹೆಂಗೆ ಫೋರ್ಸ್, ಆ್ಯಂಗುಲಾರ್ ಕ್ವಾಂಟಿಟೀಸ್ನೊಳಗೆ ಹಂಗೆ ಟಾರ್ಕ್. ನೆಕ್ಸ್ಟ್ ಮಾಸ್ ಹೆಂಗೆ ಲೀನಿಯರ್ ಕ್ವಾಂಟಿಟೀಸ್ನೊಳಗೆ, ಹಂಗೆ ಮೊಮೆಂಟ್ ಆಫ್ ಇನರ್ಷಿಯಾ ಆ್ಯಂಗುಲಾರ್ ಕ್ವಾಂಟಿಟೀಸ್ನೊಳಗೆ. ಹೆಂಗೆ ಎಕ್ಸಲರೇಷನ್ ಹಂಗೇನು ಬರ್ತೈತಿ? ಅಲ್ಫಾ. ಓಕೆ, ಚೆಕ್ ಮಾಡ್ಕೊರಿ. F = ma ಜಗದಾಗ ಫೋರ್ಸ್ ಜಗದಾಗ ಟಾರ್ಕ್, ಮಾಸ್ ಜಗದಾಗ ಮೊಮೆಂಟ್ ಆಫ್ ಇನರ್ಷಿಯಾ, ಎಕ್ಸಲರೇಷನ್ ಜಗದಾಗ ಅಲ್ಫಾ, ದಟ್ ಈಸ್ ಆ್ಯಂಗುಲಾರ್ ಎಕ್ಸಲರೇಷನ್. ಈ ಕ್ವಶನಾಗ ಅವ್ರು ನಮ್ಗೆ ಕೇಳ್ಯಾರ ಟಾರ್ಕ್. ಸೊ ಟಾರ್ಕ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್ ಆಸ್ I × alpha, ಮೊಮೆಂಟ್ ಆಫ್ ಇನರ್ಷಿಯಾ ಇಂಟು ಆ್ಯಂಗುಲಾರ್ ಎಕ್ಸಲರೇಷನ್. ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಏನು? ಮಾಸ್ ಇಂಟು ರೇಡಿಯಸ್ ಸ್ಕ್ವೇರ್. ಅಲ್ಫಾ ಅಂದ್ರೆ ಇನ್ನೊಂದು ನಿಮ್ಮ ಫಾರ್ಮುಲಾ ನೆನಪಿದ್ರೆ A = v - u/t, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ. ಹಂಗೆ ಎ ಜಗದಾಗ ಇಲ್ಲೇ ಅಲ್ಫಾ ಬರ್ತೈತಲ್ಲ, ಸೊ ಅದಕ್ಕೆ ಅಲ್ಫಾ = ω - ω0/t. ಸೊ ಈ ಕ್ವಶನ್ನಾಗ ಅವರು ಮಾಸ್ ಕೊಟ್ಟಿರ್ಬೇಕು. ಎಷ್ಟು ಕೊಟ್ಟಾರ ನೋಡ್ರಿ? ಮಾಸ್ 500 ಗ್ರಾಮ್ ಅಂತ ಕೊಟ್ಟಾರ ಅವರು. ಸೊ 500 ಗ್ರಾಮ್ ಚೆಕ್ ಮಾಡಿರಿ. ಹೌದು, 500 ಗ್ರಾಮ್ ಐತಿ. ಸೊ 500 ಗ್ರಾಮ್ ಅಂದ್ರೆ 0.5 kg ಮಲ್ಟಿಪ್ಲೈಡ್ ಬೈ ರೇಡಿಯಸ್ ಐತಿ 20 ಸೆಂಟಿಮೀಟರ್. ಅದನ್ನು ಸ್ಕ್ವೇರ್ ಮಾಡಿದರೆ 400 ಇಂಟು ಸೆಂಟಿಮೀಟ್ರ್ ಅಲ್ಲ, ಅದನ್ನು ನಾವು ಮೀಟ್ರ್ ಕನ್ವರ್ಟ್ ಮಾಡಿಕೊಂಡ್ರೆ 10⁻², ಸ್ಕ್ವೇರ್ ಮಾಡಿದರೆ 10⁻4. ಮತ್ತು ಒಳಗೆ ಒಮೆಗಾ ಅಂದರೆ ಫೈನಲ್ ಆ್ಯಂಗುಲಾರ್ ವೆಲಾಸಿಟಿ ಅವ್ರು ಕೊಟ್ಟಿದ್ದರಲ್ಲ 10 ಅಂತ. ಇನಿಷಿಯಲ್ ಅವರು ರೆಸ್ಟ್ ಅಂತ ಕೊಟ್ಟಿದ್ರೆ ಅದಕ್ಕೆ 10 - 10 ಆಗ್ತದೆ. ಡಿವೈಡೆಡ್ ಬೈ ಟೈಮ್, ಆಲ್ ದಿಸ್ ಹ್ಯಾಪನ್ಸ್ ಇನ್ 2 seconds ಅಂತ ಕೊಟ್ಟಿದ್ರು. ಸೊ ಇದನ್ನು ನಾವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡಿದರೆ ಇದನ್ನು 2 1s 2 5s ಮಾಡಿ ಇಲ್ಲಿ 0.5 ಇಂಟು 400 is 200, 200 ಇಂಟು 5 is 1000, 1000 10⁻³ ಅದೆಲ್ಲ ಸೇರಿ 10⁻⁻1 ಆತ. ಆನ್ಸರ್ 0.1 ನ್ಯೂಟನ್ ಮೀಟರ್ ಆಗ್ತದೆ. ಸೊ ಇಲ್ಲೇ ನಾವು ಕಲ್ತದ್ದು ಏನಂದ್ರೆ, ಲೈಕ್ ವಿ ಕ್ಯಾನ್ ರೈಟ್ ಫೋರ್ಸ್ = ಮಾಸ್ ಇಂಟು ಎಕ್ಸಲರೇಷನ್, ವಿ ಕ್ಯಾನ್ ರೈಟ್ ಟಾರ್ಕ್ = ಮೊಮೆಂಟ್ ಆಫ್ ಇನರ್ಷಿಯಾ ಇಂಟು ಆ್ಯಂಗುಲಾರ್ ಎಕ್ಸಲರೇಷನ್. ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಬೋದು ರೀ, ನಿಮ್ಮ ಥಿಯರಿ ಟೆಕ್ಸ್ಟ್ ಬುಕ್ ಇತ್ತಂದ್ರೆ PUC ಫಸ್ಟ್ ಇಯರ್ದು ಲಾಸ್ಟಿಗೆ ಇವೆಲ್ಲ ಫಾರ್ಮುಲಾ ಹಿಂಗೆ ಕೊಟ್ಟಿರ್ತಾರೆ ಅವರು. ಇವನ್ನೆಲ್ಲ ಕಂಪ್ಯಾರಿಸನ್ ಮಾಡಿ, ಲೈಕ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಥೀಟಾ, ವೆಲಾಸಿಟಿ ಅಂದರೆ ಆ್ಯಂಗುಲರ್ ವೆಲಾಸಿಟಿ, v = u + at ಬದಲಿ ω = ω0 + αt, ಈ ರೀತಿಯೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿರ್ತಾರೆ. F = ma ಟೈಪ್, ಟೌ = I∝, ಈ ರೀತಿ. ಲೈಕ್ ನೆಕ್ಸ್ಟ್ ಕ್ವಶನ್ನಾಗ ಇನ್ನೊಂದು ಬರುತ್ತೆ, ಕೈನೆಟಿಕ್ ಎನರ್ಜಿ. ಸೊ ಕೆನೆಟಿಕ್ ಎನರ್ಜಿ ಇದು ಜನರಲ್ ಫಾರ್ಮುಲಾ ಲೀನಿಯರ್ ಕ್ವಾಂಟಿಟೀಸ್ನೊಳಗೆ ½mv². ಅದು ಆ್ಯಂಗುಲಾರ್ನೊಳಗೆ ನೀವು ಹೇಳ್ರಿ ಏನಾಗ್ತೈತೆ ಹೇಳ್ರಿ? ಹಾಫ್. ನೆಕ್ಸ್ಟ್ ಏನು ಬರ್ಬೋದು ಹೇಳ್ರಿ? ಮಾಸ್ ಬದಲಿ ಮೊಮೆಂಟ್ ಆಫ್ ಇನರ್ಷಿಯಾ ಮಲ್ಟಿಪ್ಲೈಡ್ ಬೈ ಲೀನಿಯರ್ ವೆಲಾಸಿಟಿ ಬದಲಿ ಆ್ಯಂಗುಲಾರ್ ವೆಲಾಸಿಟಿ ಸ್ಕ್ವೇರ್. ಸೊ ಈ ಫಾರ್ಮುಲಾ ಬೇಸ್ಡ್ ಈಗ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ, ಅದಕ್ಕೆ ನಾನು ಮೊದಲೇ ಹೇಳಿದೆ. ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ನಾವು ಈ ಕ್ವಶನ್ನಾಗ ಏನು ಮಾಡ್ಯಾರ ಅವರು? A flywheel rotating about a fixed axis has a kinetic energy of 360 joule. Kinetic energy, they have given kinetic energy. When its angular speed under omega is 30, what is its moment of inertia? ಅಂತ ಕೇಳಾರ. So quite simple, kinetic energy is equals to ½mv². ಸೊ ಇದ್ರ ವ್ಯಾಲ್ಯೂ ಕೊಟ್ಟಾರ ಅವರು 360, that is equals to half ಮೊಮೆಂಟ್ ಆಫ್ ಇನರ್ಷಿಯಾ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಒಮೆಗಾ 30 ಐತಿ, ಸ್ಕ್ವೇರ್ ಮಾಡಿದರೆ 900 ಆಗ್ತೈತಿ. ಸೊ ಈ 2 ಈ ಕಡೆ ತೊಗೊಂಡು ಹೋದರೆ ವಿ ವಿಲ್ ಗೆಟ್ 720. ಸೊ ಈಗಿಲ್ಲೇ I = ಏನಾತಂದ್ರೆ 720 ಡಿವೈಡೆಡ್ ಬೈ 900. ಓಕೆ, ಇದು 90th ಟೇಬಲ್ಸ್ನೊಳಗೆ ಬರ್ತೈತಿ, ಅಥವಾ ನಾವು 0 ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನು 9 8s 9 10s. So 8 divided by 10. So answer is 0.8 kg/m². ಸೊ ಇಲ್ಲಿಗೆ ಇಷ್ಟು ವೆರೈಟಿ ಸಾಕಾಗ್ತದೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ಗೆ. ಇದು ಜೋಡಿ ನೀವು ಒಂದು ಸರ್ತಿ ಅದೆಲ್ಲ ಫಾರ್ಮುಲಾ ನೋಡ್ಕೊರಿ. ಆಮೇಲೆ ಇನ್ನೊಂದು, ಈ ಚಾಪ್ಟರ್ನಾಗ ಒಂದು ಟೇಬಲ್ ಕೊಟ್ಟಿರ್ತಾರೆ ಹಿಂಗೆ,
ಬೇರೆ ಬೇರೆ ಶೇಪ್ಡ್ ಆಬ್ಜೆಕ್ಟ್ಸಿಗೆ, ಡಿಸ್ಕ್ ಶೇಪಿಗೆ, ಒಂದು ರಾಡಿಗೆ, ಒಂದು ಸ್ಪಿಯರಿಗೆ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಬರುತ್ತೆ, ಹೀಗೆಲ್ಲ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅದ್ರ ಫಾರ್ಮುಲಾ ಬಾಟ್ ಮಾಡಿರಿ, ಅದ್ರ ಬೇಸ್ಡ್ ಕ್ವಶನ್ಸ್ ಕೊಡ್ತಾರೆ ಅಂತ ಈ ಟೈಪ್ ಇರ್ತೈತಿ. ಬಟ್ ಜನರಲಿ ನನಗೆ ಅದನ್ನು ಬ್ಯಾಟ್ ಮಾಡಿರಿ ಅಂತ ಹೇಳಿ ಸ್ಟೂಡೆಂಟ್ಸಿಗೆ ಹೇಳಕ್ಕೆ ಸೇರಂಗಿಲ್ಲ. ಬಿಕಾಸ್ ಅದು ನನ್ನ ಪ್ರಕಾರ, ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಆ ಟೈಪ್ ಆಫ್ ಕ್ವಶನ್ ಕೇಳೋದು ಸಿ ಇ ಟಿ ಎಕ್ಸಾಮ್ನೊಳಗೆ ಇಟ್ಸ್ ನಾಟ್ ರೈಟ್. ಅಂದರೆ ಅಷ್ಟಕ್ಕೊಂದು ಫಾರ್ಮುಲಾನ ಬ್ಯಾಟ್ ಮಾಡಿ ಪ್ಲಸ್ ಸೆಕೆಂಡ್ ಇಯರ್ದೆಲ್ಲ ನೆನ್ಪಿಟ್ಕೊಂಡು ಐ ಡೋಂಟ್ ಫೀಲ್ ದ್ಯಾಟ್ ಇಟ್ಸ್ ರೈಟ್. ಜನರಲಿ ಅದನ್ನು ಕೊಡೋಂಗಿಲ್ಲ. ಸೊ ಹೋಪ್ಫುಲಿ ಕೊಡೋಂಗಿಲ್ಲ ಅಂತ ಅಂದ್ಕೊಂಡು ಇಷ್ಟು ವೆರೈಟಿಗೆ ನಾವು ಈ ಚಾಪ್ಟರ್ ಸ್ಟಾಪ್ ಮಾಡೋಣ. ಸೊ ಹೋಪ್ಫುಲಿ ಯು ಅಂಡರ್ಸ್ಟುಡ್ ಆಲ್ ದ ಕ್ವಶನ್ಸ್. ಡೆಫಿನೆಟ್ಲಿ ದಿಸ್ ವಿಲ್ ಹೆಲ್ಪ್ ಯು. ಸೊ ಗ್ರಾವಿಟೇಷನ್ ಚಾಪ್ಟರ್ ಒಂದು ಉಳಿದೈತಿ. ಈಗ ವಿಲ್ ಮೀಟ್ ವಿತ್ ದ ಗ್ರಾವಿಟೇಷನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.